ಸಾನ್ನಿಧ್ಯ ಚಲಿಸಲಿ ಅಪ್ಪ. ಆರಾಧಿಸಿದ ಪ್ರತಿಯೊಂದು ದೈವ ಮಕ್ಕಳನ್ನ ನೀನು ಆಶೀರ್ವದಿಸು, ಬಲಪಡಿಸು, ಶಕ್ತೀಕರಿಸು. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನಿನಗೆ ಮಾತ್ರ ಸ್ತುತಿ, ಘನ, ಮಾನ, ಮಹಿಮೆಗಳು ನಿಮ್ಮೊಬ್ಬರಿಗೆ ಸಲ್ಲಲಿ. ಆರಾಧನೆ ನಿಮ್ಮೊಬ್ಬರಿಗೆ ಸಲ್ಲಲಿ. ನಮ್ಮನ್ನು ನಾವು ತಗ್ಗಿಸಿಕೊಡುತ್ತೇವೆ. ನೀನೊಬ್ಬನೇ ಮಹಿಮೆ ಹೊಂದಬೇಕಪ್ಪ. ನಮ್ಮ ಜೊತೆಗೆ ಆರಾಧಿಸಿದ ಪ್ರತಿಯೊಂದು ಪ್ರಿಯ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಮುಂದಿನ ಭಾಗ ನಿನ್ನ ಕರದಲ್ಲಿ ಕೊಡುತ್ತೇನೆ. ಸರ್ವಶಕ್ತನೇ, ಶಕ್ತವಾಗಿ ನಡೆಸಿಕೊಡು. ನಮಗೆ ಆಶೀರ್ವಾದ ಮಾಡು ಕರ್ತನೆ. ಇವತ್ತು ನಮಗೆ ಬಿಡುಗಡೆ ಮಾಡುವ ವಾಕ್ಯದ ಮೂಲಕ ನೀನೇ ಆಶೀರ್ವದಿಸು. ಸಕಲ ಸ್ತುತಿ, ಘನ, ಮಾನ, ಮಹಿಮ, ಪ್ರಭಾವಗಳು ಇನ್ನೊಬ್ಬರಿಗೆ ಸಲ್ಲಲಿ. ಪ್ರಾರ್ಥನೆ, ಆರಾಧನೆ ಕೇಳಿದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಜೈ ಕೊಟ್ಟ ದೇವರಿಗೆ ಕರಗಳ ತಟ್ಟಿ ನಾವು ಮಹಿಮೆ ಕೊಡೋಣ. ಕರ್ತನಿಗೆ ನಾವು ಮಹಿಮೆ ಸಲ್ಲಿಸೋಣ. ಹಾಲೆಲೂಯಾ, ಸ್ತೋತ್ರ. ನೀವಾಗಿರುವಂತ ಸ್ಥಳದಲ್ಲಿ ನೀವು ಕುಳಿತುಕೊಳ್ಳ್ರಿ. ಸ್ವಲ್ಪ ಸಮಯ ನಾವು ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕಿದೆ. ಇವತ್ತು ದೇವರು ನಿಶ್ಚಯವಾಗಿ ನಮ್ಮ ಸಂಗಡ ವಾಕ್ಯದ ಮೂಲಕ ಅವರು ಮಾತಾಡುವಂತ ದೇವರಾಗಿದ್ದಾರೆ. ವಾಕ್ಯವನ್ನ ದೂತನ ಹಾಗೆ ನಿಮ್ಮ ಬಳಿಗೆ ದೇವರು ಕಳಿಸುವಂತ ದೇವನಾಗಿದ್ದಾನೆ. ಪ್ರಾರ್ಥನೆಯೊಂದಿಗೆ ಕುಳಿತುಕೊಳ್ಳ್ರಿ. ಕರ್ತನೆ, ನನ್ನ ಸಂಗಡ ಮಾತಾಡು. ವಾಕ್ಯ ಹೇಳುವ ದಾಸನಾದ ನನ್ನನ್ನು ದೇವರು ಬಲಪಡಿಸಿ ಶಕ್ತೀಕರಿಸಲು ನನಗಾಗಿನೂ ಸಹ ನೀವು ಪ್ರಾರ್ಥನೆ ಮಾಡಿ. ನಮ್ಮ ಮಧ್ಯದಲ್ಲಿ ದೇವರ ಸಾನ್ನಿಧ್ಯ ಇರುವುದಕ್ಕಾಗಿ ಸ್ತೋತ್ರ. ನಾವು ಈ ಸಮಯದಲ್ಲಿ ಕೂಟವನ್ನ ಕರ್ತನ ಕರದಲ್ಲಿ ಒಪ್ಪಿಸಿಕೊಟ್ಟು ಮುಂದಿನ ಭಾಗ, ವಾಕ್ಯ ಭಾಗ ಕರ್ತನ ಹಸ್ತದಲ್ಲಿ ಸಮರ್ಪಿಸಿ ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು, ನಮ್ಮ ಪಟ್ಟಣವನ್ನು, ನಮ್ಮ ಸಭೆಯನ್ನು, ನಾವು ವಾಸ ಮಾಡುವಂತ ಈ ಪ್ರಾಂತ್ಯವನ್ನ ಕರ್ತನ ಕರದಲ್ಲಿ ಕೊಟ್ಟು ನಮ್ಮ ಮಧ್ಯದಲ್ಲಿ ಯೆಶಾಯ ಪಾಸ್ಟು ಪ್ರಾರ್ಥಿಸುವಾಗ ಅವರ ಸಂಗಡ ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಇರೋಣ. ನಿನಗೆ ಸ್ತೋತ್ರಮಪ್ಪ. ಈ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡೋಕ್ಕೆ ಒಂದು ಕೃಪೆಯನ್ನು ಕೊಟ್ಟಿದ್ದೀಯ ದೇವರೇ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ದೇವರೇ. ಅಪ್ಪ, ಪರಲೋಕದ ತಂದೆಯೇ ನಿನಗೆ ಸ್ತೋತ್ರನಪ್ಪ. ಅಪ್ಪ, ಆರಂಭದಿಂದ ಇಲ್ಲಿವರೆಗೂ ದೇವರೇ ಅಪ್ಪ ಕುಟುಂಬನ ಅಂದಚಿಂದವಾಗಿ ನಡೆಸಿಕೊಟ್ಟಿದ್ದೀಯ ಕರ್ತಾನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆರಾಧನೆ ಮಾಡುವಾಗ ನಿನ್ನ ಅಭಿಷೇಕ ಇಲ್ಲಿ ಇಡಲು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ನಿನ್ನ ಸಾನ್ನಿಧ್ಯ ಇಲ್ಲಿ ಇರೋದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ನಿನ್ನ ವಾಕ್ಯದಲ್ಲಿ ಬರೆಯಪಟ್ಟಿದೆ, ಎಲ್ಲಿ 2-3 ಸೇನೆ ಹೆಸರಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನು ಇದ್ದೇನೆ ಅಂತ ಇಲ್ಲಿ ಹೇಳಿದೆಯಲ್ಲ ಕರ್ತಾನೆ. ಅಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ದೇವರೇ. ಅಪ್ಪ, ನನ್ನ ಭಾರತ ದೇಶವನ್ನು ಅಪ್ಪ ನಿನ್ನ ಕರದಲ್ಲಿ ಕೊಟ್ಟು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೀನಪ್ಪ. ನನ್ನ ಭಾರತ ದೇಶವನ್ನು ಮುಟ್ಟು ದೇವರೇ, ನನ್ನ ಭಾರತ ದೇಶವನ್ನು ಆಶೀರ್ವಾದ ಮಾಡು ದೇವರೇ, ನನ್ನ ಭಾರತ ದೇಶವನ್ನು ಅಭಿವೃದ್ಧಿ ಮಾಡು ದೇವರೇ, ನನ್ನ ದೇಶದ ಪ್ರತಿಯೊಂದು ಕೊರತೆಗಳನ್ನು ನೀಗಿಸು ದೇವರೇ. ಅಪ್ಪ, ನನ್ನ ಭಾರತ ದೇಶದಲ್ಲಿ 29 ರಾಜ್ಯಗಳಲ್ಲಿ, ಪಟ್ಟಣದಲ್ಲಿ, ಕರ್ನಾಟಕದಲ್ಲಿ ಅಪ್ಪ ಕೊರೋನಾ ವೈರಸ್ಸಿಂದ ಎಷ್ಟು ಜನ ನರಳುತ್ತಾದರ ದೇವರೇ, ಕೊರೋನಾ ವೈರಸ್ಸಿಂದ ಎಷ್ಟು ಜನ ಬಾಧೆ ಪಡುತ್ತಾದರ ದೇವರೇ, ಅವರ ಮೇಲೆ ನಿನ್ನ ಕರ ಇಳಿದು ಬರಲಿ ಕರ್ತಾನೆ. ಅವರ ಮೇಲೆ ನೀನು ಬಿಡುಗಡೆ ಮಾಡುವ ಹಸ್ತ ಅವರ ಮೇಲೆ ಇಳಿದು ಬರಲಿ ಕರ್ತಾನೆ. ಅಪ್ಪ, ನಿನ್ನ ಕಲ್ಲುವಾರಿ ಶಿಲುಬೆಯಲ್ಲಿ ಸುರಿಸಿದ್ದ ನಿನ್ನ ಪರಿಶುದ್ಧವಾದ ರಕ್ತ ಪ್ರತಿಯೊಂದು ರೋಗಿಯ ಮೇಲೆ ಇಳಿದು ಬರಲಿ ಕರ್ತಾನೆ. ಪ್ರತಿಯೊಂದು ರೋಗಿ ನಿನ್ನ ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ ದೇವರೇ. ಅಪ್ಪ, ನನ್ನ ಭಾರತ ದೇಶದಲ್ಲಿ 29 ರಾಜ್ಯಗಳಲ್ಲಿ, ಪಟ್ಟಣದಲ್ಲಿ, ಕರ್ನಾಟಕದಲ್ಲಿ ಅಪ್ಪ ಈ ಕೊರೋನಾ ವೈರಸ್ ಯೇಸು ನಾಮದಲ್ಲಿ ನೀಗಿ ಹೋಗಲಿ ಕರ್ತಾನೆ. ಆದಷ್ಟು ಬೇಗ ಈ ಕೊರೋನಾ ವೈರಸ್ ಯೇಸು ನಾಮದಲ್ಲಿ ನೀಗಿಸಬಿಡು ಕರ್ತಾನೆ. ಅಪ್ಪ, ನಿನ್ನಿಂದ ಅಸಾಧ್ಯ ಕಾರ್ಯ ಒಂದು ಇಲ್ಲ ದೇವರೇ. ಅಪ್ಪ, ಲೋಕನವರ ಸುವಾರ್ತೆ 1:30 ದೇವರಿಗೆ ಯಾವ ಕಾರ್ಯವು ಅಸಾಧ್ಯವಲ್ಲ ಅಂತ ಬರೆಯಬರ್ತದೆ ಅಪ್ಪ. ಅಪ್ಪ, ವಾಕ್ಯದ ಮುಖಾಂತರ ನೀನು ಬಿಡುಗಡೆ ಕೊಡು ದೇವರೇ. ಅಪ್ಪ, ಈ ಲೋಕದಲ್ಲಿ ಆದಷ್ಟು ಬೇಗ ಈ ರೋಗ ಬಿಡುಗಡೆ ಆಗಲಿ ದೇವರೇ. ಅಪ್ಪ, ಲಾಕ್ಡೌನ್ ಮಾಡಿದರೆ ಅಪ್ಪ ಆದಷ್ಟು ಬೇಗ ಲಾಕ್ಡೌನ್ ಓಪನ್ ಆಗಲಿ ದೇವರೇ. ಅಪ್ಪ, ಎಲ್ಲ ಮುಚ್ಚಲ್ಪಟ್ಟ ಆಲಯಗಳು ಗದರೆತ್ತಿನ ಯೇಸು ನಾಮದಲ್ಲಿ ಅಪ್ಪ ಓಪನ್ ಆಗಲಿ ದೇವರೇ. ಆದಷ್ಟು ಬೇಗ ಎಲ್ಲ ದೇವ ಮಕ್ಕಳು ಅಪ್ಪ ನಿನ್ನ ಆಲಯಕ್ಕೆ ಹೋಗಿ ಆರಾಧನೆ ಮಾಡಿಕೊಂಡು ಕೃಪೆಯನ್ನು ಕೊಡು ದೇವರೇ. ಅಪ್ಪ, ನನ್ನ ಭಾರತ ದೇಶದಲ್ಲಿ 29 ರಾಜ್ಯಗಳಲ್ಲಿ, ಈ ಪಟ್ಟಣದಲ್ಲಿ, ಕರ್ನಾಟಕದಲ್ಲಿರುವ ನಿನ್ನ ಸೇವಕರನ್ನು ಮುಟ್ಟಪ್ಪ. ನಿನ್ನ ಸೇವಕರನ್ನು ಆಶೀರ್ವಾದ ಮಾಡು ಅಪ್ಪ. ಎಷ್ಟೋ ಜನ ನಿನ್ನ ಸೇವಕರಿಗೆ ಈ ಕೊರೋನಾ ವೈರಸ್ಸಿಂದ
ಬಾಲಿನ ನಳ್ಳುತ್ತಾದರೆ ದೇವರೇ ಅಪ್ಪ ನಿನ್ನ ನಾಮವನ್ನು ಧರಿಸುವ ದೇವ ಮಕ್ಕಳ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ, ನಿನ್ನ ಪ್ರೀತಿ ಇಳಿದು ಬರಲಿ. ಎಷ್ಟು ಜನ ಈ ರೋಗದಿಂದ ನಳ್ಳುತ್ತಾದರೂ ನಿನ್ನ ಸೇವಕರು ಯೇಸು ನಾಮದಲ್ಲಿ ಇವಾಗ ಬಿಡುಗಡೆ ಆಗಲಿ ಕರ್ತಾನೆ. ಅಪ್ಪ ನೀನು ಹೇಳಿದ್ದೆ ಯಾಕೋಬನ ಬರೆದ ಪತ್ರಿಕೆ 5:10 ನೀವು ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದಂತೆ ಹೇಳಿದೆಯಲ್ಲಪ್ಪ. ಆ ವಾಕ್ಯದಿಂದ ಅಪ್ಪ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೀವಿ. ಪ್ರತಿಯೊಂದು ರೋಗಿನ ಬಿಡುಗಡೆ ಕೊಡೋ ದೇವರೇ ಅಪ್ಪ. ನಮ್ಮ ಸಭೆಗೆ ಬರುವ ಪ್ರತಿಯೊಂದು ಬಾಬುಜಿ ನಗರ ಸಭೆಗೆ ಅಪ್ಪ, ಈ ಸಭೆಗೆ ಬರುವ ಪ್ರತಿಯೊಂದು ಕುಟುಂಬ ನಿನ್ನ ಕರದಲ್ಲಿ ಕೊಡುತ್ತಾ ಇದ್ದೀನಿ. ಪ್ರತಿಯೊಂದು ಕುಟುಂಬನ ಮುಟ್ಟು ದೇವರೇ, ಪ್ರತಿಯೊಂದು ಕುಟುಂಬ ನಿನ್ನ ಆಶೀರ್ವಾದ ಮಾಡು ದೇವರೇ ಅಪ್ಪ. ಯಾವ ಕುಟುಂಬಕ್ಕೂ ಈ ಕೊರೆಯನ್ನು ಹೊರಿಸು, ಅವರು ಮಟ್ಟಬಾರದು ಕರ್ತಾನೆ ಅಪ್ಪ. ಆನ್ಲೈನ್ ನಲ್ಲಿ ದೇವರೇ ಆರಾಧನೆ ನೋಡ್ತಾರೋ ಪ್ರತಿಯೊಂದು ದೇವ ಮಕ್ಕಳನ್ನು ಮಟ್ಟು ದೇವರೇ. ಯಾವ ಕುಟುಂಬದ ರೋಗ ಇದೆಯೋ, ಯಾವ ಕುಟುಂಬದಲ್ಲಿ ಏನು ಕೊರತೆ ಇದೆ ನಮ್ಗೆ ಗೊತ್ತಿಲ್ಲ ದೇವರೇ ಅಪ್ಪ. ನೀನೆಲ್ಲ ತಿಳಿದನಾಗಿದೆ ದೇವರೇ. ಪ್ರತಿಯೊಂದು ಕುಟುಂಬಕ್ಕೆ ನೀನು ಬಿಡುಗಡೆ ಕೊಡು ದೇವರೇ. ಪ್ರತಿಯೊಂದು ಕುಟುಂಬಕ್ಕೆ ನೀನು ಸಂತೈಸು ದೇವರೇ ಅಪ್ಪ. ನೀನು ವಾಕ್ಯದ ಮುಖಾಂತರ ನಮ್ಮ ಜೊತೆ ನೀನು ಮಾತನಾಡು ದೇವರೇ. ವಾಕ್ಯ ಭಾಗ ನಿನ್ನ ಕರದಲ್ಲಿ ಕೊಡುತ್ತಾ ಇದ್ದೀನಿ. ವಾಕ್ಯ ಭಾಗ ನಿನ್ನ ಆಶೀರ್ವಾದ ಮಾಡು ದೇವರೇ. ವಾಕ್ಯ ಕೇಳುವಾಗ ನಿನ್ನ ಅಭಿಷೇಕ ಇಳಿದು ಬರಲಿ ಕರ್ತಾನೆ. ವಾಕ್ಯ ಕೇಳುವಾಗ ನಿನ್ನ ಬಿಡುಗಡೆ ಹಸ್ತ ಇಳಿದು ಬರಲಿ. ಆ ವಾಕ್ಯದಲ್ಲಿರುವ ಅಪ್ಪ, ಆ ವಾಕ್ಯದಲ್ಲಿರುವ ದೇವರೇ ಗೂಢಾರ್ಥಗಳು ನಮಗೆ ತಿಳಿಸಿಕೊಡ ದೇವರೇ. ಆ ವಾಕ್ಯದಲ್ಲಿರುವ ಹೌದು ಸ್ವಾಮಿ ಆಶೀರ್ವಾದಗಳು ಕೇಳುವ ಪ್ರತಿಯೊಂದು ಕುಟುಂಬದ ಮೇಲೆ ಇಳಿದು ಬರಲಿ ಕರ್ತಾನೆ. ಕೇಳುವ ಪ್ರತಿಯೊಂದು ಕುಟುಂಬಕ್ಕೆ ಬಿಡುಗಡೆ ಸಂಭವಿಸಲಿ ದೇವರೇ. ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡು. ವಾಕ್ಯ ಕೂಡ ದೇವ ಸೇವಕರನ್ನು ಮೊಟ್ಟಪ್ಪ. ಸೇವಕರು ಕೂಡ ಆಶೀರ್ವಾದ ಮಾಡು. ಅವರ ಬಾಯಿಗೆ ನೀನು ಬಾಯಿ ಆಗಿದ್ದು ದೇವರೇ. ಆ ಕುಟುಂಬದ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ ಕರ್ತಾನೆ ಅಪ್ಪ. ಒಂದು ಚಿಕ್ಕ ಪ್ರಾರ್ಥನೆ ಕೇಳಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಗಣ ಮಾನ ಮಹಿಮೆ ಅಪ್ಪ ನೀನು ಒಬ್ಬ ಯೇಸಲ್ಲಿ ಕರ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದೇ ತಂದೆ, ಆಮೆನ್. ಥ್ಯಾಂಕ್ ಯು ಜೀಸಸ್. ವಂದನೆ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ನೀವೆಲ್ಲರೂ ಸಂತೋಷವಾಗಿದ್ದೀರೆಂದು ನಾನು ಯೇಸು ಕ್ರಿಸ್ತನಲ್ಲಿ ಇರುವವನಾಗಿ ನಾನು ನೆನೆಸುತ್ತೇನೆ. ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಸಂತೋಷವನ್ನ ಕೊಟ್ಟಿದ್ದಾರೆ ಎಂದು ನಾನು ನಂಬುವನಾಗಿದ್ದೇನೆ. ಯಾಕೆಂದರೆ ದೇವರು ಹೇಳಿದರು ಫಿಲಿಪ್ಪಿ 4:ರಲ್ಲಿ ಸಂತೋಷಿಸಿರಿ, ತಿರುಗಿ ಸಂತೋಷ ಪಡಿರಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದಲ್ಲಿ ಅನೇಕ ಸಂಕಟ ವೇದನೆಗಳಿದ್ರೂ ನಾವು ಕರ್ತನಲ್ಲಿ ಸಂತೋಷ ಪಡುವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನೋಡುವಾಗ ದ್ರಾಕ್ಷೆ ಬಳ್ಳಿಯಲ್ಲಿ ದ್ರಾಕ್ಷಿ ಇಲ್ಲದೆ ಹೋದರು. ಹಟ್ಟಿಯಲ್ಲಿ ಕುರಿ ಕಾಣದೆ ಹೋದರು. ನಾನು ಕರ್ತನಲ್ಲಿ ಸಂತೋಷಿಸುವೆ. ಹಲ್ಲೆಲೂಯಾ. ಕರ್ತನಲ್ಲಿ ಸಂತೋಷಿಸಬೇಕು. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಎಂದಿಗೂ ಕಷ್ಟ ದುಃಖ ಬಾಧೆಗಳನ್ನ ಬರಮಾಡುವ ದೇವರಲ್ಲ. ಅವರು ನಮ್ಮ ಕಣ್ಣೀರನ್ನು ಒರೆಸುವವರು. ಕಣ್ಣೀರು ಒರೆಸುವ ದೇವರು ಕಣ್ಣೀರು ಕೊಡ್ತಾರಾ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮನು ಒಂದು ವಾರದಿಂದ ನಾನು ದೇವರಲ್ಲಿ ಕೇಳ್ತಾ ಇರೋದು, ಕರ್ತನೆ ಸಭೆಗೆ ಹೇಳಬೇಕಾದ ವಾಕ್ಯ ಏನು, ನನ್ನೊಂದಿಗೆ ಮಾತಾಡು ಎಂದು. ಒಂದು ವಾರಗಳ ಕಾಲ ಕರ್ತನ ಮುಂದೆ ಕೂತಿರುವಂತ ದಿನದಲ್ಲಿ, ಕೇಳುವಂತ ದಿನದಲ್ಲಿ, ನಿನ್ನೆ ಕೆಲವು ವಿಷಯಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ಉಪವಾಸ ತೆಗೆದು ಪ್ರಾರ್ಥಿಸುವಾಗ ದೇವರು ಒಂದು ವಾಕ್ಯದ ಮೂಲಕ ನನ್ನ ಜೊತೆಗೆ ಮಾತಾಡಿದ್ರು. ಆ ವಾಕ್ಯ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿರುವಂತ ಒಂದು ವಾಕ್ಯ. ಇವತ್ತು ದೇವರು ಕೊಡುವ, ನಿಮಗಾಗಿ ದೇವರು ಸಿದ್ಧಪಡಿಸಿ ಕೊಟ್ಟಿರುವಂತ ವಾಕ್ಯ, ಇವಾಗಿರುವಂತ ಒಂದು ಸ್ಥಿತಿ, ಕೆಲವರ ಜೀವಿತದ ಸ್ಥಿತಿ ಯಾವ ತರ ಇದೆ, ಅದಕ್ಕೆ ಏನ್ ಬಿಡುಗಡೆ ಎಂಬುದಾಗಿ ದೇವರು ಇವತ್ತು ನಮ್ಮ ಸಂಗಡ ಮಾತಾಡುವನಾಗಿದ್ದಾನೆ. ದೇವರು ನಮಗೆ ಕೊಟ್ಟಿರುವಂತ ವಾಕ್ಯ ಯೆರೆಮೀಯ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯದ 4ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ನಿಮ್ಮ ಸತ್ಯವೇದವನ್ನು ತೆರೆದು ಬರೆಯುವವರು ತನ್ನ ಪುಸ್ತಕದಲ್ಲಿ ಅದನ್ನ ಬರೆದಿಟ್ಟುಕೊಂಡ್ರಿ. ಯೆರೆಮೀಯ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯದ 4ನೇ ವಚನವನ್ನು ನಾವು ಓದಿಕೊಳ್ಳೋಣ. ಮತ್ತು ನೀನು ಅವರಿಗೆ ಹೀಗೆ ಹೇಳಬೇಕು, ಯೆಹೋವನು ಇಂತೆನ್ನುತ್ತಾನೆ, ಬಿಟ್ಟವರು ಏಳದಿರುವರೋ, ಬಿಟ್ಟು ಹೋದವರು ತಿರುಗಿ ಬರದಿರಲವೋ. ಆಮೆನ್.
ಈ ಯೆರೂಸಲೇಮಿನವರು ಎಂದಿಗೂ ಹಿಂತಿರುಗದಂತೆ ಸಾಕು. ಬಿಟ್ಟು ಹೋಗದೆ ಕರ್ತನ ಕರದಲ್ಲಿ ಈ ವಾಕ್ಯವನ್ನು ನಾನು ಒಪ್ಪಿಸಿಕೊಡುತ್ತೇನೆ. ಪವಿತ್ರಾತ್ಮನು ತಾನು ಇದನ್ನು ಅಭಿಷೇಕಿಸಿ ನಿಮ್ಮನ್ನು ಈ ವಾಕ್ಯದ ಮೂಲಕ ಬಲಪಡಿಸಲಿ. ನೇರವಾಗಿ ದೇವರು ನಿಮ್ಮೊಂದಿಗೆ ಮಾತಾಡುವವನಾಗಿದ್ದಾನೆ. ಯೇಸು ಇಂತೆನ್ನುತ್ತಾನೆ, ನೀನವರಿಗೆ ಹೀಗೆ ಹೇಳಬೇಕು. ಯೇಸು ಇಂತೆನ್ನುತ್ತಾನೆ, ಬಿದ್ದವರು ಏಳದಿರುವರು, ಬಿಟ್ಟು ಹೋದವರು ಹಿಂತಿರುಗುವುದಿಲ್ಲವೋ. ಎರಡು ವಿಷಯ ದೇವರ ಆತ್ಮನ ಮಾತಾಡುತ್ತಾ ಇದೆ. ಬಿದ್ದವರು ಏಳದಿರುವರು, ಬಿಟ್ಟು ಹೋದವನು ಹಿಂತಿರುಗುವುದಿಲ್ಲವೋ. ಥ್ಯಾಂಕ್ ಯು ಜೀಸಸ್. ಬಿದ್ದವನಿಗೆ ತಿರುಗ ಒಂದು ಮೇಲೆ ಬರುವ ಕೃಪೆ ದೇವರು ಕೊಡಕ್ಕೆ ಹೋಗ್ತಾ ಇದೆ. ನೀನು ಬಿದ್ದಿದೆಯಾ ಎಂದು ಹೇಳಿ ಒಂದು ಕಡೆ ಪ್ರಕಟಣೆಯಲ್ಲಿ ದೇವರು ಮಾತಾಡ್ತಾರೆ. ನೀನು ಎಲ್ಲಿ ಬಿದ್ದಿದ್ದೀಯೋ ಅಲ್ಲಿಂದ ಪುನಃ ನನ್ನ ಕಡೆಗೆ ತಿರುಗಿಕೋ. ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೆಯನ್ನು ತೋರಿಸಬೇಕಾಗ್ತದೆ. ತಿರುಗಿಕೋ. ಪುನಃ ಮುಂಚೆ ಮಾಡುತ್ತಿದ್ದ ಕೃತ್ಯಗಳನ್ನು ನೀನು ಮಾಡು. ನೀನು ಮಾಡದೆ ಹೋದರೆ ನೀನಿರುವ ನಿನ್ನ ದೀಪಸ್ತಂಭವನ್ನ ಸ್ಥಳದಿಂದ ನಾನು ತೆಗೆದುಹಾಕುವೆ. ಅಲ್ಲೆಲ್ಲೂಯ. ದೇವ ಮಗುವೆ, ಇವತ್ತು ನಿನ್ನ ಹೃದಯದಲ್ಲಿ ನೀನು ಚಿಂತೆ ಮಾಡು. ನೀನು ಬಿದ್ದಿದ್ದೀಯಾ ಇಲ್ಲ ಕರ್ತನಿಗಾಗಿ ಎದ್ದು ಓಡುತ್ತಾ ಇದೆಯಾ? ಅಲ್ಲೆಲ್ಲೂಯ. ದೇವರ ಸನ್ನಿಧಾನದಲ್ಲಿ ಅನೇಕ ತೀರ್ಮಾನಗಳನ್ನ ತೆಗೆದುಕೊಂಡ ದಿನಗಳಿತ್ತು. ನಾನು ದೇವರಿಗಾಗಿ ಹೀಗೆ ಮಾಡಬೇಕು, ನಾನು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ಹೀಗೆ ಮಾಡಬೇಕು, ನಾನು ಈ ರೀತಿಯಾಗಿ ದೇವರ ಸೇವೆ ಮಾಡಬೇಕು, ಈ ರೀತಿಯಾಗಿ ಸಭೆಯಲ್ಲಿ ನಾನು ಸೇವೆ ಮಾಡಬೇಕು, ನಾನು ಈ ರೀತಿಯಾಗಿ ಕರ್ತನನ್ನು ಸ್ತುತಿಸಬೇಕು, ಈ ರೀತಿಯಾಗಿ ದೇವರನ್ನ ಮಹಿಮೆಪಡಿಸಬೇಕು, ದೇವರ ನಾಮವನ್ನ ಲೋಕದ ಕಟ್ಟ ಕಡೆಗೆ ತಕೊಂಡು ಹೋಗಬೇಕು, ದೇವರಿಗಾಗಿ ಜೀವಿಸಬೇಕು ಎಂದು ಹೇಳಿ ಅನೇಕ ತೀರ್ಮಾನವನ್ನ ತೆಗೆದುಕೊಂಡಂತ ದಿನ ನಿನ್ನ ಜೀವಿತದಲ್ಲಿ ಇತ್ತು. ಆದ್ರೆ ಇವತ್ತು ನಿನ್ನ ಸ್ಥಿತಿ ಏನಾಗಿದೆ ಎಂದು ನಮ್ಮನ್ನ ಇವತ್ತು ಪರೀಕ್ಷಿಸಿಕೊಳ್ಳುವಂತ ದಿನ. ಎಷ್ಟೋ ಸಮಯ ಕರ್ತನ ಉಪದೇಶ ಕೇಳುವಾಗ ನಮ್ಮನ್ನು ನಾವೇ ಕರ್ತನ ಕರದಲ್ಲಿ ಒಪ್ಪಿಸಿಕೊಟ್ಟ ದಿನಗಳಿತ್ತು. ಈಗ ಮಾಡ್ತೀನಿ ದೇವರೇ, ಈಗ ಮಾಡ್ಲಿಲ್ಲ, ನಾನು ಈಗ ಮಾಡ್ಬೇಕು ನಾನು ಇವತ್ತಿಂದ. ಆದ್ರೆ ತಿರುಗ ನಾವೇನಾಗಿದೆ, ಎಲ್ಲೋ ಬಿದ್ದಿರುವಂತ ನನ್ನ ತೀರ್ಮಾನಗಳು ಎಲ್ಲೋ ಬಿದ್ದು ಹೋಗಿರಬಹುದು. ನಾನು ದೇವರ ಮುಂದೆ ಇಟ್ಟಂತ ಕೆಲವು ಸ್ತೋತ್ರ ನಿಬಂಧನೆಗಳು ಅದು ಬಿದ್ದು ಹೋಗಿರಬಹುದು. ಚಿಂತೆ ಮಾಡಿ. ಎಷ್ಟೋ ಜನ ತಿಂಗಳಿಗೆ ನಾನು ಒಂದು ಉಪವಾಸ ತಗೊಳ್ತೀನಿ ದೇವರೇ, ತಿಂಗಳಿಗೆ 2 ಉಪವಾಸ ಮಾಡ್ತೀನಿ ದೇವರೇ. ಏನಕ್ಕಾಗಿ? ನನ್ನ ಸಭಾ ಬೆಳಿಬೇಕು, ನಮ್ಮ ಪಟ್ಟಣ ರಕ್ಷಣೆಗೆ ಬರಬೇಕು, ನನ್ನ ದೇಶ ರಕ್ಷಣೆಗೆ ಬರಬೇಕು, ನನ್ನ ಕುಟುಂಬದವರ ರಕ್ಷಣೆಗೆ ಬರಬೇಕು, ನನಗೊಂದು ಸೇವೆ ಇದೆಯಾ ಅದು ಪ್ರಕಟ ಆಗಬೇಕು, ನನಗೆ ಅಭಿಷೇಕ ಬೇಕು, ಕೃಪಾವರಗಳು ಬೇಕು, ನನಗೆ ವಾಕ್ಯದ ಅರಿವು ಬೇಕು, ನಾನು ದರ್ಶನಗಳನ್ನ ಕಾಣಬೇಕು, ಹಲವಾರು ಜನಗಳಿಗೆ ಸುವಾರ್ತೆ ಸಾರಬೇಕು. ಅನೇಕ ತೀರ್ಮಾನಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನೀವು ತೆಗೆದುಕೊಂಡ್ರೆ ಆ ತೀರ್ಮಾನಗಳು ಇವತ್ತು ಎಲ್ಲಿ ಬಿದ್ದೋಗಿದೆಯಾ? ತೀರ್ಮಾನ ತೆಗೆದುಕೊಳ್ಳೋದು ಮುಖ್ಯವಲ್ಲ ದೇವರ ಮಕ್ಕಳೇ, ತೀರ್ಮಾನಗಳು ಮರೆಯದೆ ನಡೆಸುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸೋದಿದೆ, ಅವ್ರಿಗೆ ಹೋಗಿ ನಾವು ಸುವಾರ್ತೆ ಸಾರ್ತೀನಿ ಅಂತ. ಆ ತೀರ್ಮಾನಗಳಿಗೆ ಎಲ್ಲಿ? ಅನೇಕರ ಸೇವೆಗೆ ನಾನು ಆಧಾರವಾಗಿರುತ್ತೇನೆ, ಸಭೆಗೆ ನಾನು ಆಧಾರವಾಗಿರ್ತೀನಿ ಎಂದು ತಗೊಂಡಿರುವ ತೀರ್ಮಾನಗಳಿದೆ, ಅದು ಎಲ್ಲಿ? ಇವತ್ತು ದೇವರು ಹೇಳ್ತಿದ್ದಾರೆ, ನೀನು ಬಿದ್ದಿದ್ದೀಯ, ನೀನು ಬಿದ್ದಿದ್ದೀಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಬಿದ್ದವರು ಏಳದಿರುವರು. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಪಾಪದಲ್ಲಿ, ಲೌಕಿಕವಾಗಿ, ಶಾರೀರಿಕವಾದ ಇಚ್ಛೆಗಳಲ್ಲಿ, ದೇವರಿಗೆ ವಿರೋಧವಾದಂತಹ ಕಾರ್ಯಗಳಲ್ಲಿ ನೀನು ಬಿದ್ದಿರುವುದಾದರೆ ನೀನು ಏಳಕ್ಕೆ ದೇವರನ್ನು ಕೃಪೆ ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀನಿರುವಂತ ಸ್ಥಳದಲ್ಲಿ ದೇವರ ವಾಕ್ಯ ನಿನ್ನ ಬಳಿಗೆ ಬರ್ತಾ ಇದೆ. ದೇವರು ತನ್ನ ವಾಕ್ಯವನ್ನು ನಿನಗೆ ಕಳಿಸ್ತಾ ಇದ್ದಾನೆ. ನೀ ಯಾವ ಸ್ಥಿತಿಯಲ್ಲಿ ಬಿದ್ದಿದೆಯೋ ಅದು ಹೇಳಕ್ಕೆ ಒಂದು ಕೃಪೆ ಇದೆ. ಇವತ್ತು ಸಾಲದಲ್ಲಿ ನೀನು ಬಿದ್ದಿದೀಯಾ, ರೋಗದಲ್ಲಿ ನೀನು ಬಿದ್ದಿದೀಯಾ, ಬಲಹೀನತೆಯಲ್ಲಿ ನೀನು ಬಿದ್ದಿದೀಯಾ, ಅನೇಕ ಅವಮಾನ ನಿಂದನೆಗಳಲ್ಲಿ ನೀನು ಬಿದ್ದಿದೀಯಾ, ಸೇವೆ ಮಾಡಕ್ಕಾಗದೆ ನೀನು ಬಿದ್ದಿದೀಯಾ, ಪ್ರಾರ್ಥನೆ ಮಾಡಕ್ಕಾಗದೆ ಕೆಳಗೆ ಬಿದ್ದಿದೀಯಾ? ದೇವರ ನಾನೊಂದು ಮಾತಾಡುತ್ತೇನೆ, ಯಾರು ದೇವರ ಮುಂದೆ ಮೊಣಕಾಲು ಊರ್ತಾನೋ, ಯಾರು ಪ್ರತಿದಿನ ದೇವರ ಸತ್ಯ ವೇದವನ್ನ ಕೈಯಲ್ಲಿ ಹಿಡಿತಾನೋ,
ಅವನೆಂದಿಗೂ ಸೋಲು ಕಾಣಕ್ಕಾಗೋದಿಲ್ಲ. ಆಮೆನ್. ಅವನೆಂದಿಗೂ ಬಿದ್ದು ಹೋಗೋದಿಲ್ಲ. ಆಮೆನ್. ಅವನು ಯಾವಾಗಲೂ ಬಲಿಷ್ಠನಾಗಿ ಇರ್ತಾನೆ. ಆಮೆನ್. ಕಾರಣ ಏನಂದ್ರೆ ಇದು ಆಮೇಲೆ ವಾಕ್ಯ ಅನ್ನುವಂಥದ್ದು ಕತ್ತಿಗೆ ಸಮಾನ. ಆಮೆನ್. ಬಿಡುಗಡೆಯ ಒಂದು ಸಾಧನ ದೇವರ ವಾಕ್ಯ. ಆಮೆನ್. ಅದ್ಭುತ ಮಾಡುವ ಒಂದು ಸಾಧನ ದೇವರ ವಾಕ್ಯ. ಆಮೆನ್. ಬಲಹೀನರನ್ನ ಬಲಪಡಿಸುವ ಒಂದು ಶಕ್ತಿ ದೇವರ ವಾಕ್ಯದಲ್ಲಿದೆ. ಆಮೆನ್. ಓದುವವನು ಜ್ಞಾನಿ ಆಗ್ತಾನೆ ಹೊರತು ಅವನು ಅಜ್ಞಾನಿ ಆಗೋದಿಲ್ಲ. ಆಮೆನ್. ಓದುವವನು ಆಶೀರ್ವದಿಸಲ್ಪಡುತ್ತಾನೆ ಹೊರತು ಅವನು ಕೆಳಗಡೆ ಬೀಳೋದಿಲ್ಲ. ಆಮೆನ್. Praise the Lord. ಎರಡನೇ ವಿಷಯ, ಒಂದು ಪ್ರಾರ್ಥನೆ, ಎರಡನೇದಾಗಿ ದೇವರ ವಾಕ್ಯ. ಇದನ್ನು ಅನೇಕರು ಮಾಡ್ತಾ ಇಲ್ಲ, ಬಿದ್ದು ಬಿಟ್ಟಿದೆ ಕೆಳಗಡೆ. ಆಮೆನ್. Praise the Lord. ಈ ವಾಕ್ಯ ಓದುವಾಗ ಏನೋ ಬೇರೆ ಆಗ್ತಾ ಇದೆ, ನಾವು ಚಿಂತೆ ಮಾಡೋದಿದೆ. ದೇವರು ಯೆರೆಮೀಯನ ಮೂಲಕ ಅಲ್ಲಿರುವಂತ ಯಹೂದಿಗಳ ಬಗ್ಗೆನೋ ಇಸ್ರಾಯೇಲರ ಬಗ್ಗೆನೋ ಮಾತಾಡ್ತಾ ಇರ್ಬೋದು. ಆದ್ರೆ ಈಗ ನಮಗೆ ಸಂಬಂಧಪಡುವಂತ ವಾಕ್ಯ, ಬಿದ್ದವರಿಗೆ ಒಂದು ಏಳುವ ಕೃಪೆ ದೇವರು ಕೊಡ್ತಾರೆ. ಆಮೆನ್. ಇವತ್ತು ಲೋಕದಲ್ಲಿ ನಾನು ಕೆಟ್ಟು ಹೋಗಿದೆ ಅಂತ ಹೇಳಿದ್ರೆ ನನ್ನನ್ನು ಕೆಟ್ಟವನಾಗಿ ಗುರುತಿಸಿ ಇನ್ನೂ ಕೆಳಗಡೆ ಬೀಳಕ್ಕೆ ನನ್ನ ತಳ್ತಾರೆ ಹೊರತು ನನ್ನ ಮೇಲೆ ಕೆತ್ತಲಿಕ್ಕೆ ಒಬ್ಬನು ಬರೋದಿಲ್ಲ. ಆಮೆನ್. Praise the Lord. Praise the Lord. ನನ್ನ ಸ್ನೇಹಿತರಾಗಿರುವವನು ಇಷ್ಟು ದಿನ ನನ್ನ ಜೊತೆಗೆ ಅವನ ಸ್ನೇಹಿತನಾಗಿ ಇತ್ತು. ಆದರೆ ಯಾವಾಗ ನಾನು ಏನು ಇಲ್ಲದೆ ಬರಿದವನಾಗಿ ಬೀಳುವಾಗ ಒಬ್ಬನು ನನ್ನ ಬಳಿಗೆ ಬರೋದಿಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬಿಕೆಯಲ್ಲಿ ನೀನು ಬಿದ್ದಿದೀಯಾ? ವಿಶ್ವಾಸದಲ್ಲಿ ಬಿದ್ದಿದೀಯಾ? ಪ್ರಾರ್ಥನೆಯಲ್ಲಿ ಬಿದ್ದಿದೀಯಾ? ವಾಕ್ಯ ಓದುವುದರಲ್ಲಿ ಬಿದ್ದಿದೀಯಾ? ಸುವಾರ್ತೆ ಸಾರುವುದಲ್ಲಿ ಕೆಳಗೆ ಬಿದ್ದು ಬಿಟ್ಟಿದೀಯಾ? ಅನೇಕ ಪಟ್ಟಣ ಊರನ್ನ ಸಂಧಿಸುವ ನೀನಿವತ್ತು ಎಲ್ಲಿದ್ದೀ? Praise the Lord. ದೇವರು ಹೇಳ್ತಿದ್ದ, ಏಳು. ನೀವೆಲ್ಲ ಏಳು ತರ ಕಾಣ್ತಾ ಇಲ್ಲ. ಏಳು. 61 ಯೆಶಾಯ 61 ಹೇಳುತ್ತೆ, ತೆಗಿಬಿಡ್ರಿ, ಏಳು ಪ್ರಕಾಶಿಸು. ದೇವರು ಏನ್ ಹೇಳ್ತಿದ್ದಾರೆ? ಓ ನನ್ನ ಮೇಲೆ ಸೂತ್ರ ಒಂದೆರಡು ಟ್ಯೂಬ್ ಲೈಟ್ ಇಟ್ಕೊಂಡು ಹೋಗುವಂತ ಅಲ್ಲ. ನೀನು ಯಾವಾಗ ಎದ್ದು ನಿಂತು ನೀನು ಮೊಣಕಾಲು ನಿಂತು ಪ್ರಾರ್ಥಿಸ್ತೀಯೋ, ಯಾವಾಗ ಎದ್ದು ನಿಂತು ದೇವರ ವಾಕ್ಯ ಓದುತ್ತೀಯೋ, ಯಾವಾಗ ದೇವರ ಸುವಾರ್ತೆನ ಸಾರುತ್ತೀಯೋ, ಯಾವಾಗ ನೀನು ಉಪದೇಶ ಮಾಡುತ್ತೀಯೋ, ಯಾವಾಗ 4 ಜನಗಳ ಹತ್ರ ಕ್ರಿಸ್ತನನ್ನ ವಿಷಯ ತೆಗೆದುಕೊಂಡು ಹೋಗುತ್ತೀಯೋ, ಅದರ ಅರ್ಥ ನೀನು ಕರ್ತನಿಗಾಗಿ ಕ್ರಿಸ್ತನಿಗಾಗಿ ನೀನು ಪ್ರಕಾಶಿಸ್ತಾ ಇದೆ ಎಂಬುದಾಗಿ ಅರ್ಥ. ನಿನ್ನ ಪ್ರಾರ್ಥನೆಯಲ್ಲಿ ಅದ್ಭುತ ನಡೀತಾ ಇದೆಯಾ? ರೋಗ ಸೌಖ್ಯ ನಡೀತಾ ಇದೆಯಾ? ದೆವ್ವಗಳು ಬಿಡುಗಡೆ ಆಗ್ತಾ ಇದೆಯಾ? ಅನೇಕ ಕುಟುಂಬ ನಿನ್ನ ಮೂಲಕ ರಕ್ಷಣೆ ಹೊಂದುತ್ತಾ ಇದೆಯಾ? ಅದರ ಅರ್ಥ ನೀನು ಕ್ರಿಸ್ತನಿಗಾಗಿ ಎದ್ದು ಪ್ರಕಾಶಿಸ್ತಾ ಇದೆ. Praise the Lord. ನೀನಿವತ್ತು ಕುಕ್ಕಿ ಹೋಗಬೇಡ. ಎದ್ದೇಳು, ಎದ್ದೇಳು. ಯಾವ ವಿಷಯ ನಿನ್ನನ್ನು ಬಾಧಿಸಬಹುದಿಲ್ಲ. ನಾನು ಇಂಥ ಒಂದು ಪಾಪಗಳು ಮಾಡಿಬಿಟ್ಟಿದ್ದೇನೆ, ನಾನು ಇನ್ನೇನ್ ಮಾಡ್ಲಿ ದೇವರಿಗೆ? ಹಲ್ಲೆಲೂಯಾ. ದಾವೀದ ಹೇಳ್ತಾನೆ, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು. ನಾನು ದ್ರೋಹ ಮಾಡಿದ್ದೇನೆ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. ಅವನು ಹೇಳ್ತಾನೆ, ನನ್ನ ಪಾಪ ಏನಾಗಿದೆ? ದೊಡ್ಡದಾಗ್ಬಿಟ್ಟಿದೆ. ನೀನು ಮುಂದೆ ನಿಲ್ಲಕ್ ನನಗಾಗಲ್ಲ. ಪರಿಶುದ್ಧವುಳ್ಳ ದೇವರನ್ನ ಎದುರಿಸಬೇಕಂದ್ರೆ ನಮ್ಮಲ್ಲಿಯೂ ಪರಿಶುದ್ಧತೆ ಬೇಕೇ ಬೇಕು. ನಾನು ಪಾಪ ಮಾಡಿ ಮೊಣಕಾಲ ನಿಲ್ಲುವಾಗ ನನ್ನ ಅಂತರಂಗದಲ್ಲಿ ಪಶ್ಚಾತ್ತಾಪ ಬರ್ತಾ ಇರ್ತದೆ. ಹೌದಾ ಇಲ್ವೋ? ಹೌದಾ ಇಲ್ವೋ? ಪ್ರೇಯರ್ ಮಾಡಕ್ಕೆ ಬಾಯಿ ಬರೋದೇ ಇಲ್ಲ, ಸ್ತೋತ್ರ ಹೇಳಕ್ ಆಗೋದೇ ಇಲ್ಲ. ಒಳಗಡೆ ನನಗೆ ಪಶ್ಚಾತ್ತಾಪ, ಅಯ್ಯೋ ನಾನು ಪಾಪ ಮಾಡಿ ತಪ್ಪು ಮಾಡಿ ದೇವರ ಮುಂದೆ ಹೇಗೆ ನಾನು ಪ್ರಾರ್ಥಿಸಲಿ, ದೇವರ ಮುಂದೆ ಹೇಗೆ ನಾನು ವಿಜ್ಞಾಪನೆ ಮಾಡಲಿ, ಬರುತ್ತಾ ಇಲ್ಲೋ? ಕೆಲವರು ಪ್ರೇಯರ್ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಕೆಲವರು ಹೇಳ್ತಾರೆ, ನಾನು ಎಷ್ಟು ಸಲ ದೇವರಲ್ಲಿ ಪ್ರಾರ್ಥಿಸಲಿ, ನಾನು ಎಷ್ಟು ಸಲ ದೇವರ ಮುಂದೆ ಕ್ಷಮೆ ಕೇಳಿ, ನಾನು ಪಾಪ ಮಾಡ್ತಾನೆ ಇದೆ, ಬೇಡ ಪ್ರಾರ್ಥನೆನೇ ಬೇಡ, ವಾಕ್ಯ ಓದೋದೇ ಬೇಡ ಎಂದು ಹೇಳಿ ಅನೇಕರು ಇವತ್ತು ಗೊತ್ತಿಲ್ಲದ ಹಾಗೆ ಸೈತಾನವನ್ನ ಬೆಳೆಸಿಬಿಟ್ಟಿದೆ. ಇವತ್ತು ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ನಡೀತಾ ಇರೋದನ್ನ ಇವತ್ತು ದೇವರು ಪ್ರಸಂಗ ಮಾಡ್ತಾ ಇದ್ದಾರೆ. ದೇವರು ನಿಮಗೆ ಕೊಡ್ತಾ ಇದ್ದಾರೆ, ನಾನಲ್ಲ, ದೇವರು ಕೊಡ್ತಾ ಇದ್ದಾರೆ. ಬಿಟ್ಟು ಹೋದವರು, ಬಿಟ್ಟು ನೀನು ಯೇಸು ಕ್ರಿಸ್ತನನ್ನು ನಂಬಿದೆ ಎಂದು ಹೇಳಿ ನಿನ್ನ ಇವತ್ತು ಅನೇಕರು ಬಿಟ್ಟು ಹೋಗಿದ್ದಾರೆ. ಸ್ವಂತದವರು ಬಿಟ್ಟು ಹೋಗಿದ್ದಾರೆ, ಫ್ರೆಂಡ್ಸ್ಗಳು ಬಿಟ್ಟು ಹೋಗಿದ್ದಾರೆ, ಬಂಧು ಮಿತ್ರರು ಬಿಟ್ಟು ಹೋಗಿದ್ದಾರೆ. ನಾನು ಹೇಳ್ಬೇಕಾದ್ರೆ ನನ್ನ ತಂದೆ ತಾಯಿನ ನನ್ನನ್ನು ಬಿಟ್ಟರು, ಅಣ್ಣ ತಂಗಿ ನನ್ನನ್ನು ಬಿಟ್ಟರು, ಇವತ್ತು ನನ್ನ ಸಂಬಂಧಿಕರು ನನ್ನನ್ನು ಬಿಟ್ಟಿದ್ರು.
ಒಂದೇ ವಿಷಯ, ನಾನು ಬಡವನೆಂದು ಹೇಳಿ ಅಲ್ಲ, ನಾನು ಕಷ್ಟದಲ್ಲಿದ್ದೀನಿ ಎಂದು ಹೇಳಿ ಅಲ್ಲ, ನಾನು ಯೇಸು ಕ್ರಿಸ್ತನ ನಂಬಿದೆ ಎಂದು ಹೇಳಿ ಅವನು ನನ್ನನ್ನು ಬಿಟ್ಟು ಹೋಗಿದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ಬಿಟ್ಟು ಹೋದವರು ನಿನ್ನ ಹತ್ರ ಹಿಂತಿರುಗಿ ಬರ್ತಾರೆ. ನಿನ್ನ ಹತ್ರ ಮುಂದೆ ಬಂದು ನಿಲ್ಲುವ ದಿನಗಳಿದೆ. ನನಗೆ ಪ್ರೈಸ್ ದ ಲಾರ್ಡ್, ಒಂದು ದಿನ ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಒಂದು ಹಿರಿಯ ಪ್ರವಾದಿ, ಒಂದು ಹಿರಿಯ ಸೇವಕರು, ಹೀಗೆ ನಮ್ಮ ಬಗ್ಗೆ ಅವರಿಗೆ ಏನು ಗೊತ್ತಿಲ್ಲ, ಸ್ತೋತ್ರ, ಅವರ ಹತ್ರ ಸ್ತೋತ್ರ, ಏನೋ ಒಂದು ವಿಷಯಕ್ಕೆ ಹೋಗುವಾಗ ಅವ್ರು ಹೀಗೆ ಪ್ರವಾದಿಸ್ತಾ ಇದ್ದಾರೆ, ನಿನ್ನ ರಕ್ತ ಸಂಬಂಧಿಗಳು ನಿನ್ನ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಳ್ಳುವ ದಿನಗಳು ಬರ್ತದೆ ಎಂದು. ಓ ರಾಬಾಲಾಬ, ಓ ಇವತ್ತು ದೇವರ ಆತ್ಮನು ಇದನ್ನು ನೋಡುವ ದೇವ ಮಕ್ಕಳ ನಿನ್ನ ಮುಂದೆ ದೇವರು, ನಿನ್ನ ಸಂಗಡ ದೇವರು ಮಾತಾಡುತ್ತಾ ಇದ್ದಾರೆ. ಇವತ್ತಿನ ತಳ್ಳಿ ಹೋದವರು, ನಿನ್ನ ದೂರ ಹೋಗಿರುವವರು, ನೀನು ಬರಬೇಡ, ನನ್ನ ಹತ್ರ ಬರಬೇಡ, ನಾನು ನಿಮ್ಮ ಹತ್ರ ಬರಲ್ಲ ಅಂತ ಹೇಳಿ ಹೋಗಿರುವ ಅನೇಕರು ಇವತ್ತು ನಿನ್ನ ಹತ್ರ ಬರ್ಲಿಕ್ಕೆ ದಿನಗಳು ಪ್ರಾರಂಭವಾಯಿತು. ನಿನ್ನ ಹತ್ರ ಅವರು ಬರುವ ದಿನಗಳು ಪ್ರಾರಂಭವಾಯಿತು. ತಳ್ಳಿದವರ ಮುಂದೆ ದೇವರು ನಿನ್ನನ್ನು ಮಾನಿಸಕ್ಕೆ ಹೋಗ್ತಾ ಇದ್ದಾರೆ. ಓ ನಿನ್ನನ್ನು ಗೇಲಿ ಮಾಡಿದವರ ಮುಂದೆ ದೇವರು ಸನ್ಮಾನಿಸಕ್ಕೆ ಹೋಗ್ತಾ ಇದ್ದಾರೆ. ಓ ನಿನ್ನನ್ನು ಯಾರು ಬೇಡ ಎಂದು ಬಿಟ್ಟು ಬಿಟ್ಟಿದ್ದಾರೋ ಅವರ ಮಧ್ಯದಲ್ಲಿ ಮೂಲೆ ಕಲ್ಲಾಗಿ ದೇವರು ನಿನ್ನನ್ನು ಹಿಡಿದು ಹೋಗ್ತಾ ಇದ್ದಾರೆ. ಇವತ್ತಿನ ವಾಕ್ಯ ನಿನ್ನನ್ನು ಆಶೀರ್ವದಿಸುವ ವಾಕ್ಯ. ಹಲ್ಲೆಲೂಯ. ಕೆಲವರು ಕಣ್ಣೀರಲ್ಲಿದೆ, ಕೆಲವರು ಅದು ಹೇಳಲ್ಲ, ಮನಸ್ಸು ಒಳಗಡೆ ವೇದನೆ ಇದೆ. Praise the Lord. ನಮ್ಮ ಹೆಂಡತಿ ಹೇಳ್ತಾ ಇತ್ತು, ನನ್ನ 2 ಮಕ್ಕಳು ಹುಟ್ಟಿದ್ರು ನಿಮ್ಮ ತಾಯಿ ನೋಡಕ್ಕೆ ಬಂದಿಲ್ವಲ್ಲ. ಅವ್ರು ಯಾವಾಗಲೂ ದುಃಖ ಪಡ್ತಾ ಇದ್ರು. Praise the Lord. ಆದ್ರೆ ನಮ್ಮ ತಾಯಿಗೆ ನಮ್ಮ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ಇದೆ. ಆದ್ರೆ ನಾವು ಯೇಸು ಕ್ರಿಸ್ತನ ನಂಬಿರೋದ್ರಿಂದ ಅವರಿಗೆ ನಾವು ಇಷ್ಟ ಇಲ್ಲ. Praise the Lord. ಇವತ್ತು ನನ್ನಿಂದ ಒಂದು ಕುಟುಂಬ ದೂರ ಹೋಗಿರ್ಬೋದು, ಆಮೇಲೆ ನನ್ನನ್ನು ಬಿಟ್ಟು ದೂರ ಹೋಗಿರ್ಬೋದು. ಆದ್ರೆ ಇವತ್ತು ಹಲವಾರು ಕುಟುಂಬಗಳನ್ನ ದೇವರು ನಮ್ಮ ಸಭೆಯಲ್ಲಿ ನನಗೆ ಕೊಟ್ಟಿದ್ದಾರೆ. ಅವರೇ ನನ್ನ ಸಂಬಂಧಿಕರು, ಅವರೇ ನನ್ನ ಬಂಧು ಮಿತ್ರರು, ಅವರೇ ನನ್ನ ಕುಟುಂಬದವರು ದೇವರಾಗಿ ಕೊಟ್ಟಿದ್ದಾರೆ. ಎರಡು ಸಮ ಬರುವ ಎಲ್ಲ ಕುಟುಂಬಗಳು ನನ್ನ ಕುಟುಂಬನೇ. ಹಲ್ಲೆಲೂಯ. ಅದೆಲ್ಲ ನೋಡುವಾಗ ದೇವರು ಹಿಂಗೆ ಹೇಳ್ತಾ ಇದ್ದಾರೆ, ಬಿಟ್ಟು ಹೋದವರು ಶಾಶ್ವತವಾಗಿ ಬಿಟ್ಟು ಹೋಗಲ್ಲ, ತಿರುಗಿ ನಿನ್ನ ಹತ್ರ ಬರ್ತಾರೆ. ಹಲ್ಲೆಲೂಯ. ಒಂದು ವಾಕ್ಯನ ಓದೋಣ. ಕೀರ್ತನೆ 145ನೇ ಕೀರ್ತನೆ 14ನೇ ವಾಕ್ಯ. ನೀನು ಕೈಗೆರೆದು ಎಲ್ಲಾ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ಯೆಹೋವನ ಮಾರ್ಗಗಳು 145ನೇ ಅಧ್ಯಾಯ 14ನೇ ವಾಕ್ಯ ಓದ್ರಿ. 14 ಓದಿ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿ ಹೋದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು. ಪ್ರೈಸ್ ದಿ ಲಾರ್ಡ್. ಎಲ್ಲ ಹೇಳ್ತೀರಾ? ಯೇಸು ಕ್ರಿಸ್ತನು ಬಿದ್ದವರನ್ನೆಲ್ಲ ಮೇಲಕ್ಕೆತ್ತುವವನು, ಕುಗ್ಗಿದವರನ್ನ ಉದ್ಧರಿಸುವವನು. ಪ್ರೈಸ್ ದಿ ಲಾರ್ಡ್. ನೀನು ಯಾವ ಪಾಪದಲ್ಲಿ ಬಿದ್ದು ಹೋಗಿದ್ರು ದೇವರು ನಿನ್ನ ಮೇಲಕ್ಕೆತ್ತುತ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರಿಗೆ ವಿರೋಧವಾಗಿ ನೀನೆಂತ ಪಾಪ ಮಾಡಿ ನೀನು ಬಿದ್ದಿದ್ರು ನೀನು ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನ ಕಡೆಗೆ ತಿರುಗಿದ್ರೆ ದೇವರು ಇವತ್ತು ನಿನ್ನ ಮೇಲೆ ಕೆತ್ತುತ್ತಾನೆ. ಯೇಸು ಕ್ರಿಸ್ತನ ನಿನ್ನ ಮೇಲೆ ಕೆತ್ತುತ್ತಾನೆ. ನಿನ್ನನ್ನು ತಳ್ಳಲ್ಲ, ನರಕದಲ್ಲಿ ಹಾಕಲ್ಲ, ನಿನ್ನ ಆತ್ಮ ನಷ್ಟಪಡಿಸಲ್ಲ. ನೀನು ಪಶ್ಚಾತ್ತಾಪ ಪಟ್ಟು ಶಿವೇ ನನ್ನನ್ನು ಕ್ಷಮಿಸು, ನನ್ನ ಪಾಪಗಳನ್ನ ಮನ್ನಿಸು, ನನ್ನ ದ್ರೋಹಗಳನ್ನ ಮನ್ನಿಸು. ನಾನು ನಿನಗೆ ವಿರೋಧವಾಗಿ ನಡೆದಿದ್ದು ಹೌದಪ್ಪ, ನಾನೊಂದು ಬಲಹೀನ ಪಾತ್ರೆ ದೇವರೇ. ದೇವರೇ, ನಾನು ವಿರೋಧವಾಗಿ ನಡೆದ ಎಷ್ಟೋ ದಿನಗಳಿದೆ, ನಾನು ಎಷ್ಟೋ ಪಾಪ ಮಾಡಿದ್ದೇನೆ, ವಾಕ್ಯ ಗೊತ್ತಿದ್ರು ತಪ್ಪು ಮಾಡಿದ್ದೇನೆ ಎಂದು ನೀನಿವತ್ತು ದುಃಖ ಪಡ್ತಾ ಇರುವುದಾದ್ರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ನೀನು ಯಾವ ವಿಷಯದಲ್ಲಿ ಬಿದ್ದಿದ್ರು ನಾನು ನಿನ್ನನ್ನು ಮೇಲೆ ಕೆತ್ತುತ್ತೇನೆ. ಅರಿಕೆ ದೇವರ ಜೊತೆ ಮಾತಾಡದೆ ಈಗಲೇ ಅರಿಕೆ ನೀನು ಸೋತ ಹೋಗಬೇಡ.
ನಿನ್ನ ನಾಶ ಮಾಡಕ್ಕಲ್ಲ ಯೇಸು ಬಂದಿರು, ನಿನ್ನ ರಕ್ಷಿಸಕ್ಕೆ ಯೇಸು ಬಂದಿದ್ದಾರೆ, ನಿನ್ನನ್ನು ಮೇಲಕ್ಕೆತ್ತಕ್ಕೆ ಯೇಸು ಬಂದಿದ್ದಾರೆ, ನಿನ್ನನ್ನ ಉನ್ನತ ಸ್ಥಿತಿಲಿ ಇಡಕ್ಕೆ ದೇವರು ಬಂದಿದ್ದಾರೆ, ನಿನ್ನನ್ನ ಸ್ತೋತ್ರ ಆತ್ಮ ನಷ್ಟಪಡಿಸಕ್ಕೆ ಯೇಸು ಕ್ರಿಸ್ತನು ಬಂದಿಲ್ಲ. ಏನೋ ಒಂದು ಬಲಹೀನತೆಯಲ್ಲಿ ನೀನು ಬಿದ್ದಿರಬಹುದು, ಯಾವುದೊಂದು ಪಾಪದಲ್ಲಿ ಬಿದ್ದಿರಬಹುದು. ಪ್ರೈಸ್ ದ ಲಾರ್ಡ್. ಯೇಸು ನಿನ್ನನ್ನು ಪ್ರೀತಿಸ್ತಾನೆ, ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸುತ್ತಾನೆ, ಯೇಸು ನಿನ್ನನ್ನು ಬಹಳವಾಗಿ ಪ್ರೀತಿಸ್ತಾನೆ. ಯೇಸು ತನ್ನ ಕರವನ್ನು ನಿನ್ನ ಮೇಲೆ ಚಾಚ್ತಾ ಇದ್ದಾನೆ, ದೇವರ ನಿನ್ನ ಹಸ್ತವನ್ನ, ದೇವರ ತನ್ನ ಹಸ್ತವನ್ನು ನಿನ್ನ ಮೇಲೆ ಚಾಚ್ತಾ ಇದ್ದಾನೆ. ನಿನ್ನ ಪಾಪ ಕಡು ಕೆಂಪಾಗಿದ್ರು ಯೇಸು ಅದನ್ನ ಬಿಳುಪಾಗಿ ಮಾಡ್ತಾರೆ, ಕಿರು ಮಂಚಿ ಬಣ್ಣದ ಹಾಗೆ. ದೇವರು ನಿನ್ನ ಒಂದು ಶ್ರೇಷ್ಠ ವ್ಯಕ್ತಿಯಾಗಿ, ದೇವರು ನಿನ್ನ ಉನ್ನತ ಸ್ಥಿತಿಯಲ್ಲಿ, ನೀನು ಅನೇಕರಿಗೆ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯಾಗಿ ಮಾರ್ಪಡಿಸಕ್ಕೆ ದೇವರಿಗೆ ಪ್ಲಾನ್ ಇದೆ. ನೀವತ್ತು ಬಿದ್ದಿರಬಹುದು, ಹಿಂದೆ ಹೋಗ್ಬೇಡ, ಹಿಂದೆ ಹೋಗಬೇಡ. ದೇವ ಮಗುವೆ, ನೀನು ಹಲವಾರು ವಿಧವಾದ ಪಾಪದಲ್ಲಿ ಬಿದ್ದಿರಬಹುದು. ನಿನ್ನ ಜೀವಿತ ನಿನಗೆ ಚೆನ್ನಾಗಿ ಗೊತ್ತು, ನಿನ್ನ ಜೀವಿತ ನೀನೇ ಅರಿತಿದೀಯಾ. ರಹಸ್ಯವಾದ ಪಾಪಗಳು ನಿನ್ನಲ್ಲಿ ಇರಬಹುದು, ಯೌವನದ ಇಚ್ಛೆಯಲ್ಲಿ ನೀನು ಬಿದ್ದಿರಬಹುದು, ಲೋಕದ ಆಸೆಯಲ್ಲಿ ಬಿದ್ದಿರಬಹುದು, ಶರೀರದ ಇಚ್ಛೆಗಳಲ್ಲಿ ನೀನು ಬಿದ್ದಿರಬಹುದು. ಸೈತಾನನು ನಿನ್ನನ್ನು ವಂಚಿಸಿರಬಹುದು. ಒಂದು ಮಾತು ಹೇಳುತ್ತೇನೆ, ಆದಮ ಹವ್ವಳು, ದೇವ್ರೇ ನಾವು ಮಾಡಿದ ತಪ್ಪಾಯಿತು, ತಿನ್ನಬಾರದು ಹೇಳಿದ ಹಣ್ಣ ನಾವು ತಿಂದು ಬಿಟ್ಟು ಎಂದೇನಾದ್ರೂ ದೇವರ ಮುಂದೆ ಅವರು ಪಶ್ಚಾತ್ತಾಪ ಪಟ್ಟಿದ್ರೆ ದೇವರವ್ರನ್ನ ಕ್ಷಮಿಸಿ ಅದೇ ಏದೇನ್ ತೋಟದಲ್ಲಿ ದೇವರ ಮುಂದೆ ಅವ್ರನ್ನ ಕಳಿಸ್ತಾ ಇತ್ತು. ಆದ್ರೆ ತಪ್ಪು ಮಾಡಿನೂ ಅವರು ನೆಪಗಳನ್ನು ಹೇಳಿದೆ, ತನ್ನ ತಪ್ಪನ ಹಾವಿನ ಮೇಲೆ ಹಾಕಿದೆ. ಆದಾಮನು ತನ್ನ ತಪ್ಪನ ಹವ್ವಳ ಮೇಲೆ ಹಾಕಿದೆ, ಹವ್ವಳು ತನ್ನ ತಪ್ಪನ ಹಾವಿನ ಮೇಲೆ ಹಾಕಿದೆ. ತನ್ನನ್ನು ತಾನು ಒಳ್ಳೆಯವನೆಂದು ದೇವರ ಮುಂದೆ ತೋರಿಸ್ಕೊಳಕ್ ಹೋಗಿದ್ರು. ನನ್ನನ್ನು ವಂಚಿಸಕ್ಕೆ 1000 ವಿಷಯಗಳು ಬರಬಹುದು, ಆದರೆ ನಾನು ವಂಚನೆಗೆ ಬೀಳದಂತೆ ಎಚ್ಚರಿಕೆಯಾಗಿರ್ಬೇಕಾಗಿರುವವನ್ನ. ನಾನು ವಂಚನೆಗೆ ಬೀಳುತ್ತೀನ ಇಲ್ವೋ ಎಂದು ಯೇಸು ಕ್ರಿಸ್ತ ನನ್ನನ್ನು ಗಮನಿಸೋನಾಗಿದ್ದಾನೆ. ಅಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇವರು ನಿಮ್ ಜೊತೆಗೆ ಮಾತಾಡ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಕೂತುಕೊಳ್ಳ್ರಿ, ದೇವರನ್ನು ಬಿಡುಗಡೆ ಕೊಡಕ್ ಹೋಗ್ತಾ ಇದ್ದಾನೆ. ಪಾಪದಲ್ಲಿ ನಿನ್ನ ಜೀವಿತ ಸ್ತೋತ್ರ ಸ್ತೋತ್ರ ಸೋತು ಹೋಗಿರುವುದು ದೇವರನ್ನು ಮೇಲೆತ್ತಕ್ಕೆ ಹೋಗ್ತಾ ಇದ್ದಾನೆ. ಕೆಳಗಡೆ ವಾಕ್ಯ ಓದುವಾಗ ಕುಗ್ಗಿದವರನ್ನ ಉದ್ಧರಿಸುವವನ, ಏನಂದ್ರೆ ಕುಗ್ಗಿದವರನ್ನೆಲ್ಲ. ಅಲ್ಲೆಲೂಯಾ. ಕೆಲವರು ಎಷ್ಟರ ಮಟ್ಟಿಗೆ ಕುಗ್ಗಿ ಹೋಗಿದೆ ಅಂತಂದ್ರೆ ಜೀವನದ ಮೇಲೆ ನಿರೀಕ್ಷೆನೆ ಕಳ್ಕೊಂಡಿದೆ. ಆಮೇಲೆ ಜೀವನದ ಮೇಲೆ ಮುಂದೆ ಭವಿಷ್ಯದ ಬಗ್ಗೆ ಅವರಿಗೆ ನಿರೀಕ್ಷೆನೇ ಇಲ್ಲ. ತಂದೆ ಕೈ ಬಿಟ್ಟಾಗ, ತಾಯಿ ಕೈ ಬಿಟ್ಟಾಗ, ಗಂಡ ಕೈ ಬಿಟ್ಟಾಗ, ಕುಟುಂಬದವರ ಕೈ ಬಿಟ್ಟಾಗ ನಾವೆಷ್ಟು ಕುಗ್ಗಿ ಹೋಗ್ತಿವೆ. ಸ್ವಂತದವರು ನಮ್ಮನ್ನು ಅವಮಾನಿಸುವಾಗ ನಾವೆಷ್ಟು ಕುಗ್ಗಿ ಹೋಗ್ತಿವೆ. ನಮ್ಮ ಅಕ್ಕಪಕ್ಕದವರು ನಮ್ಮ ನಿಂದಿಸುವಾಗ ನಾವು ಕುಗ್ಗಿ ಹೋಗ್ತಿವೆ. ಕೆಲಸದಲ್ಲಿ, ಸ್ಥಳದಲ್ಲಿ ನಾವೆಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಸೈತಾನನು ಕೆಲ ವ್ಯಕ್ತಿಗಳ ಮೂಲಕ ನಮ್ಮನ್ನು ಕುಗ್ಗಿಸ್ತಾನೆ. ಅನೇಕ ಸಾಲಗಳು ಇವತ್ತು ವಿಶ್ವಾಸಿಗಳನ್ನ, ಸೇವಕರನ್ನ ಕುಗ್ಗಿಸ್ತಾ ಇದೆ. ಅವರಿಗೆ ಧೈರ್ಯ ಬರ್ತಾ ಇಲ್ಲ, ಅವರಿಗೆ ಬಲ ಬರ್ತಾ ಇಲ್ಲ, ಅವರಿಗೆ ಶಕ್ತಿ ಸಿಗ್ತಾ ಇಲ್ಲ. ಆ ಸಾಲ ಯೋಚನೆ ಮಾಡುವಾಗೆಲ್ಲ ಅವರು ಕುಗ್ಗೋಗ್ತಾ ಇದ್ದಾರೆ. ಅವರ ಮನಸ್ಸು ಏನಾಗ್ತಾ ಇದೆ? ಗಟ್ಟಿಯಾಗಿ ಇಲ್ರಿ, ಗಟ್ಟಿಯಾಗಿ ಇಲ್ರಿ. ಕೆಲವರನ್ನ ರೋಗಗಳು ಕುಗ್ಗಿಸ್ತಾ ಇದೆ. ನಾನು ಮೊದಲನೇದಾಗಿ ಹೇಳಿದೆ, ನಾವು ದೇವರ ಮುಂದೆ ಎಷ್ಟೋ ತೀರ್ಮಾನವನ್ನು ತಗೊಂಡಿದ್ದೀವಿ, ನಡ್ಸಕ್ ಆಗ್ತಾ ಇಲ್ಲ. ನೀವ್ ಹೇಳ್ಬೋದು, ನನಗೆ ಯಾಕೆ ಇಷ್ಟು ಹೋರಾಟ? ಅಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಯಾಕೆ ನನಗೆ ಇಷ್ಟೊಂದು ಬಾಧೆಗಳು? ಅಲ್ಲೆಲೂಯಾ. ದೇವರು ನಿನ್ನ ಮೇಲೆ ಒಂದು ಉದ್ದೇಶ ಇಟ್ಟಿರೋದ್ರಿಂದ, ದೇವರು ನಿನ್ನ ಮೇಲೆ ಒಂದು ಅಭಿಷೇಕ ಇಟ್ಟಿರೋದ್ರಿಂದ, ದೇವರು ನಿನ್ನಲ್ಲಿ ಕೃಪಾವರಗಳು ಇಟ್ಟಿರೋದ್ರಿಂದ, ದೇವರು ತನ್ನ ಚಿತ್ತವನ್ನ ನಿನ್ನಲ್ಲಿ ಪ್ರಕಟಿಸಿರೋದ್ರಿಂದ ಸೈತಾನಿಗೆ ಚೆನ್ನಾಗಿ ಗೊತ್ತು. ಪ್ರೈಸ್ ದ ಲಾರ್ಡ್. ನೀನೇನಾದ್ರೆ ಹಲ್ಲೆಲೂಯಾ, ಓ ಸುಮ್ಮನೆ ಬಿಟ್ಟು ಬಿಟ್ರೆ ಇವನು ಲೋಕವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾನೆ, ಪ್ರಾಂತ್ಯವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾನೆ, ಕರ್ನಾಟಕವನ್ನ ಅಲ್ಲೋಲ ಕಲ್ಲೋಲ ಮಾಡುತ್ತಾನೆ.
ಮಾಡ್ತಾನೆ, ಇಂಡಿಯಾದಲ್ಲಿ ಏನಾದ್ರೂ ಮಾಡಿ ಬಿಡುತ್ತಾನೆ. ಇವನನ್ನ ಸುಮ್ಮನೆ ಬಿಡಬಾರ್ದೆಂದು ಹೇಳಿ ಸೈತಾನ ಅನೇಕ ವಿಷಯಗಳನ್ನು ಹಾಕಿ ನಮ್ಮನ್ನು ಕುಗ್ಗಿಸ್ತಾನೆ. ದೇವ ಮಗುವೆ, ನೀನು ಕುಗ್ಗು ಹೋಗಬೇಡ. ನಿನ್ನ ಕುಗ್ಗಿಸುವ ವಿಷಯ ಸೈತಾನ್ ತಂದ್ರೆ ಉದ್ಧರಿಸುವ ವಿಷಯ ಯೇಸು ಕ್ರಿಸ್ತ ನಿನ್ನ ಬಳಿಗೆ ತರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಗ್ಗಿಸುವವನು ಸೈತಾನ ಆದ್ರೆ ಉದ್ಧರಿಸುವವನು ಯೇಸು ಕ್ರಿಸ್ತನಾಗಿದ್ದಾನೆ. ಕುಗ್ಗಿದೆಯಾ? ಕುಗ್ಗಿರುವಾಗ ನೀನು ಸಾಲವೇ, ನಿನಗೊಂದು ಬಿಡುಗಡೆ ದೇವರಿಟ್ಟಿದೆ. ರೋಗವೇ, ನಿನಗೊಂದು ಬಿಡುಗಡೆ ದೇವರಿಟ್ಟಿದೆ. ಹೋರಾಟವೇ, ನಿನಗೊಂದು ಬಿಡುಗಡೆ ದೇವರಿಟ್ಟಿದೆ. ನೀನು ನನ್ನನ್ನು ಬಿಟ್ಟು ಹೋಗುವ ಸಮಯ ಹತ್ತಿರವಾಯಿತು. ದೇವರು ನನ್ನ ಕೈ ಹಿಡಿದು ಉದ್ಧರಿಸಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಉದ್ಧರಿಸೋದಂದ್ರೆ ಆಶೀರ್ವಾದ, ಉದ್ಧಾರ ಅಂದ್ರೆ ಅನುಗ್ರಹ, ಉದ್ಧಾರ ಅಂದ್ರೆ ಬಿಡುಗಡೆ, ಉದ್ಧಾರ ಅಂದ್ರೆ ಮಹತ್ತಾದ ಕಾರ್ಯಗಳು, ಉದ್ಧಾರ ಅಂದ್ರೆ ದೇವರು ನಿನ್ನನ್ನ ಹೀನ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಇಡುವಂಥದ್ದು. ಮಹಿಮೆ ಕೊಡು ದೇವರಿಗೆ, ಮಹಿಮೆ ಕೊಡು ದೇವರಿಗೆ. ಕುಗ್ಗಿದೆಯಾ ಎಂದು ಕುಗ್ಗಿದ ಸ್ಥಿತಿಯಲ್ಲೇ ಇರಕ್ಕೆ ಬಿಡುವವನಲ್ಲ ದೇವರು. ಹಲ್ಲೆಲೂಯಾ. ಒಂದು ಚಿಂತೆ ಮಾಡಿ, ನಿನಗೆ ಬಹಳ ಹೋರಾಟ ಇದೆಯಾ? ನಿಮಗೆ ಬಹಳ ಹೋರಾಟ ಇದೆಯಾ? ದೊಡ್ಡ ಸೇವೆ ಇದೆ, ದೊಡ್ಡ ಸೇವೆ ಇದೆ, ಶಕ್ತವಾದ ಸೇವೆ ಇದೆ, ಶಕ್ತವಾದ ಹೋರಾಟಗಳಿದೆ. ಜ್ಞಾನಿ ಆಗ್ಬೇಕಾದ್ರೆ ಹೆಚ್ಚೆಚ್ಚು ಓದಬೇಕು. ಹೋಗ್ತಾ 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 ಕಠಿಣವಾಗಿರುತ್ತೆ ಎಜುಕೇಶನ್ ಹೊರತು ಸುಲಭವಾಗಿರೋದಿಲ್ಲ. ಆಮೇಲೆ ಅನಿಲ್ ಪಾಸ್ಟರ್ MBA ಓದುವಾಗ ಅವ್ರು ಹೇಳ್ತಾ ಇದ್ರು, MBA ಓದುವಾಗ ಒಂದೊಂದು ಬುಕ್ ತಲೆ ದಿಂಬಷ್ಟು ದಪ್ಪ ಇರುತ್ತೆ ಅಂದ್ರೆ ಅದು ಓದಬೇಕು, ಓದಿ ಪಾಸ್ ಮಾಡಬೇಕು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಕರ್ತನು ಕೊಟ್ಟಿರೋ ಒಂದು ಶಕ್ತವಾದ ಸೇವೆಯನ್ನ ಮಾಡಬೇಕಂದ್ರೆ ಶಕ್ತವಾದ ಹೋರಾಟಗಳನ್ನ ನಾನು ಜಯಿಸಬೇಕು. ನೀನ್ ಯುದ್ಧ ಮಾಡಬೇಡ, ದೇವರು ಯುದ್ಧ ಮಾಡಿ ಉಚಿತವಾದ ಜಯ ದೇವರು ನಿನ್ನ ಕೈಯಲ್ಲಿ ಕೊಡುತ್ತೆ. ಇವತ್ತು ಕೆಲವು ವಿಷಯ ನಿನ್ನನ್ನು ಬಾಧಿಸ್ತಾ ಇದೆ, ಕೆಲವು ಹೋರಾಟ ನಿನ್ನನ್ನು ಕುಗ್ಗಿಸ್ತಾ ಇದೆ. ಅದು ಪ್ರೇಯರ್ ಮಾಡಕ್ಕಾಗದೆ, ಸ್ತೋತ್ರ ಹೇಳಕ್ಕಾಗದೆ, ನಂಬಿಕೆಯಲ್ಲಿ ಜೀವಿಸಕ್ಕಾಗದೆ, ನಿರೀಕ್ಷೆ ಇಟ್ಟುಕೊಳ್ಳಕ್ಕಾಗದೆ, ಬೈಬಲ್ ಅನ್ನು ಓದಕ್ಕಾಗದೆ, ಉಪವಾಸ ಪ್ರಾರ್ಥನೆ ಮಾಡಕ್ಕಾಗದೆ, ದೇವರ ಸಮ್ಮುಖದಲ್ಲಿ ಇರಕ್ಕಾಗದೆ ಕೆಲವು ವಿಷಯಗಳು ನಿನ್ನನ್ನು ಕುಗ್ಗಿಸ್ತಾ ಇರಬಹುದು. ಹಲ್ಲೆಲೂಯಾ. ಮನೆಯಲ್ಲಿ ಬಂದ್ರೆ ಒಂದು ರೀತಿ ಹೋರಾಟ, ಕೆಲಸದಲ್ಲಿ ಹೋದ್ರೆ ಒಂದು ರೀತಿ ಹೋರಾಟ, ಹೊರಗಡೆ ಬಂದ್ರೆ ಒಂದು ರೀತಿ ಹೋರಾಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಕ್ ಓಡಿಸಿದ್ರು ಒಂದು ಹೋರಾಟ, ಕಾರ್ ಓಡಿಸ್ತಾ ಇದ್ರು ಹೋರಾಟ. ಎಷ್ಟರ ಮಟ್ಟಿಗೆ ಸೈತಾನ ನಮ್ಮ ಮೇಲೆ ಫೈಟ್ ಮಾಡ್ತಾ ಇದೆ ಅಂದ್ರೆ, ನಾನು ಕರ್ತನ ಸೇವೆ ಮಾಡಬಾರದು, ನಾನು ಇದೇ ಸ್ಥಿತಿಯಲ್ಲಿ ಇರಬೇಕೆಂದು ಸೈತಾನ್ ಪ್ಲಾನ್ ಇಟ್ಟಿದೆ. ಆದ್ರೆ ದೇವರು ಹೇಳ್ತಿದ್ದಾರೆ, ನನ್ನ ನಾಮದಲ್ಲಿ ಭಯ ಭಕ್ತಿ ಇಟ್ಟಿರುವ ನಿನಗೂ ಧರ್ಮ ಎಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡುವನು. ಆಗ ಕೊಟ್ಟಿಗೆಯಿಂದ ಬಿಟ್ಟ ಕರುಗಳ ರೀತಿ ನೀನು ಓಡುವೆ ಎಂಬುದಾಗಿ ಒಂದು ಬಿಡುಗಡೆ ನಿನ್ನ ಮೇಲೆ ಇದೆ. ಶತ್ರುವಿನ ಕಾಲಗಳಿಗಾಗಿ ತುಳಿಯುವ ಒಂದು ಅಧಿಕಾರ ಇದೆ. ಅವನು ನಿನ್ನ ಕಾಲಗಳಿಗೆ ಬೂದಿಯಾಗಿ ಬೀಳುತ್ತಾನೆ. ಒಂದು ತಿಳ್ಕೊಂಡ್ರೆ ದೇವರ ಮಕ್ಕಳೇ, ಲೋಕದಲ್ಲಿ ಎಲ್ಲರಿಗೂ ಶೋಧನೆ ಇದೆ, ಆದರೆ ಜಯ ಇರೋದು ಯೇಸು ಕ್ರಿಸ್ತನ ಮಕ್ಕಳಿಗೆ ಮಾತ್ರ. ಶೋಧನೆ ಜಯಿಸುವ ಶಕ್ತಿ ಅವರೊಬ್ಬರಿಗೆ ದೇವರು ಕೊಟ್ಟಿರೋದು. ಹಲ್ಲೆಲೂಯಾ. ಒಂದು ಕಡೆ ವಾಕ್ಯ ಓದುವಾಗ ಕೀರ್ತನೆ 37ನೇ ಕೀರ್ತನೆ 23-24ನೇ ವಾಕ್ಯ. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ, ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಹಲ್ಲೆಲೂಯಾ. ಅವನು ಕೆಳಗೆ ಬಿದ್ದರೂ ಹೇಳದೆ ಹೋಗುವುದಿಲ್ಲ, ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ಆಮೆನ್. ನೋಡಿ 23ನೇ ವಾಕ್ಯ ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ದ ಸ್ಟೆಪ್ಸ್ ಆಫ್ ಎ ಗುಡ್ ಮ್ಯಾನ್ ಆರ್ ಸ್ತೋತ್ರ ಆನರಬಲ್ ಬೈ ದ ಲಾರ್ಡ್ ಅಂಡ್ ಹಿ ಡಿಲೈಟ್ ಇನ್ ಹಿಸ್ ವೇ ಎಂಬುದಾಗಿ. ಅದರ ಅರ್ಥ ಸತ್ಪುರುಷನ ಅಂದ್ರೆ ಗುಡ್ ಮ್ಯಾನ್ ಅಂತ ದೇವರು ಹೇಳ್ತಾ ಇದ್ದಾರೆ. ನಾವು ದೇವರ ಮುಂದೆ ಗುಡ್ ಮ್ಯಾನ್ ಆಗಬೇಕು. ಶೋಧನೆ ಇದೆ, ಹೋರಾಟಗಳಿದೆ ಎಂದು ಬಿಟ್ಟು ನಾವು ಪಾಪ ಮಾಡಬಾರದು. ಕೆಲವರಿಗೆ ಕಷ್ಟ ಇದೆ, ಹೋರಾಟ ಇದೆ, ಆದ್ರೂ ಅವ್ರು ಪಾಪ ಬಿಡಲ್ಲ. ಇವತ್ತು ದೇವರನ್ನ ನಾನು ಉದ್ಧರಿಸಬೇಕಂದ್ರೆ ಸತ್ಪುರುಷನ ಗತಿ ಸ್ಥಾಪನೆ ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ ಅಂತೆ. ನನ್ನನ್ನು ಒಳ್ಳೆ ಮನುಷ್ಯನಾಗಿ ಮಾಡಿರೋದು ಯೇಸು ಕ್ರಿಸ್ತನ. ಅನೀತಿವಂತನಾಗಿದ್ದ ನನ್ನನ್ನು ನೀತಿವಂತನಾಗಿ ಮಾಡಿರೋದು ಯೇಸು ಕ್ರಿಸ್ತನ.
ನನ್ನ ದಾರಿಯನ್ನು ದೇವರು ಮೆಚ್ಚುತ್ತಾರೆ. ಅವನ ಪ್ರವರ್ತನೆ ಮೆಚ್ಚುತ್ತಾರೆ ಅಂದ್ರೆ ನನ್ನ ದಾರಿಯನ್ನ, ನಾನು ನಡೆಯುವ ಮಾರ್ಗ, ಯೇಸು ಕ್ರಿಸ್ತನ ಒಳ್ಳೆ ಮ್ಯಾನ್, ಗುಡ್ ಮ್ಯಾನ್, ಸತ್ಪುರುಷನು ದೇವರ ಮಾರ್ಗದಲ್ಲಿ ಜೀವಿಸ್ತಾನೆ. ಅವನಿಗೆ ಹೋರಾಟ ಬರಲಿ, ಶೋಧನೆ ಬರಲಿ, ಇಕ್ಕಟ್ಟು ಬರಲಿ, ಅವನು ದೇವರಿಗೆ ವಿರೋಧವಾಗಿ ಪಾಪ ಮಾಡಲ್ಲ. ಬೈಬಲ್ ಹೇಳ್ತಾ ಇದೆ, ದೇವರೇ ನಿನಗೆ ವಿರೋಧವಾಗಿ ಒಂದು ಪಾಪ ನನ್ನ ಹೃದಯದಲ್ಲಿ ನಾನು ಇಟ್ಟುಕೊಳ್ಳೋದಿಲ್ಲ ಎಂಬುದಾಗಿ ನಾವಿದನ್ನು ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಲರ್ಟ್ ಆಗಿರಿ. ಸತ್ಪುರುಷ ನನ್ನನ್ನ ಉತ್ತಮ ವ್ಯಕ್ತಿಯಾಗಿ, ನೀತಿವಂತನಾಗಿ, ಪರಿಶುದ್ಧನಾಗಿ ಮಾರ್ಪಡಿಸದೆ ಯೇಸು ಕ್ರಿಸ್ತನು. ನಾನು ದೇವರ ಮಾರ್ಗದಲ್ಲಿ ನಡೆಯುವಾಗ ನನ್ನನ್ನು ನೋಡಿ ದೇವರು ಸಂತೋಷ ಪಡುತ್ತಾರೆ. ಇವತ್ತು ಕುಕ್ಕಿ ಇರುವನ ನೀನು ಉದ್ಧಾರ ಆಗಬೇಕಾ? ಬಿದ್ದವನಾದ ನಿನ್ನನ್ನು ಮೇಲೆ ಕೆತ್ತಬೇಕಾ? ನೀನು ಕರ್ತನ ಮಾರ್ಗದಲ್ಲಿ ನಡೆಯುವತ್ತಿಂದ ಕರ್ತನ ಸಂತೋಷ ಪಡುವಾಗೆ ಜೀವಿಸು. ದೇವರು ಹೇಳ್ತಾ ಇದ್ದಾರೆ, ಅವನ ಕೆಳಗೆ ಬಿದ್ರೂ ಏಳದೆ ಹೋಗೋದಿಲ್ಲ. ಇವತ್ತು ಕೆಳಗೆ ಬಿದ್ದಿರುವ ಸ್ಥಿತಿ ನಿನಗಿರ್ಬೋದು, ಆದ್ರೆ ನಿನಗೆ ಎದ್ದೇಳಕ್ಕೆ ಒಂದು ಕೃಪೆ ದೇವರು ಇಟ್ಟಿದ್ದಾರೆ. ಎದ್ದು ಮೇಲೆ ಬರಕ್ಕೆ ಒಂದು ಕೃಪೆ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಇವತ್ತು ಯಾವ ಸ್ಥಿತಿಯಲ್ಲಿ ಬಿದ್ದಿದ್ರು, ಸಾಲ ಇರ್ಬೋದು, ರೋಗ ಇರ್ಬೋದು, ಹೋರಾಟ ಇರ್ಬೋದು, ಇಕ್ಕಟ್ಟಿರ್ಬೋದು, ಮಕ್ಕಳಿಲ್ಲದೆ ಇರಬಹುದು, ಕ್ರೈಸ್ತರ ಆಶೀರ್ವಾದ ಇಲ್ಲದೆ ಇರಬಹುದು, ಒಳ್ಳೆ ಜಾಬ್ ಇಲ್ಲದೆ ಇರಬಹುದು, ಒಳ್ಳೆ ಸಂಬಳ ಇಲ್ಲದೆ ಇರಬಹುದು, ಬಿಸಿನೆಸ್ ಅಲ್ಲಿ ಅನುಗ್ರಹ ಇಲ್ಲದೆ ಇರಬಹುದು, ಕುಟುಂಬದಲ್ಲಿ ಆಮೇಲೆ ಉನ್ನತಿ ಇಲ್ಲದೆ ಇರಬಹುದು, ಕೆಲವೊಂದು ಬಡತನ ಹೀನ ಸ್ಥಿತಿಯಲ್ಲಿ ನೀನು ಇವತ್ತು ಬಿದ್ದಿರಬಹುದು. ಆದರೆ ದೇವರು ಹೇಳ್ತಾರೆ, ನೀನು ಹೇಳದೆ ಇರೋದಿಲ್ಲ, ನೀನು ಹೇಳ್ತೀಯ ಮೇಲೆ. ದೇವರ ವಾಕ್ಯ ಹೇಳ್ತಾ ಇದೆ ಕೆಳಗಡೆ, ಯೆಹೋವನು ಅವನನ್ನು ಕೈ ಹಿಡಿದು, ಗಟ್ಟಿಯಾಗಿ ಹೇಳ್ರಿ, ಯೇಸು ಕ್ರಿಸ್ತನು ನನ್ನ ಕೈ ಹಿಡಿದು ಉದ್ಧಾರ ಮಾಡುವನು. ಗಟ್ಟಿಯಾಗಿ ಹೇಳ್ರಿ, ಯೇಸು ಕ್ರಿಸ್ತನು ನನ್ನ ಕೈ ಹಿಡಿದು ಉದ್ಧಾರ ಮಾಡುವನು. ಸಾವಿರಕ್ಕಿದೆಯಾ? ಲಕ್ಷದಲ್ಲಿ ದೇವರು ನಡೆಸ್ತಾರೆ. ಲಕ್ಷದಲ್ಲಿದೆಯಾ? ಕೋಟಿಗೆ ದೇವರು ನಡೆಸ್ತಾರೆ. ಕೋಟಿಲಿದೆಯಾ? ಅದು ಮಿಲಿಯನ್ಗೆ ಹೋಗುತ್ತೆ. ದೇವರು ಒಂದೊಂದು ಸ್ಟೆಪ್ ಮೇಲಕ್ಕೆ ಎತ್ತುವವನೇ ಹೊರತು ಕೆಳಗೆ ಇಳಿಸುವವನಲ್ಲ. ಹಲ್ಲೆಲೂಯಾ. ಕೆಲವರ ಮೇಲೆ ದೊಡ್ಡ ಬ್ಲೆಸ್ಸಿಂಗ್ ಇಟ್ಟಿದೆ, ಕೆಲವರು ಕೋಟಿಗಳನ್ನ ಕಾಣಕ್ ಹೋಗುತ್ತೆ, ಮಿಲಿಯನ್ಗಳನ್ನ ಕಾಣಕ್ ಹೋಗುತ್ತೆ. ಆದ್ರೆ ಒಂದೇ ಒಂದು, ನಿನ್ನನ್ನ ಕೈ ಹಿಡಿದು ಉದ್ಧರಿಸುವವನು ಯಾರೋ ಒಂದು ವ್ಯಕ್ತಿ ಅಲ್ಲ, ಯಾರೋ ಒಬ್ಬ ಮನುಷ್ಯನಲ್ಲ, ಯಾರೋ ಒಬ್ಬ ಸ್ನೇಹಿತನಲ್ಲ, ಯಾರೋ ಒಬ್ಬನ ಬರುವವನಲ್ಲ. ನಿನ್ನ ಕೈ ಹಿಡಿದು ಉದ್ಧರಿಸುವವನು ಯೇಸು ಕ್ರಿಸ್ತನಾಗಿದ್ದಾನೆ. ಕೈ ಹಿಡಿದು ಉದ್ಧರಿಸ್ತಾರೆ. ಎಲ್ಲ ಮಾರ್ಗದಲ್ಲಿ ಉನ್ನತಿ ನಿನಗೆ ಬರ್ತದೆ, ಎಲ್ಲ ವಿಷಯದಲ್ಲಿ ನಿನಗೆ ಅಭಿವೃದ್ಧಿ ಬರ್ತದೆ. ನಿನ್ನ ಕುಟುಂಬ ಹೀಗೆ ಇರೋದಿಲ್ಲ, ನಿನ್ನ ಸ್ಥಿತಿ ಹೀಗೆ ಇರೋದಿಲ್ಲ, ನಿನ್ನ ಕೆಲಸ ಹೀಗೆ ಇರೋದಿಲ್ಲ, ನಿನ್ನ ಬಿಸಿನೆಸ್ ಹೀಗೆ ಇರೋದಿಲ್ಲ, ನಿನ್ನ ಸಂಬಳ ಹೀಗೆ ಇರೋದಿಲ್ಲ. ಅದು ಉನ್ನತಿಗೆ ಬರುವ ದಿನ ಇದೆ. ಅದು ದೇವರು ನಿನ್ನ ಕೈ ಹಿಡಿದು ಉದ್ಧರಿಸ್ತಾರೆ. ದಾವೀದನು ಹೇಳ್ತಾನೆ, ಆಗ ನಾನು ಬಾಲಕನಾಗಿದ್ದೆ, ಈಗ ನಾನು ವೃದ್ಧನಾಗಿದ್ದೇನೆ. ಈವರೆಗೂ ನೀತಿವಂತನು ರೊಟ್ಟಿಗೆ ಕೊರತೆ ಇರೋದನ್ನ ನಾನು ನೋಡೇ ಇಲ್ಲ. ಅವನ ಸಂತತಿ ಭಿಕ್ಷೆ ಬೇಡ ತಿನ್ನೋದು ನಾನು ನೋಡಿಲ್ಲ. ಇವತ್ತು ನೀವು ದೇವರ ಮಕ್ಕಳೇ, ದೇವರ ವಾಕ್ಯಕ್ಕೆ ಭಯಪಟ್ಟು ದೇವರ ಮಾರ್ಗದಲ್ಲಿ ನಡೆದರೆ ದೇವರು ಸಂತೋಷ ಪಡ್ತಾನೆ. ದೇವರು ಹೇಳಿ, ನಿನ್ನ ಸಂತತಿ ಮತ್ತೊಬ್ಬರ ಮುಂದೆ ಕೈ ಚಾಚಕ್ಕೆ ದೇವರು ಬಿಡುವುದಿಲ್ಲ. ನಿನ್ನ ಸಂತತಿ ಯಾರೋ ಮುಂದೆ ಅಣ್ಣ ಸಹಾಯ ಮಾಡ್ರಿ, ಇಷ್ಟು ಕೊಡ್ರಿ ಸಾಲ, ನನಗೆ ಇಷ್ಟು ಕೊಡ್ರಿ ಕಷ್ಟ ಇದೆ ಎಂದು ಕೈ ಚಾಚಕ್ಕೆ ದೇವರು ಬಿಡೋದೇ ಇಲ್ಲ. ಅವರ ಕೈ ಕೊಡುವ ಹಾಗೆ ದೇವರು ಆಶೀರ್ವದಿಸ್ತಾರೆ. ಒಂದು ತಿಳ್ಕೊಳ್ರಿ, ಒಂದು ಅರ್ಥ ಮಾಡಿಕೊಳ್ಳ್ರಿ, ನಿನ್ನ ಸಂತತಿ ಆಶೀರ್ವದಿಸಲ್ಪಡೋದು ಈಗ ನೀನು ನಿಲ್ಲುವ ಸ್ಥಿತಿಯಲ್ಲಿ ಇದೆ. ನೀನು ಇವತ್ತು ಯಾವ ರೀತಿ ದೇವರ ಮುಂದೆ ನಿಲ್ಲುತ್ತೀಯ, ನಿನ್ನ ಸಂತತಿ ಆ ರೀತಿ ಆಶೀರ್ವದಿಸಲ್ಪಡ್ತದೆ. ನೀನು ಇವತ್ತು ಯಾವ ರೀತಿ ಬೀಜ ಬಿತ್ತುತ್ತೀಯ, ಅದೇ ಫಲವನ್ನು ನೀನು ಕುಯ್ಯಕ್ಕೆ ಹೋಗುತ್ತೀಯ. ಇವತ್ತು ದೇವರಿಗೆ ಭಯಪಡು, ದೇವರ ವಾಕ್ಯಕ್ಕೆ ಭಯಪಡು, ದೇವರ ವಾಕ್ಯಕ್ಕೆ ಸರಿಯಾಗಿ ಜೀವಿಸು. ಆಶೀರ್ವಾದ ಇದೆ. ಬೇಕಾ? ನೀನು ಶಬ್ದವಿದ್ದಿ ಕರ್ತನೆ ಎಂದು ಕೂಗುವಾಗ ನಿನ್ನ ಶಬ್ದ ಕೆಳಗೆ ದೇವರು ನಿನ್ನ ಬಳಿಗೆ ಇಳಿದು ಬರ್ತಾರೆ. ದೇವರು ಮೆಚ್ಚಿಸುವ ರೀತಿಯಲ್ಲಿ, ದೇವರು ಮೆಚ್ಚುವ ರೀತಿಯಲ್ಲಿ ನೀವು ಜೀವಿಸಲಿ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯಲ್ಲಿ ಸ್ತೋತ್ರದಲ್ಲಿ ಇದ್ರೆ ನಮ್ಮ ಮನಸ್ಸು ಆ ಕಡೆ ಹೋಗೋದಿಲ್ಲ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದೋಣ. ಜ್ಞಾನೋಕ್ತಿ
24ನೇ ಅಧ್ಯಾಯ 16ನೇ ವಾಕ್ಯ ಬೇಗ. ಜ್ಞಾನೋಕ್ತಿ 24:16 ಬೇಗ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿಯಿಂದ ಬಿದ್ದೇ ಹೋಗುವನು. ಹಲ್ಲೆಲೂಯಾ. 7 ರೀತಿಯಾದ ಶೋಧನೆ, 7 ರೀತಿಯಾದ ಸೋಲುಗಳು, 7 ರೀತಿಯಾದ ಹೋರಾಟಗಳಲ್ಲಿ ನೀನು ಬಿದ್ರುನು, 7 ಸಲ ನೀನು ಬಿದ್ರುನು ದೇವರು ನಿನ್ನ ಏನ್ ಮಾಡ್ತಾರೆ? ಇಲ್ಲ ಇರ್ಬೋದು. ಹಲ್ಲೆಲೂಯಾ. ದೇವರು ಏನ್ ಮಾಡ್ತಾರೆ? ಗಟ್ಟಿಯಾಗಿ ಹೇಳ್ತಾರೆ, ಶಿಷ್ಟನು 7 ಸಲ ಬೀಳಲಿ, ದೇವರ ನನ್ನ ಮೇಲೆ ಕೆತ್ತುತ್ತಾನೆ. ಆದ್ರೆ ದುಷ್ಟನು 1 ಸಲ ಬಿದ್ರೆ ಅವನು ಬಿದ್ದೇ ಹೋಗ್ತಾನೆ. ಹಲ್ಲೆಲೂಯಾ. ಅವನು ತಾನು ಮಾಡಿದ ಕೇಡಿನಿಂದ ಅವನು ಬಿದ್ದು ಹೋಗ್ತಾನಂತೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮ್ಮನ್ನು ಪೀಡಿಸಕ್ಕೆ ಅನೇಕ ವಿಧವಾದ ವಿಷಯಗಳು ನಮ್ಮ ಮೇಲೆ ಬರ್ತದೆ. ಪೀಡಿಸಕ್ಕೆ ಇವತ್ತಿನ ದಿನ ಕೆಲವರಿಗೆ ಸಂಬಳ ಇಲ್ಲ, ಕೆಲವರಿಗೆ ಕೆಲಸ ಲಾಕ್ಡೌನ್ ಇದೆಯಲ್ಲ, ನನ್ನ ಕೆಲಸದಿಂದ ತೆಗೆದಾಕ್ತಾರೋ ಎಂಬ ಭಯದಿಂದ ಅನೇಕರು ಕುಗ್ಗೋಗ್ತಾ ಇದ್ದಾರೆ. ಸಂಬಳ ನನಗೆ ಬರುತ್ತೋ ಇಲ್ಲವೋ ಅಂತ ಹೆದರಿಕೆಯಿಂದ ಅನೇಕ ಜನರು ಕುಗ್ಗೋಗ್ತಾರೆ. ಹೆಂಗೆ ಕುಟುಂಬ ನಡೆಸೋದು? ಈ ಲಾಕ್ಡೌನ್ ನೋಡಿದ್ರೆ ಮುಂದೆ ಮುಂದೆ ಹೋಗ್ತಾ ಇದೆ, ನಾನು ಹೆಂಗೆ ಕುಟುಂಬ ನಡೆಸಲಿ? ಕುಗ್ಗೋಗ್ತಾ ಇದೆ. ಅನೇಕರು ಏನಾಗ್ತಾ ಇದ್ದಾರೆ, ಹೇಗೆ ನಾನು ಹೆಂಡತಿ ಮಕ್ಕಳನ್ನ ಸಾಕ್ಲಿ, ಹೇಗೆ ನನ್ನ ಕುಟುಂಬದನ್ನ ನಾನು ಮ್ಯಾನೇಜ್ ಮಾಡಬೇಕು, ಇದೇ ರೀತಿ ಆದ್ರೆ ನನ್ನ ಭವಿಷ್ಯತ್ತು ಏನು? ಕೆಲವು ಮಕ್ಕಳು ಎಜುಕೇಶನ್ ವಿಷಯವಾಗಿ ಹೋಗಿದ್ದಾರೆ. ಇದೇ ತರ ಆದ್ರೆ ನಾವು ಹೇಗೆ ಎಜುಕೇಶನ್ ಮಾಡೋದು? SSLC PUC ಎಕ್ಸಾಮ್ ಇನ್ನೂ ನಡೆದಿಲ್ಲ, ಅವರಿಗೆ ಭಯ, ಹಿಂಗೆ ಯಾವ ರೀತಿ ಮಾಡೋದು, ಹಿಂಗೆ ಗೌರ್ಮೆಂಟ್ ಏನೇನೋ ತೀರ್ಮಾನ ತಗೊಳ್ತಾ ಇದೆಯಲ್ಲ. ಅನೇಕ ಕುಕ್ಕು ಹೋಗುವಂತ ಒಂದು ಸ್ಥಿತಿ ಇವತ್ತು ಲೋಕದಲ್ಲಿ ಇದೆ, ನಮ್ಮ ಮೇಲೆ ಇವತ್ತು ಬಂದಿದೆ. ಆದ್ರೆ ದೇವರು ಹೇಳ್ತಿದ್ದಾರೆ, ಕುಗ್ಗು ಹೋಗುವ ಸ್ಥಿತಿ ಇವತ್ತು ಬಂದಿದೆ, ಆದ್ರೆ ನಿನ್ನನ್ನು ಉದ್ಧರಿಸೋನು ನಾನಂದೆ. ದೇವರು ಏನ್ ಹೇಳ್ತಿದ್ದಾರೆ? ನೀನ್ ಯಾಕೆ ಹೋಗ್ತೀಯ? ಸಂಬಳ ಬರಲ್ಲ ಅಂತ ಹೋಗ್ತೀಯ? ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕಂತ ದೇವರು ಹೇಳಿದ್ರು. ನಾಳೆ ಕುರಿತಾಗ ಚಿಂತಿಸಬೇಡ ಅಂತ ದೇವರು ಹೇಳಿದ್ರು. ಇದು ಬೇರೆ ಯಾರಿಗೆ ಹೇಳಿಲ್ಲ, ನಮ್ಮನ್ನು ನೋಡಿದ ದೇವರು ಹೇಳಿರೋದು. ನಾಳೆ ಬಗ್ಗೆ ದೇವರ ಮೇಲೆ ವಿಶ್ವಾಸ ಇದೆಯಾ? ನಾಳೆ ಬಗ್ಗೆ ಚಿಂತೆ ಮಾಡಬೇಡ. ದೇವರು ಹೇಳ್ತಾರೆ, ನಾಳೆದು ನಾಳೆ ನೋಡ್ಕೊಳ್ತೇನೆ. ಯಾರು ನೋಡ್ಕೊಳ್ತಾರೆ? ನಂಬಿಕೆ ಇದೆಯಾ? ನಾಳೆ ಕೆಲಸಕ್ಕಾಗಿ ಇವತ್ತು ಎಷ್ಟೋ ಜನ ಅಲವರಿದೆ, ಕೆಲಸ ಇಲ್ಲ, ನಾಳೆ ಅಪ್ಪ ಸಂಬಳ ಇಲ್ಲಪ್ಪ, ನಾಳೆ ಊಟಕ್ಕೆ ಏನ್ ಮಾಡೋದು? ಒಂದು ದೇವದಾಸದ ಮನೆಗೆ ನಮ್ಮ ಸಹೋದರರು ತಗೊಂಡೋಗಿ ರೇಷನ್ ಕೊಟ್ಟಿದ್ರು. ಅವರು ರೇಷನ್ ಕೊಟ್ಟಿದ ತಕ್ಷಣ ನಮ್ಗೆ ಫೋನ್ ಮಾಡಿದೆ, ದೇವರೇ ನಿಮ್ಮನ್ನ ಕಳಿಸಿದ್ರು, ನಮ್ಮ ಮನೇಲಿ ಏನ್ ಇರ್ಲಿಲ್ಲ ಪಾಸ್ಟರ್, ಎಲ್ಲ ನಮ್ಮ ಮನೇಲಿ ಖಾಲಿ ಆಗಿತ್ತು, ನಾವು ದೇವರಿಗೆ ಮೊರೆ ಇಡ್ತಾ ಇತ್ತು, ಆದ್ರೆ ತಕ್ಕ ಸಮಯದಲ್ಲಿ ದೇವರು ನಿಮ್ಮ ಮೂಲಕ ಕೊಟ್ಟು ಕಳಿಸಿದ್ರು. ಅಳ್ತಾ ಅಳ್ತಾ ಫೋನ್ ಕಟ್ ಮಾಡಿದ್ರು, ಅಳು ತಡಕಾಗ್ತಾ ಇಲ್ಲ. ಆದ್ರೆ ನಮ್ಮನ್ನ ಸೃಷ್ಟಿ ಮಾಡಿದ ದೇವರು ಹಸಿವೆಯಿಂದ ಬಳಲುತ್ತಾ ಒಂದು ಬೀದಿಯಲ್ಲಿ ಬೀಳಕ್ಕೆ ದೇವರು ನಮ್ಮನ್ನು ಬಿಡಲ್ಲ. ದೇವರು ಏನು ಅರಿಯದ ಸ್ತೋತ್ರ ಆತ್ಮ ಇಲ್ಲದೆ ಇರುವಂತ ಪ್ರಾಯದ ಸಿಂಹಗಳು, ಕಾಡಲ್ಲಿರುವ ಕತ್ತೆಗಳು ಆಹಾರಕ್ಕಾಗಿ ದೇವರನ್ನ ಕೂಗಬೇಕಾದ್ರೆ, ಅವಕ್ಕೆ ಹೊತ್ತಿಗೆ ದೇವರ ಆಹಾರ ಕೊಡಬೇಕಾದ್ರೆ ದೇವರು ಹೇಳ್ತಿದ್ದಾರೆ, ಅವೆಲ್ಲರಿಗಿಂತ ನೀವು ಹೆಚ್ಚಿನವರಲ್ವಾ? ಅದನ್ನ ನಾನು ಇಷ್ಟು ಚೆನ್ನಾಗಿ ಪೋಷಿಸ್ತಿರ್ಬೇಕಾದ್ರೆ ನನ್ನನ್ನ ಪೋಷಿಸೋದಿಲ್ವಾ? ನೋಡ್ರಿ, ನಾವು ಇವತ್ತು ಸೈತಾನ್ ನಮ್ಮನ್ನ ಏನ್ ಮಾಡಿದೆ, ಅನೇಕ ವಿಷಯದಲ್ಲಿ ಏನ್ ಮಾಡಿದೆ, ಮನಸ್ಸಿನ ಒಳಗೆ ಆಲೋಚನೆ ಕೊಟ್ಟು ಕುಗ್ಗಿಸ್ತಾ ಇದೆ. ನಿಮ್ಮ ಭವಿಷ್ಯತ್ತು ನಿಮ್ಮ ಕಂಪನಿಯಲ್ಲಿ ಇಲ್ಲ ದೇವರ ಮಕ್ಕಳೇ, ನಿಮ್ಮ ಭವಿಷ್ಯತ್ತು ದೇವರ ಕೈಯಲ್ಲಿದೆ. ನಿನ್ನ ಮ್ಯಾರೇಜ್ ಇನ್ನೊಬ್ಬರ ಕೈಯಲ್ಲಿಲ್ಲ, ದೇವರ ಕೈಯಲ್ಲಿದೆ. ನಿನ್ನ ಎಜುಕೇಶನ್ ದೇವರ ಕೈಯಲ್ಲಿದೆ. ನಿನ್ನ ಆಶೀರ್ವಾದ ದೇವರ ಕೈಯಲ್ಲಿದೆ. ನಿನ್ನ ಬಿಡುಗಡೆ ದೇವರ ಕೈಯಲ್ಲಿದೆ. ನಿನ್ನ ಪರಿಸ್ಥಿತಿ ಮಾರ್ಪಡಿಸಲು ದೇವರ ಕೈಯಲ್ಲಿದೆ. ನಿನ್ನನ್ನು ಉದ್ಧರಿಸಲು ದೇವರ ಕೈಯಲ್ಲಿದೆ. ನೀನು ಮನುಷ್ಯನನ್ನ ಎದುರು ನೋಡಬೇಡ, ಮನುಷ್ಯನನ್ನ ನಿರೀಕ್ಷಿಸಬೇಡ. ನಿನ್ನ ಕಣ್ಣುಗಳು ಯೇಸು ಕ್ರಿಸ್ತನ ಎದುರು ನೋಡಲಿ, ಅವರು ನಿನ್ನನ್ನು ಉದ್ಧರಿಸ್ತಾರೆ. ಕೆಲವರ ವೃದ್ಧಾಪ್ಯ ವಾಕ್ಯ ಹೇಳ್ತದೆ, ವೃದ್ಧಾಪ್ಯ ಬಂದಾಗ ನನ್ನನ್ನು ಧಿಕ್ಕರಿಸಬೇಡ. ವಯಸ್ಸಾದಾಗ ಕೆಲವರಿಗೆ ಭಯ, ಮಕ್ಕಳು ನನ್ನ ನೋಡ್ತಾರ ಇಲ್ವೋ, ನನ್ನ ಕೈ ಬಿಟ್ಬಿಡ್ತಾರ ಏನೋ ಅಂತ. ಆದ್ರೆ ದೇವರು ನಮ್ಮನ್ನ ಕೈ ಹಿಡಿಯುವವನು. ಸೃಷ್ಟಿ ಮಾಡಿ ನನ್ನ ಆಯಸ್ಸು ಮುಗಿಯುವ ತನಕ ನನ್ನ ಕೈ ಹಿಡಿದಿರೋದು ಸರ್ವಶಕ್ತನಾದ ಯೇಸು ಕ್ರಿಸ್ತ. ನಾವು ಮರಿಬಾರದು, ಅವರ ಮೇಲೆ ಪೂರ್ಣ ಭರವಸೆ ಇದೆ.
ಹಲ್ಲೆಲೂಯಾ. Hallelujah. ಓದೋಣ. ಕೀರ್ತನೆ 40:17. ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ. ಕರ್ತನೇ ನನ್ನ ಹಿತಚಿಂತಕನು. ಕರ್ತನು ನನ್ನ ಹಿತಚಿಂತಕನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ನಿಮ್ಮ ಹಿತಚಿಂತಕನು? ಕರ್ತನ Praise the Lord. ಅದು ನಾನಾದ್ರೆ ಏನಾಗಿದ್ದೇನೆ? ಕುಗ್ಗಿದವನು, ದಿಕ್ಕಿಲ್ಲದವನು. ನನ್ಗೆ ಯಾರು ದಿಕ್ಕಿಲ್ಲ. ಆಮೆನ್. ಕೆಲವರ ಸ್ಥಿತಿ ಇದೇ ತರ ಇದೆ, ನಮ್ಗೆ ಯಾರು ದಿಕ್ಕು? ನಾನು ಹಿಂಗೆ ಪ್ರಾರ್ಥನೆ ಮಾಡ್ತೇನೆ ದೇವರಲ್ಲಿ, ನನಗೆ ಯಾರು ಇಲ್ಲಪ್ಪ, ನನಗೆ ನೀನೊಬ್ಬನೇ ಇರೋದು. ಆಮೆನ್. Praise the Lord. Praise the Lord. ನನಗೆ ಯಾರು ಇಲ್ಲ, ಆಮೆನ್. ನೀನೊಬ್ಬನೇ ಇರೋದು. ಆಮೆನ್. ನನ್ನ ನೋಡೋಕೆ, ಕಾಯೋದಕ್ಕೆ, ನಡೆಸಕ್ಕೆ ನೀನೊಬ್ಬನೇ ಇರೋದು. ಆಮೆನ್. ನಾನು ದಿಕ್ಕಿದ್ದವರು, ಆಮೆನ್. ಆದ್ರೆ ನನಗೆ ದೇವರ ಹಿತ ಚಿಂತಕ. ಆಮೆನ್. ನನಗೆ ಹಿತ ಮಾಡೋದಕ್ಕೆ ನನಗೆ ಒಳ್ಳೆ ದೇವರು ಹಿಂಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಕುರಿತಾಗಿ ಮಾಡಿರುವ ಆಲೋಚನೆ ಅಹಿತವಾದ ಆಲೋಚನೆ ಅಲ್ಲ, ನಿನ್ನ ಕುರಿತಾಗಿ ದೇವರಿಟ್ಟಿರುವ ಆಲೋಚನೆ ಹಿತಕರವಾದ ಆಲೋಚನೆ. ಯಾವ ಆಲೋಚನೆ? ಇವತ್ತಿರೋ ಸ್ಥಿತಿ ಕಠಿಣವಾಗಿರಬಹುದು, ಇವತ್ತು ನೀನಿರುವ ಸ್ಥಿತಿ ತುಂಬಾ ಕಷ್ಟ ಕಟ್ಟಗಳಲ್ಲಿ ಇರಬಹುದು, ಆದ್ರೆ ದೇವರು ಹೇಳಿರೋ ಆಲೋಚನೆ ಶ್ರೇಷ್ಠವಾಗಿರುವಂತದ್ದು. Amen. ಆಮೆನ್. ಆಮೆನ್. ಇವತ್ತಿನ ಸ್ಥಿತಿ ಬದುಕು ನೀವು ಕಂಪೇರ್ ಮಾಡಬೇಡ. ಆಮೆನ್. ಈ ಸ್ಥಿತಿ ಮಾರ್ಪಾಡುವಾಗ ಹಲ್ಲೆಲೂಯಾ. ದೇವರ ವಾಗ್ದಾನದ ಸ್ಥಿತಿಯಲ್ಲಿ ನೀನು ಇರ್ತೀಯ. ಆಮೆನ್. 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 ಈಗಿರುವ ಸ್ಥಿತಿ ದೇವರು ಮಾರ್ಪಡಿಸುವಾಗ ನಿನಗೆ ದೇವರಿಟ್ಟಿರುವ ಆಲೋಚನೆಯಲ್ಲಿ ದೇವರು ನಿನ್ನ ನಿಲ್ಲಿಸ್ತಾನೆ. Amen. ಆಮೆನ್. ನೀನು ಕುಗ್ಗಿದವನು ದಿಕ್ಕಿಲ್ಲದವನು ಆಗಿರಬಹುದು, ಆದ್ರೆ ದೇವರು ನಿನ್ನ ಹಿತಚಿಂತೆ, ದೇವರು ನಿನ್ನ ಹಿತಚಿಂತಕನು. ಹಲ್ಲೆಲೂಯಾ. ಹಲ್ಲೆಲೂಯಾ. Praise the Lord. Praise the Lord. ನನಗೇನೆ ಇಷ್ಟು ಚಿಕ್ಕ ಮೆದುಳಿರುವಂತ ನನಗೇನೆ ಇಷ್ಟು ಒಂದು ಚಿಂತೆ ಇರಬೇಕಾದ್ರೆ ಏನ್ ಮಾಡ್ಬೇಕು? ಬಾಡಿಗೆ ಹೆಂಗೆ ಕಟ್ಲಿ, ಕೆಲಸ ಹೆಂಗೆ ನಡೆಸ್ಲಿ, ಬಿಸಿನೆಸ್ ಹೆಂಗೆ ಮಾಡ್ಲಿ, ಎಜುಕೇಶನ್ ಹೆಂಗೆ ಕೊಡ್ಲಿ, EMI ಹೆಂಗೆ ಕಟ್ಲಿ, ಮಕ್ಕಳ ಮದುವೆ ಹೆಂಗೆ ನಡೆಸ್ಲಿ, ಮನೆ ನಾನು ಹೆಂಗೆ ಕಟ್ಟಲಿ, ಇದೆಷ್ಟು ನಾನು ಒಬ್ಬ ಇಷ್ಟು ಚಿಕ್ಕ ಮೆದುಳಿ ನಾನು ಚಿಂತೆ ಮಾಡಬೇಕಾದ್ರೆ ಆಕಾಶ ಸಿಂಹಾಸನವನ್ನಾಗಿ ಭೂಮಿಯನ್ನ ಪಾದಪೀಠವಾಗಿ ಮಾಡಿರುವ ಉನ್ನತೋನ್ನತನಾದ ದೇವರು ನನ್ನ ಸೃಷ್ಟಿಕರ್ತನು, ಅವರು ನನ್ನ ಬಗ್ಗೆ ಎಷ್ಟು ಚಿಂತೆ ಮಾಡ್ತಾ ಇರಬೇಕು. ಆಮೆನ್. ಆಮೆನ್. ಹಲ್ಲೆಲೂಯಾ. ನಿಮ್ಮ ಜೀವಿತ ದೇವ್ರ ಕೈಲಿ ಕೊಟ್ಬಿಡು. ಆಮೆನ್. 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 ದೇವರು ಏನ್ ಹೇಳಿದ್ರು? ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯ. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಾಗಾದ್ರೆ ಇವತ್ತು ನಿನ್ನ ಜೀವನ ಕಣ್ಣು ಮುಚ್ಚಿ ಈಗಲೇ ಹೇಳು, ಅಪ್ಪ ನನ್ನ ಜೀವಿತ, ನನ್ನ ಕುಟುಂಬ, ನನ್ನ ಮುಂದಿನ ಭವಿಷ್ಯ, ನನ್ನ ನಾಳೆಯ ದಿನಗಳು ಎಲ್ಲ ನಿನ್ನ ಕರದಲ್ಲಿ ಕೊಡುತ್ತಾ ಇದ್ದಾನೆ. ನನಗೆ ನಡೆಸಕ್ಕಾಗ್ತಾ ಇಲ್ಲ, ನೀನ್ ನಡೆಸು. ಓ ಕುದುರೆ ನಡೆಸುವಂತ ಒಂದು ಸ್ತೋತ್ರ, ಕುದುರೆ ಸವಾರಿ ಮಾಡುವ ಒಂದು ವ್ಯಕ್ತಿಯ ಮೇಲೆ, ಕತ್ತೆಯ ಮೇಲೆ ಹತ್ತಿದ ರೀತಿಯಲ್ಲಿ ಓ ಯಜಮಾನ ಹೇಳುವ ರೀತಿಯಲ್ಲಿ ಕತ್ತೆ ಹೋಗುತ್ತೆ, ಅದೇ ತರ ನಿನ್ನ ಮುಂದೆ ನಾನು ಒಂದು ಕತ್ತೆಯಾಗಿ ತಗ್ಗಿಸಿಕೊಡುತ್ತೇನೆ, ನೀನು ಹೇಳುವ ರೀತಿಯಲ್ಲಿ ನಾನು ನಡೀತೇನೆ, ನನ್ನ ಎಲ್ಲ ಅವಶ್ಯಕತೆಗಳು ನೀನು ನೋಡ್ಕೋ ದೇವ್ರೆ, ಆಮೆನ್. ಆಮೆನ್. ನೀನೇ ನನ್ನ ಹಿತಚಿಂತಕ. ಹಲ್ಲೆಲೂಯಾ. ಹಲ್ಲೆಲೂಯಾ. Hallelujah. ನನ್ನ ದೇವರೇ ನೀನೇ ನನಗೆ ಸಹಾಯಕ. ವಾಕ್ಯ ಹೇಳ್ತಾನೆ, ದೇವರೇ ನನ್ನ ಯಾವ ಮನುಷ್ಯನನ್ನು ಎದುರು ನೋಡಬೇಡ, Amen. ಯಾವ ವ್ಯಕ್ತಿಯನ್ನು ಎದುರು ನೋಡಬೇಡ, ಯಾವ ವ್ಯಕ್ತಿ ಹೆಸರಿಟ್ಟು ಇವರಿಂದ ಸಹಾಯ ಬೇಕೆಂದು ನೀನು ಪ್ರಾರ್ಥಿಸಬೇಡ, ಅದನ್ನ ತೆಗೆದುಹಾಕಿ ಆ ಸ್ಥಳದಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸು. ಆಮೆನ್. ಕೆಲವರಿಗೆ ಒಂದು ಸ್ವಭಾವ ಇದೆ, ವ್ಯಕ್ತಿಗಳ ಹೆಸರಿಟ್ಟು ಅವರಿಂದ ಒಂದು ಸಹಾಯ ಬರಲಿ ಅಪ್ಪ ಅಂತ. ದೇವರಿಗೆ ವಾಕ್ಯ ಹೇಳ್ತಾ ಇದೆ, ದೇವರೇ ನನ್ನ ಸಹಾಯಕನು, ರಕ್ಷಕನು. ಆಮೆನ್. ದೇವರೇನಾಗಿದ್ದಾರಂತೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ಓಕೆ, 42ನೇ ಕೀರ್ತನೆ 5ನೇ ವಾಕ್ಯ ಓದ್ರಿ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ಮನಸ್ಸೇನಾಗಿದೆ? ಹೋಗಿದೆ. ಮನಸ್ಸೇನಾಗಿದೆ? ಹೋಗಿದೆ. ಹೋಗಿದ್ಯಾ? Amen. ಮನಸ್ಸೇನಾಗಿದೆ? ಹೋಗಿದೆ. ಗಟ್ಟಿಯಾಗಿ ಹೇಳಿ. ಹೋಗಿದೆ. ಯಾರಾದ್ರೂ ಒಬ್ಬರು ಒಂದು ಮಾತು ಹೇಳಿದಾಗ ನನ್ನ ಮನಸ್ಸು ಕುಗ್ಗೋಗ್ಬಿಡುತ್ತೆ. Amen. ಏನಾಗುತ್ತೆ? ಈಗ ನಾನು ನಿಮ್ಗೊಂದು ಭಯಪಟ್ರೆ ಏನಾಗುತ್ತೆ? ಇವಾಗ ಮನಸ್ಸು ದೇವ್ರು ಹೇಳ್ತೇನೆ, ನನ್ನ ಮನವೇ ಇದು ಕುಗ್ಗಿ ಹೋಗಿರುವುದೇನು. ಹೀಗೆ ವ್ಯಥೆಪಡುವುದೇಕೆ? ಹಾಗಾದ್ರೆ ನಾವೇನ್ ಮಾಡ್ತೀವಿ? ವ್ಯಥೆ ಪಡ್ತಾ ಇರ್ತೇವೆ, Amen. ನನ್ನ ವಿಷಯಕ್ಕಾಗಿ ವ್ಯಥೆ ಪಡ್ತಾ ಇರ್ತೇವೆ. Amen. ಹಲವಾರು ವ್ಯಥೆಗಳು ನನ್ನ ಒಳಗಡೆ ಇದೆ.
ಹಲವಾರು ವ್ಯತ್ಯಗಳು ನನ್ನನ್ನು ಬಾಧಿಸ್ತಾ ಇದ್ದಾರೆ. ನಾನು ಕೆಲಸ ಮಾಡ್ತಾ ಇದ್ರು ನಾನು ವ್ಯತ್ಯೆ ಪಡ್ತಾ ಇರ್ತೇನೆ. ಆಮೇಲೆ ಅನೇಕರು ಆಮೇಲೆ ಮನೇಲಿ ಅಡಿಗೆ ಮಾಡ್ತಾ ಇದ್ರು ವ್ಯತ್ಯೆ ಪಡ್ತಾ ಇರ್ತಾರೆ. ಆಮೇಲೆ ಕುಟುಂಬದಲ್ಲಿ ಆಮೇಲೆ ಸ್ತೋತ್ರ ಮನೆಯಲ್ಲಿ ಇದ್ರು ವ್ಯತ್ಯೆ ಪಡ್ತಾ ಇರ್ತಾರೆ. ಹೋಗುವಾಗ ಬರುವಾಗ ಮನಸ್ಸಲ್ಲಿ ಏನ್ ಮಾಡ್ತಾರೆ, ವ್ಯತ್ಯೆ ಅವ್ರು ಕುಕ್ಕಿ ಹೋಗಿರ್ತಾರೆ. ಏನ್ ಮಾಡ್ಬೇಕಂತ ಕೆಳಗಡೆ ಓದಿ, ದೇವರನ್ನು ನಿರೀಕ್ಷಿಸು. ಗಟ್ಟಿಯಾಗಿ ಹೇಳ್ರಿ, ದೇವರನ್ನು ನಿರೀಕ್ಷಿಸು. ಗಟ್ಟಿಯಾಗಿ ಹೇಳ್ರಿ. ದೇವರನ್ನು ನಿರೀಕ್ಷಿಸು. ದೇವರನ್ನು ನಿರೀಕ್ಷಿಸು, ಆತನೇ ನಮಗೆ ರಕ್ಷಕನು, ದೇವರು ಆಗಿದ್ದಾನೆ. ದೇವರು ಆಗಿದ್ದಾನೆ. ನಾವು ಇನ್ನು ಆತನನ್ನು ಸ್ತುತಿಸುತ್ತೇವೆ. ನೀನು ಕುಗ್ಗು ಹೋಗ್ಬೇಡ, ಸ್ತುತಿಸು. ದೇವರನ್ನ ನಿರೀಕ್ಷಿಸು. Praise the Lord. Praise the Lord. Praise the Lord. ಇವತ್ತು ಈ ಸ್ಥಿತಿ ಬರುತ್ತಂತ ನಿಮ್ಗೆ ಗೊತ್ತಿತ್ತ? ದೇವರಿಗೆ ಗೊತ್ತಿತ್ತು. ಆಮೆನ್. ಆದ್ರೆ ಈ ಸ್ಥಿತಿಯಲ್ಲಿ ನಮ್ಮನ್ನು ನಡೆಸಕ್ಕೂ ದೇವರಿಗೆ ಗೊತ್ತಿದೆ. ನೋಡ್ರಿ, ಇವತ್ತು ದೇವರನ್ನ ನಿರೀಕ್ಷಿಸು. ಮನಪೂರ್ವಕವಾಗಿ ಮೊಣಕಾಲು ಊರಿ ಸಂಪೂರ್ಣ ದೇವರ ಮನೆ ಶರಣರ ಶರಣಗತನ ನಡೆಸಿದ್ದೇವೆ. ನನ್ನ ಪೋಷಿಸು, ನನ್ನ ಆಶೀರ್ವದಿಸು, ಇಕ್ಕಟ್ಟಿಂದ ಬಿಡಿಸು, ಮುಂದಿನ ಭಾರ ನೀವು ಒತ್ಕೋ ದೇವ್ರೆ. ಇವತ್ತು ಆಗ್ತಾ ಇಲ್ಲ ನನಗೆ ಕುಟುಂಬ ನಡೆಸಕ್ಕೆ. ದೇವ್ರೆ, ಒಳ್ಳೆ ಕೆಲಸ ಏನಿದ್ರು ಇವತ್ತು ತುಂಬಾ ಇಕ್ಕಟ್ಟನ್ನು ನಾನಿದ್ದೀನಿ. ಈ ದೇವರನ್ನ ನಿರೀಕ್ಷಿಸು. ಅವರೇ ನಿನಗೆ ರಕ್ಷಕನ. ನೀನು ಸ್ತುತಿಸು ದೇವರನ್ನ. ಏನ್ ಮಾಡು, ಸ್ತುತಿಸಕ್ ಆಗ್ತಾ ಇಲ್ವಲ್ಲ? ಇವತ್ತು ಈ ಸ್ಥಿತಿಯಲ್ಲಿ ಸ್ತುತಿಸಕ್ ಆಗ್ತಾ ಇಲ್ವಲ್ಲ? ಇವತ್ತು ದೇವನಿಗೆ ಬಿಡುಗಡೆ ಕೊಡಬೇಕಾದ್ರೆ ಸ್ತೋತ್ರ, ಇವತ್ತು ದೇವರನ್ನ ನೋಡಿ ಸ್ತುತಿಸ್ತಲೇ ಇರು. ಸೆರೆಮನೆಯಲ್ಲಿ ಕೈಕಾಲಿಗೆ ಬೇಡಿ ಹಾಕಿ ಚಾಟಿ ಏಟು ತಿಂದು ಕುಳಿತಿರುವ ಪೌಲ ಸೀಲರು ದೇವರನ್ನ ನಿರೀಕ್ಷಿಸಿ ಸ್ತುತಿಸ್ತಾ ಇದ್ದಾರೆ. ಆಮೆನ್. ನೀನು ಸಂತೋಷವಾಗಿರುವಾಗ ಸ್ತುತಿಸೋದಕ್ಕೂ ಕಷ್ಟ ಇಕ್ಕಟ್ಟು ಕಣ್ಣೀರಲ್ಲಿರುವಾಗ ಸ್ತುತಿಸೋದಕ್ಕೊಂದು ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಓದಿ ಕೀರ್ತನೆ 51:17. ಕುಗ್ಗಿದ ಮನಸ್ಸೇ, ಕುಗ್ಗಿದ ಮನಸ್ಸೇ, ಕುಗ್ಗಿದ ಮನಸ್ಸಿನಿಂದ ಮಾಡುವ ಆರಾಧನೆ, ಕುಗ್ಗಿದ ಮನಸ್ಸಿನಿಂದ ಮಾಡುವಂತ ಸ್ತುತಿ, ಕುಗ್ಗಿದ ಮನಸ್ಸಿನಿಂದ ಮಾಡುವಂತ ಪ್ರಾರ್ಥನೆ ದೇವರಿಗೆ ಇಷ್ಟ ಯಜ್ಞ. ಒಂದು ಆಮೆನ್, ಒಂದು ಸ್ತೋತ್ರ. ಕುಗ್ಗಿದಾಗ ಅನೇಕರು ದೇವರನ್ನ ಬೈಯೋರಿದೆ. ಮೊನ್ನೆ ನಾವೊಂದು ಸ್ಥಳಕ್ಕೆ ಹೋದಾಗ ಒಬ್ಬರಿಗೆ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ಹೀಗೆ ಹೇಳಿದ್ರು ಆ ಸ್ತ್ರೀಯನ್ನು ನೋಡಿ, ನಾನು ಎಷ್ಟು ಪ್ರಾರ್ಥಿಸಿದ್ರು ಬಿಡುಗಡೆ ಆಗ್ತಾ ಇಲ್ಲ, ನನ್ಗೆ ಉತ್ತರ ಬರ್ತಾ ಇಲ್ಲ ಅಂತ ಹೇಳಿ ಪ್ರಾರ್ಥನೆ ನಾನು ಮಾಡಲ್ಲ ಇನ್ಮೇಲೆ ಬೈಬಲ್ ಓದಲ್ಲ ಅಂದ್ಬಿಟ್ಟು ಬೈಬಲ್ ಮುಚ್ಚಿ ಇಟ್ಬಿಟ್ಟಿದೆ ಅಂತೆ. ದೇವರು ಹೇಳುವಾಗ ಆ ಸ್ತ್ರೀ ಅಳಕ್ಕೆ ಪ್ರಾರಂಭ ಮಾಡಿದ್ರು. ನನ್ನ ಮನೆ ಪರಿಸ್ಥಿತಿ ಆಗಿದೆ ಪಾಸ್ಟರ್. ಅವರ ಮನೆ ಪರಿಸ್ಥಿತಿ, ಅವರ ಕುಟುಂಬದಲ್ಲಿರುವಂತಹ ಪರಿಸ್ಥಿತಿ ಕಂಡು ಆ ಸ್ತ್ರೀ ಏನಾಗಿದೆ, ಇವತ್ತು ಕುಗ್ಗಿ ಹೋಗ್ಬಿಟ್ಟಿದ್ದಾರೆ. ಎದ್ದೇಳಕ್ಕಾಗ್ತಾ ಇಲ್ಲ. ಆತ್ಮಿಕ ಜೀವನದಲ್ಲಿ ಸಂತೋಷವಾಗಿ ದೇವರನ್ನ ಸ್ತುತಿಸಕ್ಕಾಗ್ತಾ ಇಲ್ಲ. ಗಮನ ಕೊಟ್ಟು ಕೇಳ್ರಿ. ಅವರ ಒಂದು ಕಷ್ಟದಲ್ಲಿ ಮುಳುಗಿದಂತ ಈ ದಿನಗಳಲ್ಲಿ ಅವ್ರಿಗೆ ಏನು ಆಗ್ತಿದೆ ಅಂತಂದ್ರೆ ದೇವ್ರನ್ನ ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ. ಎಷ್ಟು ಸೋತೋಗಿದ್ದಾರೆ. ದೇವರು ಹೇಳ್ತಿದ್ದಾರೆ, ಅಂತ ಸ್ಥಿತಿಯಲ್ಲಿಯೂ ನೀನು ಮಾಡುವ ಸ್ತೋತ್ರ, ಅಂತ ಸ್ಥಿತಿಯಲ್ಲೂ ನೀನು ಮಾಡುವ ಆರಾಧನೆ, ಅಂತ ಸ್ಥಿತಿಯಲ್ಲೂ ನೀನು ಮಾಡುವಂತ ಪ್ರಾರ್ಥನೆ, ಅಂತ ಸ್ಥಿತಿಯಲ್ಲೂ ನಿನ್ನಲ್ಲಿರುವಂತ ಭಯಭಕ್ತಿ, ಅದು ನನಗೆ ಇಷ್ಟ ಯಜ್ಞ ಎಂದು ದೇವರು ಹೇಳ್ತಾ ಇದ್ದಾರೆ. ಅದೇ ನನಗೆ ಇಷ್ಟ ಯಜ್ಞ ಅಂತ ದೇವರು ಹೇಳ್ತಾ ಇದ್ದಾರೆ. ನೀನು ಹಾಗಾಗಿದೆ ಎಂದು ಸೋತು ಹೋಗಬೇಡ, ನೀನು ಸ್ತೋತ್ರ ಮಾಡು, ದೇವರನ್ನ ಸ್ತುತಿಸು, ದೇವರಲ್ಲಿ ಮೊಣಕಾಲಿಂದ ನಿನ್ನ ಪ್ರಾರ್ಥನೆ ಮಾಡು. ಅದು ದೇವರು ಇಷ್ಟಪಡುವ ಯಜ್ಞ. ಏನ್ ಪ್ರೇಯರ್ ಮಾಡಿದ್ರೆ ಏನ್ ಪ್ರಯೋಜನ, ನನಗೇನ್ ಬಿಡುಗಡೆ ಇಲ್ವಲ್ಲ ಅಂತ ಅದು ಸುಮ್ಮನೆ ಹೇಳಲ್ಲ, ಮನಸ್ಸಲ್ಲಿ ಅಷ್ಟು ನೋವಿಟ್ಟುಕೊಂಡು ಹೇಳ್ತಾರೆ. ಆದ್ರೆ ದೇವರು ಹೇಳ್ತಿದ್ದಾರೆ, ಯಾರು ಕುಗ್ಗಿದಾಗಲೂ ನನ್ನನ್ನು ಸ್ತುತಿಸ್ತಾರೋ, ಕುಗ್ಗಿರುವ ಸ್ಥಿತಿಯಲ್ಲೂ ನನ್ನನ್ನು ಕೊಂಡಾಡ್ತಾರೋ, ಕುಗ್ಗಿರುವ ಸ್ಥಿತಿಯಲ್ಲೂ ನನ್ನ ಆರಾಧನೆ ಮಾಡ್ತಾರೋ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ನನ್ನ ಆಲಯಕ್ಕೆ ಓಡಾಡಿ ಬರ್ತಾರೋ, ಅವ್ರು ಮಾಡುವುದೆಲ್ಲದು ನನಗೆ ಇಷ್ಟ. ಅದೆಲ್ಲ ನನಗೆ ಇಷ್ಟ. ಹಲ್ಲೆಲೂಯಾ. ಕೆಳಗಡೆ ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಜಜ್ಜಿ ಹೋದ ಮನಸ್ಸು, ಜಜ್ಜಿ ಹೋದ ಅನೇಕ ನಮ್ಮ ಮನಸ್ಸನ್ನು ಜಜ್ಜಿ ಬಿಟ್ಟಿದ್ದಾರೆ.
ಕೆಲವರನ್ನ ಮಕ್ಕಳು ತನ್ನ ತಂದೆ ತಾಯಿ ಮನಸ್ಸನ್ನು ಜಜ್ಜಿ ಬಿಟ್ಟಿದ್ದಾರೆ. ಸಂಬಂಧಿಕರು ನಮ್ಮ ಮನಸ್ಸನ್ನು ಜಜ್ಜಿ ಬಿಟ್ಟಿದ್ದಾರೆ. ಸ್ವಂತದವರು ನಮ್ಮ ಮನಸ್ಸನ್ನು ಏನ್ ಮಾಡಿದ್ದಾರೆ? ನೋವು ಮೇಲೆ ನೋವು, ಕಷ್ಟದ ಮೇಲೆ ಕಷ್ಟ ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ಮನಸ್ಸು ಏನಾಗಿದೆ ಅಂತೆ? ಜಜ್ಜಿ ಹೋಗಿದೆ ಅಂತೆ. ಆದರೆ ಆ ಒಂದು ಸ್ತೋತ್ರ ಜಜ್ಜಿದ ಮನಸ್ಸಿನಿಂದ ದೇವರಿಗೆ ಮಾಡುವ ಆರಾಧನೆ ದೇವರು ತಿರಸ್ಕರಿಸುವವನಲ್ವೇ? ನಾನು ಹೇಳ್ತಲ್ಲ, ದೇವರು ಹೇಳ್ತಿದ್ದಾರೆ, ನಾನು ಅದನ್ನ ತಿರಸ್ಕರಿಸೋದಿಲ್ಲ. ನಿನ್ನ ಸ್ತೋತ್ರ ತಿರಸ್ಕರಿಸೋದಿಲ್ಲ, ನಿನ್ನ ಪ್ರಾರ್ಥನೆ ತಿರಸ್ಕರಿಸೋದಿಲ್ಲ, ನಿನ್ನ ಆರಾಧನೆ ನಾನು ತಿರಸ್ಕರಿಸೋದಿಲ್ಲ. ನನಗೆ ಇಷ್ಟ ಯಜ್ಞ. ಆಮೇಲೆ ಕುಗ್ಗಿದವರನ್ನ ಉದ್ಧರಿಸುವವನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಆಮೆನ್, ಆಮೆನ್. 61ನೇ ಯೆಶಾಯ 61ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದ್ರಿ ಬೇಗ, ಇನ್ನೊಂದು ಸಮಯ ಇಲ್ಲ, 2-3 ನಿಮಿಷಗಳಿದೆ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನ ಸಾರಕ್ಕೆ ಅಭಿಷೇಕಿಸಿದನು, ಮನವೊಲಿದವರನ್ನು ಕಟ್ಟಿ ವಾಸ ಮಾಡುವುದಕ್ಕೂ. ಹಾಗಾದ್ರೆ ಪವಿತ್ರಾತ್ಮನು ನನ್ನ ಮೇಲೆ ಬರುವಾಗ ನಾನು ಒಬ್ಬ ಸುವಾರ್ತಿಕನಾಗಿ ನಾನು ಮಾರ್ಪಡುತ್ತೇನೆ. ನಾನು ಅನೇಕರ ಮನಸ್ಸನ್ನ ಕಟ್ಟುವವನು. ಅನೇಕರ ಮನಸ್ಸನ್ನ. ಹಾಗಾದ್ರೆ ಆ ಪವಿತ್ರಾತ್ಮನ ಏನಾದ್ರೂ ಇವತ್ತು ನಿನ್ನ ಮೇಲೆ, ನಿನ್ನ ಒಳಗಡೆ ವಾಸವಾಗಿರುವುದಾದ್ರೆ, ಅನೇಕರ ಆಮೇಲೆ ಮನಸ್ಸನ್ನ ನಿನ್ನ ಮೂಲಕ ಅವರು ಕಟ್ಟುವ ಆತ್ಮನಾಗಿದ್ರೆ, ನಿನ್ನ ಮನಸ್ಸನ್ನ ದೇವರು ಕಟ್ಟೋದಿಲ್ವಾ? ನಿನ್ನ ದುಃಖವನ್ನ ಪರಾಮರಿಸೋದಿಲ್ವಾ? ಇವತ್ತು ದೇವರ ಆತ್ಮ ನಿನ್ನಲ್ಲಿ ಬರುವಾಗ ನಿನ್ನ ಮನಸ್ಸನ್ನ ದೇವರು ಕಟ್ಟುತ್ತಾನೆ. ಕುಗ್ಗಿ ಹೋಗಿರೋ ಅವಸ್ಥೆಗೊಂದು ದೇವರು ಇವತ್ತು ಬಿಡುಗಡೆಯನ್ನು ಕೊಡ್ತಾನೆ. ನೀವು ಮನೇಲಿ ಇರುವಾಗ 2 ಅರಸುಗಳು 4ನೇ ಅಧ್ಯಾಯ 1ರಿಂದ 7ನೇ ವಾಕ್ಯವನ್ನು ನೀವು ಮನೇಲಿ ಓದ್ಕೊಳ್ರಿ. 2 ಅರಸುಗಳು 4ನೇ ಅಧ್ಯಾಯ 1ನೇ ವಾಕ್ಯದಿಂದ 7ನೇ ವಾಕ್ಯ. ಅದೊಂದು ಸ್ತ್ರೀ ಬರ್ತಾಳೆ. ಆ ಸ್ತ್ರೀಯ ಯಜಮಾನನು ಎಲಿಷನ ಕೆಳಗಡೆ ಸೇವೆ ಮಾಡುವವನಾಗಿತ್ತು. ಅವನು ಸತ್ತೋಯ್ತು. ಸಾಯಕ್ಕಿಂತ ಮುಂಚೆ ಅವನ ಹಲವಾರು ಸಾಲಗಳನ್ನ ಮಾಡ್ಬಿಟ್ಟು ಹೋಗಿತ್ತು. ಆ ಸಾಲಗಾರರು ಅವಳನ್ನು ಎಷ್ಟು ಮಟ್ಟಿಗೆ ಕುಗ್ಗಿಸಿದೆ ಅಂತಂದ್ರೆ, ಪ್ರತಿದಿನ ಬಂದು ಸಾಲ ಕೊಡು, ಸಾಲ ಕೊಡು, ಸಾಲ ಕೊಡು, ಕೊಟ್ಟಿರೋದು ವಾಪಸ್ ಕೊಡು, ನಿನ್ನ ಯಜಮಾನ ಸಾಲ ಮಾಡಿದ್ದಾನೆ, ಕೊಡು ನೀನು. ಕೊನೆಯ ಒಂದು ದಿನ ಹೇಳಿದಂತೆ ಅವರು, ನಿನ್ನಿಬ್ಬರು ಮಕ್ಕಳನ್ನ ಕೊಟ್ಟು ಬಿಡು. ನೀನ್ ಸಾಲ ಕೊಡದೆ ಹೋದ್ರೆ ನಾಳೆ ಬಂದು ನಿನ್ನ 2 ಮಕ್ಕಳನ್ನ ನಾವು ಒತ್ತೆಯಾಳುವಾಗಿ ತಗೊಂಡು ಹೋಗ್ತೀವಿ, ಸಾಲ ತೀರ ತನಕ ದುಡಿಮೆ ಮಾಡಿಸ್ತೀನಿ, ಆಮೇಲೆ ಬಿಟ್ಟು ಕಳಿಸ್ತೀವಿ ಅಂತ. ಅವಳಿಗೆ ಮೊದಲೇ ಯಜಮಾನನಿಲ್ಲ. ಈಗ ಮಕ್ಕಳು ಹೋದ್ರೆ ಅವಳು ಹೇಗಿರ್ಬೇಕು? ಅವಳು ಕಣ್ಣೀರು ಸುರಿಸುತ್ತಾ ಎಲಿಷ ಪ್ರವಾದಿ ಹತ್ರ ಬಂದು ಹೇಳ್ತಾ ಇದ್ದಾಳೆ, ನೀನ್ ನಮಗೆ ಸಹಾಯ ಮಾಡು ಅಂತ. ಎಲಿಷ ಪ್ರವಾದಿ ಹಿಂಗೆ ಹೇಳ್ತಾನೆ, ನಿನ್ನ ಕೈಯಲ್ಲಿ ಏನಿದೆ? ನಿನ್ನ ಕೈಯಲ್ಲಿ. ಅವಳು ಹೇಳ್ತಾನೆ, ಒಂದು ಮೊಗೆ ಎಣ್ಣೆ ಹೊರತು ಬೇರೆ ಏನು ಇಲ್ಲ. ಇಸಲು ಗಮನ ಕೊಟ್ಟು ಕೇಳಿ. ಎಲಿಷ ಪ್ರವಾದಿ ಹೇಳ್ತಾನೆ, ನಿನ್ನ ಎಲ್ಲ ಪಾತ್ರೆ, ನೆರೆ ಮನೆಯವರೆಲ್ಲ ಪಾತ್ರೆ ತಂದು ನಿನ್ನ ಮನೆಯಲ್ಲಿ ಕೂಡಿಸೋದು. ಅವಳೆಲ್ಲ ಪಾತ್ರೆ ತಂದು ಮನೆಯಲ್ಲಿ ಇಡ್ತಾಳೆ. ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಎಲ್ಲ ಹುಯ್ತಾಳೆ. ಬಾಗಿಲನ್ನು ಮುಚ್ಚು, ಬಾಗಿಲನ್ನು ಮುಚ್ಚುತ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ನೋಡಿದ್ರೆ ಎಲ್ಲ ಎಣ್ಣೆ ಪಾತ್ರೆಗಳು ದೇವರು ತುಂಬಿಸ್ತಾರೆ. ಎಲ್ಲ ಎಣ್ಣೆ ಪಾತ್ರೆಗಳು ದೇವರು ಗಟ್ಟಿಯಾಗಿ ಹೇಳಿ. ಆಗ ಎಲಿಷನ ಹತ್ರ ಬಂದ್ಬಿಟ್ಟು, ಪ್ರವಾದಿ ಹತ್ರ ಬಂದ್ಬಿಟ್ಟು ಆ ಸ್ತ್ರೀ ಹೇಳ್ತಾ ಇದ್ದಾಳೆ, ಸ್ವಾಮಿ ಎಲ್ಲ ಪಾತ್ರೆಗಳು ಎಣ್ಣೆಯಿಂದ ತುಂಬಿದೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಎಣ್ಣೆ ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡು. ಅವಳೊಂದು ಸಾಲದಿಂದ ಕುಗ್ಗಿದ ಒಂದು ಸ್ಥಿತಿಯಲ್ಲಿತ್ತು. ಅವಳು ದೇವರ ಬಳಿಗೆ, ಅಂದ್ರೆ ಪ್ರವಾದಿ ಬಳಿಗೆ ಹೋದ್ಲು. ಆ ಪ್ರವಾದಿ ಅವನ ಮನುಷ್ಯನಾದ್ರೂ ದೇವರ ಆಲೋಚನೆ ತಕೊಂಡು ಹೇಳುವವನಾಗಿತ್ತು. ಹಲ್ಲೆಲೂಯಾ. ಹಾಗಾದ್ರೆ ಕುಗ್ಗಿರುವಂತ ಸ್ಥಿತಿ ಇರುವಾಗ ಸ್ತೋತ್ರ, ನಿನ್ನ ಅಂತ ಸ್ಥಿತಿ ಬಂದಾಗ ಸ್ತೋತ್ರ, ನೀ ದುಃಖ ಪಡ್ಕೊಂಡಿರುವುದಲ್ಲ. ಪ್ರವಾದಿಗಳನ್ನು, ತನ್ನ ದಾಸರುಗಳನ್ನ ಮನೆಗೆ ಕರೆಸಿ ನೀನು ಪ್ರಾರ್ಥನೆಗಳು ಇಡು. ಅವರು ಮಾಡುವ ಒಂದು ಆಶೀರ್ವಾದ, ಅವರು ಹೇಳುವ ಒಂದು ಆಶೀರ್ವಾದದ ವಾಕ್ಯ ನಿನ್ನ ಮನೆಯಲ್ಲಿ ಬಿಡುಗಡೆ ಉಂಟಾಗುತ್ತೆ. ಅವಳು ಹೇಳಿಲ್ಲ, ನನ್ನ ಕೈಲಿ ಏನು ಇಲ್ಲ ದೇವರ ಅಂತ ಹೇಳಲಿಲ್ಲ. ಅವಳು ಏನ್ ಹೇಳಿದ್ದು? ಒಂದು ಮೊಗೆ ಎಣ್ಣೆ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ಇನ್ನೊಂದು ವಾಕ್ಯ ತೆಗಿಬಿಡ್ರಿ. 1 ಅರಸು 17ನೇ ಅಧ್ಯಾಯ 8-16 ಬರೆದಿದೆ. ಒಂದು ಸ್ತ್ರೀ ಚಾರಪ್ಟ ಊರಿನಲ್ಲಿರುವಂತ ಒಂದು ವಿಧವೆ ಬಳಿಗೆ ದೇವರು ಎಲಿಯನನ್ನು ಕಳಿಸಿದ್ರು. ಅವರ ಮನೆಗೆ ಬಂದು ನೋಡಿದ್ರೆ ಒಂದು ಹಿಡಿ ಹಿಟ್ಟು, ಸ್ವಲ್ಪ ಎಣ್ಣೆ ಬಿಟ್ರೆ ಅವ್ರ ಮನೇಲಿ ಏನಿಲ್ಲ. ಹಲ್ಲೆಲೂಯಾ.
ಎಲಿಯ ಹೋಗಿ ಹೇಳ್ತಾನೆ ನನಗೆ ರೊಟ್ಟಿ ಮಾಡಿಕೊಡು ಅಂತ. ಅವಳು ಹೇಳ್ತಾಳೆ ನನ್ನ ಹತ್ರ ಸ್ವಲ್ಪನೇ ಹಿಟ್ಟಿರೋದು, ಸ್ವಲ್ಪನೇ ಎಣ್ಣೆ ಇರೋದು, ಇವತ್ತು ತಿಂದ್ರೆ ನಾನು ನನ್ನ ಮಗ ತಿಂದ್ರೆ ನಾಳೆ ನಮ್ಗೆ ಏನಿಲ್ಲ, ಹಸಿವಿಂದ ನಾವು ಸಾಯ್ಬೇಕಂತ. ಆ ಊರಿನಲ್ಲಿ ಒಂದು ದೊಡ್ಡ ಬರಗಾಲ ಇತ್ತು. ದೇವ್ರು ಹೇಳಿದ್ರು ಅದ್ರಲ್ಲೇ ನೀನ್ ಮಾಡ್ಕೊಂಬ, ನನಗೊಂದು ಸ್ವಲ್ಪ ಕೊಡು ಅಂತ. ಆಮೇಲೆ ನಿಮ್ ಮನಸ್ಸಾಗೆ ಬರಲಿ, ದೇವ್ರ ಆಶೀರ್ವದಿಸಲ್ಪಡಕ್ಕೆ ನೀನ್ ದಾರಿ ತೆರೆದು ಕೊಡ್ಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಆಶೀರ್ವಾದ ಬರಲ್ಲ. ಅವಳು ಹೇಳ್ಬೋದಾಗಿತ್ತು, ಹೋಗೋಕ್ ಮುಂದೆ ಹೋಗು, ಇರೋದೇ ಸ್ವಲ್ಪ ಅದ್ರಲ್ಲಿ ಹೆಂಗೆ ನಿಂಗೆ ಕೊಡೋದಂತ. ಅವಳು ಹಾಗೆ ಹೇಳಿಲ್ಲ. ಅವಳು ಸ್ವಲ್ಪ ರೊಟ್ಟಿನ ಎತ್ತಿ ಎಲಿಯನಿಗೆ ಕೊಟ್ಟರು. ಆಗ ಎಲಿಯನ್ನು ಪ್ರವಾದಿಸ್ತಾ ಇದೆ, ಈ ದೇಶದ ಬರಗಾಲ ಮುಗಿಯೋ ತನಕ ನಿನ್ನ ಮನೆಯಲ್ಲಿ ಹಿಟ್ಟು ತೀರೋದಿಲ್ಲ, ಎಣ್ಣೆನು ತೀರೋದಿಲ್ಲ ಎಂದು ಯೆಹೋವನು ಅನ್ನುತ್ತಾನೆ. ಅವಳು ದೇವರಲ್ಲಿ ಭಯಭಕ್ತಿ ಉಳ್ಳ ಒಂದು ಸ್ತ್ರೀ ಆಗಿರೋದ್ರಿಂದ ದೇವರು ಪ್ರವಾದಿಯಾದ ಎಲಿಯನವರ ಮನೆಗೆ ಕಳಿಸಿದ್ರು. ಏನಕ್ಕೆ? ಆಶೀರ್ವಾದ ಮಾಡೋದಕ್ಕೆ. ಯಾರು ಬೇಸರ ಪಡ್ಕೋಬೇಡ್ರಿ. ನಿಮ್ಮ ಮನೆಗೆ ಯಾರೇ ದೇವದಾಸರುಗಳು ಬರಲಿ, ಅವರಿಗೊಂದು ಊಟ ಕೊಡೋದಕ್ಕೂ, ಅವರಿಗೊಂದು ಟೀ ಕೊಡೋದಕ್ಕೂ, ಸ್ತೋತ್ರ ಕಾಣಿಕೆ ಕೊಡೋದು ಹಿಂದೆ ಮುಂದೆ ನೋಡಬೇಡ್ರಿ. ಹಲ್ಲೆಲೂಯಾ. ನೀವು ಹೇಳುವುದು ಪಾಸ್ಟ್ಗೆ ಏನ್ ತೊಂದರೆ ಇಲ್ಲ, ಆರಾಮಾಗಿದೆ ಅಂತ. ನೀನು ಕೊಡೋದು ಪಾಸ್ಟರ್ ಕೊರತೆ ನೀಗೋದಕ್ಕಲ್ಲ, ನಿನ್ನ ಆಶೀರ್ವಾದಕ್ಕಾಗಿ, ನಿನ್ನ ಅಭಿವೃದ್ಧಿಗಾಗಿ. ಆಶೀರ್ವಾದದ ಡೋರ್ ಓಪನ್ ಆಗಬೇಕಾ? ನೀನು ನಿನ್ನ ದಾರಿಗಳನ್ನು ತೆರಿ. ದೇವರು ತನ್ನ ದಾರಿಗಳನ್ನು ತೆರೀತಾನೆ. ಹಲ್ಲೆಲೂಯಾ. ಅನೇಕರಿಗೆ ದೇವರು ಬ್ಲೆಸ್ ಮಾಡುವಾಗ ಅವರಿಗೆ ದೇವರಿಗಾಗಿ ಮಾಡಕ್ಕೆ ಅವರಿಗೆ ಇಷ್ಟನೇ ಇಲ್ಲ. ದೇವರು ಆಶೀರ್ವದಿಸಕ್ಕೊಂದು ದಾರಿ ಬೇಡವಾ? ನೀನ್ ಎಲ್ಲಾ ಕಡೆ ಡೋರ್ ನೀನ್ ಮುಚ್ಕೊಂಡ್ಬಿಟ್ರೆ ದೇವರಲ್ಲಿಂದ ನೀನ್ ಬ್ಲೆಸ್ಸಿಂಗ್ ಮಾಡ್ತಾರೆ. ನೋಡಿ, ಇರದ ಸ್ವಲ್ಪ ಹಿಟ್ಟು, ಇರದ ಸ್ವಲ್ಪ ಎಣ್ಣೆ, ಅದರಲ್ಲೂ ರೊಟ್ಟಿ ಮಾಡಿ ತಾನು ತನ್ನ ಮಗನ ತಿನ್ಬೇಕು. ಅದ್ರ ಮಧ್ಯದಲ್ಲಿ ಎಲಿಯ ಪ್ರವಾದಿ ಬಂದಿದೆ, ಅವ್ರಿಗೂ ಕೊಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಆದ್ರೆ ಅವಳು ಒಂದು ಮಾತಾಡದೆ ಪ್ರವಾದಿಗೆ ಆ ರೊಟ್ಟಿಯನ್ನು ಕೊಡುವಾಗ ದೇವರ ಸ್ವರ್ಗದಿಂದ ಆಶೀರ್ವದಿಸಿದ್ರು. ಅದಕ್ಕೆ ದೇವರ ಹೆಸರು ಅದ್ಭುತ ಸ್ವರೂಪನು. ಅದಕ್ಕೆ ತಾನು ದುಡಿದ ದುಡಿಮೆಯಲ್ಲಿ ದೇವರನ್ನ ಮಹಿಮೆ ಪಡಿಸಿರಿ. ತನಗೆ ಬಂದ ಸಂಬಳದಲ್ಲಿ ದೇವರಿಗೆ ಮಹಿಮೆ ಪಡಿಸಿರಿ. ದೇವರು ನಿನ್ನ ಪಾತ್ರೆಯನ್ನು ತುಂಬಿಸ್ತಾನೆ. ನಿನ್ನ ಆಮೇಲೆ ಬೈಬಲ್ ಹೇಳ್ತದೆ, ನಿನ್ನ ಕಣಜವನ್ನ, ನಿನ್ನ ತೊಟ್ಟಿಯನ್ನು ಪರೀಕ್ಷಿಸುವಾಗ ನಿನಗೆ ಏನು ಕೊರತೆ ಇರೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಥಾರ್ಥತೆಯಿಂದ ದೇವರಿಗೆ ಕೊಡಬೇಕು. ಹೇಗೆ? ಯಥಾರ್ಥತೆಯಿಂದ ಕೊಡುವಾಗ ಸಂತೋಷದಿಂದ, ನನಗೆ ಏನ್ ಆದಾಯ ಬರ್ತದೋ ಅದನ್ನ ದೇವರಿಗೆ ಸಂತೋಷದಿಂದ ಮಹಿಮೆ ಪಡಿಸು. ದೇವರು ಆಶೀರ್ವದಿಸಕ್ಕೆ ಅದೊಂದು ದಾರಿ, ಅನುಗ್ರಹ ಮಾಡಕ್ಕೆ ಅದೊಂದು ದಾರಿ. ಆದ್ರೆ ಆಮೇಲೆ ನಾನೇ ಹೇಳ್ತೇನೆ, ಅದಕ್ಕೆ ನಾನೇ ಒಂದು ಸಾಕ್ಷಿ, ಅದಕ್ಕೆ ನಾನೇ ಒಂದು ಸಾಕ್ಷಿ. ಇವತ್ತು ನನ್ ಬರೋ ಸಂಬಳ ಕೇಳಿ ಒಂದು ಪಾಸ್ಟರ್ ಹೇಳಿದ್ರು, ಹಾಗಾದ್ರೆ ಒಳ್ಳೆ ಎಜುಕೇಶನ್ ಮಾಡಿರ್ಬೇಕು ಪಾಸ್ಟರ್ ನೀವು. ಆಮೇಲೆ ಸಂಬಳ ಕೇಳಿ ಅವ್ರು ಹೇಳ್ತಿದ್ದಾರೆ, ಒಳ್ಳೆ ಎಜುಕೇಶನ್ ಮಾಡಿರ್ಬೇಕು ನೀವು ಅಂತ. ನಾನು ಯಾವ್ದು ಮಾಡಿಲ್ಲ ಪಾಸ್ಟರ್, PUC ಕಷ್ಟಪಟ್ಟು ಪಾಸ್ ಮಾಡಿದ್ದೇನೆ. ಆಮೇಲೆ ಆಶೀರ್ವಾದ ಬರೋದಕ್ಕೆ ಡಿಗ್ರಿ ಮಾಡಬೇಕಾಗಿಲ್ಲ. ಆಶೀರ್ವಾದ ಬರಬೇಕಂದ್ರೆ ದೇವರ ವಾಕ್ಯವನ್ನ ಮನಪೂರ್ವಕವಾಗಿ ಕೈಗೊಂಡು ನಡಿಬೇಕು. ದೇವರ ವಾಕ್ಯವನ್ನ ನೆರವೇರಿಸಬೇಕು. ಎಷ್ಟರ ಮಟ್ಟಿಗೆ ದೇವರನ್ನ ಸನ್ಮಾನಿಸೋಕೆ ಮಾನಿಸೋಕೆ ನಮಗಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ನಮ್ಮನ್ನು ಬಿಟ್ಟು ಕೊಡಬೇಕು ದೇವರಿಗೆ. ದೇವರು ಹೇಳಿದ್ರು, ನನ್ನನ್ನು ಸನ್ಮಾನಿಸುವವನ್ನ ನಾನು ಸನ್ಮಾನಿಸ್ತೇನೆ. ದೇವರ ವಾಕ್ಯ ಎಂದು ಹೇಳಿ ಭಯಪಟ್ಟು ಯಾರು ನಡೀತಾರೋ ಅವರನ್ನ ದೇವರ ಸ್ವರ್ಗದಿಂದ ಆಶೀರ್ವದಿಸುವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡುವಾಗ ಬಿಟ್ಟು ಹೋದವರು ಹಿಂತಿರುಗುವುದಿಲ್ವೋ? ಬಿಟ್ಟು ಹೋದವರು, ಎರಡನೇ ಭಾಗ ಹೆಚ್ಚು ನಾನು ಹೇಳೋದಿಲ್ಲ. ಒಬ್ಬ ಕೆಟ್ಟು ಹೋದ ಕುಮಾರನ ಬಗ್ಗೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಲೂಕ 15ನೇ ಅಧ್ಯಾಯ 11ರಿಂದ 32 ಓದುವಾಗ, ಲೂಕ 15ನೇ ಅಧ್ಯಾಯ 11ರಿಂದ 32ನೇ ವಾಕ್ಯ ಓದುವಾಗ, ಅಲ್ಲಿ ಒಬ್ಬ ಮನೆಯಲ್ಲಿರುವ ಯಜಮಾನಿಗೆ 2 ಮಕ್ಕಳು ಇರ್ತಾರೆ. ಅದರಲ್ಲಿ ಒಬ್ಬನು ತಂದೆಗೆ ವಿಧೇಯನಾಗಿ ನಡೆಯುವವನು, ಇನ್ನೊಬ್ಬನು ಕೆಟ್ಟವರ ಸವಾಸವನ್ನು ಮಾಡಿ ಕೆಟ್ಟು ಹೋಗಿ ತಂದೆ ಜೊತೆ ಜಗಳ ಮಾಡಿ ಆಸ್ತಿಯನ್ನೆಲ್ಲ ಎತ್ತುಕೊಂಡು ಆಮೇಲೆ ಎತ್ತುಕೊಂಡು ದೂರಕ್ಕೆ ಹೋಗಿ ಹಾಳು ಮಾಡಿ ಕೊನೆಗೆ ಹೀನ ಸ್ಥಿತಿಯಲ್ಲಿ ಬಿದ್ದು ಹಂದಿ ತಿನ್ನುವ ಆಹಾರವನ್ನು ತಿನ್ನುವ ಸ್ಥಿತಿಗೆ ಬಂದು ಒಬ್ಬ ರಾಜಕುಮಾರನ ರೀತಿಯಲ್ಲಿ ಇರಬೇಕಾಗಿರುವವನು ಸೋದರ ಭಿಕ್ಷುಕನ ಒಂದು ಸ್ಥಿತಿ ಅವನಿಗೆ ಬಂತು, ಕೆಟ್ಟು ಹೋಯ್ತು. ಇವತ್ತು ಯೇಸು ಕ್ರಿಸ್ತನನ್ನ ಬಿಟ್ಟು ಹೋಗುವ ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆ ನಾನು ಮಾತಾಡ್ತೇನೆ. ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ
12-13ನೇ ವಾಕ್ಯವನ್ನು ಓದ್ರಿ ಬೇಗ. ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 12ನೇ ವಾಕ್ಯದಿಂದ 13ನೇ ವಾಕ್ಯ. ಹ್ಮ್ 12ರಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಪವಿತ್ರಾಲಯ ಸ್ಥಾನವು ಹಾ. ಆದಿಯಿಂದಲೂ ಉನ್ನತವಾದ ಮಹಿಮೆಯ ಸಿಂಹಾಸನವಾಗಿದೆ. ಹಾ. ಯೆಹೋವನೇ, ಇಸ್ರಾಯೇಲ್ ನಿರೀಕ್ಷೆಯೇ, ನಿನ್ನನ್ನು ಬಿಟ್ಟು ಹೋಗುವವರು, ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗಪಡುವರು. ಏನ್ ಮಾಡ್ತಾರೆ? ಆಶಾಭಂಗಪಡುವರು. ಅವರಿಗೆ ಎಲ್ಲ ಕಡೆ ಅವಮಾನವೇ ಸಿಕ್ಕೋದು. ದೇವರ ಅವಮಾನ ಪಡಿಸಲ್ಲ, ಸೈತಾನನ ಅವಮಾನ ಪಡಿಸ್ತಾನೆ. ಇಸ್ಕರಿಯೋತ ಯೂದನ ದೇವರನ್ನ ಬಿಟ್ಟು ಹೋದಾಗ ಅವನಿಗೆ ಏನ್ ಸಿಕ್ತು? ಅವಮಾನ, ದೂಷಣೆ, ನಿಂದಿಸಿದ್ರು. ಅನೇಕರು ಹೇಳಿದ್ರು, ಅಯ್ಯೋ ಯೇಸು ಕ್ರಿಸ್ತನನ್ನು ಹಿಡಿದು ಕೊಟ್ಟನ ಇವನು, ಜೊತೆಗಿರುವವನಲ್ವಾ? ಇವತ್ತು ಅದೇ ಪ್ರಕಾರ ಇವತ್ತು ಆಲಯದಲ್ಲಿ ಇದ್ದುಕೊಂಡು ದೇವರ ಮಹಿಮೆಯನ್ನ ಕಂಡು ದೇವರ ಸುವಾರ್ತೆ ಕೇಳಿ ರಕ್ಷಣೆ ಹೊಂದಿ ಇವತ್ತು ಅನೇಕರು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮ ಸಭೆಯಲ್ಲಿ ನನಗೊಂದು ಬಹಳ ದುಃಖ ಇದೆ. ಎಂತೆಂತ ಹೋರಾಟದಿಂದ ಬಿಡುಗಡೆ ಹೊಂದಿದವರು ಇಲ್ಲಿದ್ದಾರೆ. ಎಂತ ದೆವ್ವಗಳು, ಎಷ್ಟು ಮಂತ್ರವಾದ, ಅವರಿಗಾಗಿ ಪ್ರಯಾಸ ಪಟ್ಟು ಉಪವಾಸ ತೆಗೆದು ಪ್ರಾರ್ಥಿಸಿ ಬಿಡುಗಡೆಯಾಗಿ ಸ್ವಲ್ಪ ಕಾಲ ಸಭೆಯಲ್ಲಿದ್ದು ರಕ್ಷಣೆ ಹೊಂದಿ ಒಂದು ಮಾತು ಹೇಳದೆ ಇವತ್ತು ಎಷ್ಟೋ ಜನ ಇಲ್ಲಿಂದ ಹೊರಟೋಗಿದ್ದಾರೆ. ದೇವರು ಹೇಳ್ತಿದ್ದಾರೆ, ಆಶಾಭಂಗ ಪಡುವ ದಿನ ಇದೆ, ಎಚ್ಚರಿಕೆ ಹಾಕಿದ. ದೇವರನ್ನ ಬಿಟ್ಟು ಹೋಗ್ಬೇಕಂತ ನೀನು ಪ್ಲಾನ್ ಇಟ್ಟಿದ್ರೆ ಎಲ್ಲಿಗೆ ಹೋಗಕ್ಕಾಗುತ್ತೆ? ಯೇಸು ಕ್ರಿಸ್ತನ ಬಿಟ್ಟು ನೀನು ಎಲ್ಲಿಗೆ ಹೋಗಕ್ಕಾಗುತ್ತೆ? ಎಲ್ಲ ಕಡೆ ಯೇಸು ಕ್ರಿಸ್ತನಿದ್ದಾನೆ, ಸರ್ವೋತ್ಸವೇ ಅವರದ್ದು. ನಾನು ಅನ್ಸುತ್ತೆ ಅವರಿಲ್ಲದಿರುವ ಸ್ಥಳ ಒಂದು ನರಕ ಅನ್ಸುತ್ತೆ, ಅಲ್ಲೇ ಹೋಗಬೇಕು. ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ, ಅವರ ಹೆಸರು ಧೂಳಿನಲ್ಲಿ ಬರೆಯಲ್ಪಡುತ್ತದೆ. ಜೀವಜಲದ ಬುಗ್ಗೆಯನ್ನು ನೀನು ತೊರೆದಕ್ಕೆ ಸಮಾನ. ಹಲ್ಲೆಲೂಯಾ. ದೇವರನ್ನ ಬಿಟ್ಟು ಹೋದರೆ ಒಂದು ಹಿಂತಿರುಗಿ ಬರುವ ದಿನ ಬರುತ್ತದೆ. ಹೆಸರು ಬಿಟ್ಟು ಹೋಗುವ ಸ್ಥಿತಿಯಲ್ಲಿ ನೀನಿದ್ರೆ ಹಿಂತಿರುಗಿ ಬಾ. ನಿನ್ಗೆ ಆಶೀರ್ವಾದ ದೇವರು ಇಟ್ಟಿದ್ದಾರೆ, ಸ್ಥಿತಿ ಮಾರ್ಪಡುತ್ತದೆ. ತಿಳ್ಕೊಳ್ರಿ ದೇವರ ಮಕ್ಕಳೇ, ನೀನ್ ಎಂತ ಸ್ಥಿತಿಯಲ್ಲಿ ಇವತ್ತಿದ್ರು ನೀನ್ ದೇವರನ್ನ ನಿರೀಕ್ಷಿಸು. ನೀನ್ ಬೇರೆಯವ್ರನ್ನ ನೋಡಬೇಡ, ಅವರೇ ನಿನಗೆ ಸಹಾಯಕನು, ಅವರೇ ನಿನ್ನ ಹಿತ ಚಿಂತಕನಾಗಿದ್ದಾನೆ. 145ನೇ ಕೀರ್ತನೆ ನಾವು ಓದಿದ ಪ್ರಕಾರ, ಬಿದ್ದವನ್ನೆಲ್ಲ ಮೇಲಕ್ಕೆ ಎತ್ತುವವನು, ಕುಗ್ಗಿದವರನ್ನು ಉದ್ಧರಿಸುವವನಾಗಿದ್ದಾನೆ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ದೇವರು ನಿನ್ನ ಯಾತಕ್ಕಾಗಿ ಕರೆದಿದ್ದಾರೆ ಅದನ್ನ ಎದುರು ನೋಡು. ಕಷ್ಟ ಕಣ್ಣೀರು ಎದುರು ನೋಡಬೇಡ. ಇವಾಗಿರುವ ಪರಿಸ್ಥಿತಿಗೆ ಚಿಂತೆ ಮಾಡಿಕೊಂಡು ಕುಗ್ಗಿ ಸೊರಗಿಸೋತ ಹೋಗ್ಬೇಡ. ಅದೆಲ್ಲದಕ್ಕೂ ದೇವರು ಬಿಡುಗಡೆ ಇಟ್ಟಿದ್ದಾರೆ. ದೇವರು ಯಾತಕ್ಕಾಗಿ ನಿನ್ನನ್ನು ಕರೆದಿದ್ದಾರೆ ಅದನ್ನ ನೋಡು. ಅಬ್ರಾಹ್ಮನಿಗೆ ದೇವರು ಹೇಳಿದ್ರು, ಕಣ್ಣೆತ್ತಿ ನೋಡು, ಅದೆಲ್ಲ ನಾನು ನಿನಗೆ ಕೊಡ್ತೀನಿ. ಆಮೇಲೆ ಕಣ್ಣೆತ್ತಿ ಕರ್ತನೇ, ಅಲ್ಲಿ ಆ ಜನಗಳಿದ್ರೆ ಇವ್ರನ್ನೆಲ್ಲ ಹೆಂಗೆ ಯುದ್ಧ ಮಾಡೋದು ಅದೆಲ್ಲ ದೇವರು ಹೇಳಿಲ್ಲ. ನಿನಗೆ ಎಷ್ಟಾಗದ ಅಲ್ಲಿ ತನಕ ನೋಡು, ಈ ಕಡೆ ನೋಡು, 4 ದಿಕ್ಕುಗಳ ತಲೆ ಎತ್ತಿ ನೋಡು, ಅದೆಲ್ಲ ನಾನು ನಿನಗೆ ಕೊಡ್ತೀನಿ. ಅದ್ರ ಮಧ್ಯದಲ್ಲೆಲ್ಲ ಬರೋ ನಾನು ಎದುರಿಸಿ ನೀನು ಜಯ ಕೊಡ್ತೇನೆ. ಹಲ್ಲೆಲೂಯಾ. ದೇವರು ನಿನ್ನ ಮೇಲೆ ಕೆತ್ತುತ್ತಾರೆ. ದೇವರನ್ನ ನಿರೀಕ್ಷಿಸು. ಕೆಲಸ ಇವತ್ತು ಈ ಕೆಲಸ ಹೋದ್ರೆ ಉನ್ನತ ಕೊಡಕ್ಕೆ ದೇವರಿಗೆ ಗೊತ್ತಿದೆ. ನಿನ್ನ ಕಣ್ಣುಗಳು ದೇವರನ್ನ ನೋಡ್ಲಿ, ಕಣ್ಣುಗಳು ಮುಚ್ಚಿಕೊಳ್ಳ್ರಿ. ದೇವರು ನಿಮ್ ಸಂಗಡ ಮಾತಾಡಿರೋದಾದ್ರೆ ಮೊಣಕಾಲಲ್ಲಿ ನಿಂತುಕೊಳ್ರಿ, ಶರಣರು ಮಾಡ್ರಿ, ಶರಣಗತರಾಗ್ರಿ. ನಿನ್ನ ಜೀವಿತ ದೇವರ ಕೈಯಲ್ಲಿ ಕೊಡು. ನಿನಗಿರುವಂತ ಪರಿಸ್ಥಿತಿ ದೇವರ ಕೈಯಲ್ಲಿ ಕೊಡು. ಕೇಳಿದ ವಾಕ್ಯದ ಮುಂದೆ ನಿನ್ನ ತಗ್ಗಿಸಿಕೊಡು. ನೀನು ಬಿದ್ದಿದ್ರೆ ಇಲ್ಲ ನೀನು ಕುಗ್ಗಿ ಹೋಗಿದ್ರೆ ದೇವರದ್ದು ಬಿಡುಗಡೆ ಕೊಡಕ್ಕೆ ಹೋಗ್ತಾ ಇದ್ದಾನೆ. ನೀನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನು, ಪ್ರಿಯನು, ರಾಜಶಿರೋವೆಷ್ಟನಾಗಿ ನೀನಿದ್ದೀಯ. ದೇವರು ನಿನ್ನ ಮೇಲೆ ಒಂದು ಉದ್ದೇಶ ಇಟ್ಟು ಕರೆದಿದ್ದಾನೆ. ಅದರ ಮಧ್ಯದಲ್ಲಿ ಬಂದಿರುವ ಕಷ್ಟ, ದುಃಖ, ಕಣ್ಣೀರು, ವೇದನೆ, ಸಾಲ, ರೋಗ, ಅಸ್ವಸ್ಥತೆ, ಇಕ್ಕಟ್ಟುಗಳು, ಅನೇಕ ವಿಷಯಗಳಿಗೆ ದೇವರು ಬಿಡುಗಡೆ ಕೊಡುವವರು. ನಿನ್ನ ಕಣ್ಣುಗಳು ಮನುಷ್ಯನ ನೋಡೋದು ಬೇಡ, ನಿನ್ನ ಕಣ್ಣುಗಳು ದೇವರನ್ನು ನೋಡ್ಲಿ. ಕೀರ್ತನೆಯಲ್ಲಿ ಬರೆದಿದೆ, ಯಜಮಾನನ ಕಣ್ಣುಗಳನ್ನು ದಾಸಿಯು ನೋಡುವ ಪ್ರಕಾರ. ಯಜಮಾನಿಯ ಕಣ್ಣುಗಳನ್ನು ದಾಸಿಯು ದಾಸನು ನೋಡುವ ಪ್ರಕಾರ. ಯೇಸುವೇ, ನನ್ನ ಕಣ್ಣುಗಳು ನಿನ್ನ ನೋಡುತ್ತಾ ಇದೆ. ನೀನೆ ನನ್ನ ಸಹಾಯಕನು, ನೀನೆ ನನ್ನ ಬಂಡೆಯು, ನೀನೆ ನನ್ನ ಕೋಟೆಯು, ನೀನೆ ನನ್ನ ಗುರಾಣಿಯೂ ಆಗಿದ್ದೀಯಪ್ಪ.
ಯೆಹೋವ ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಡೆನು? ನೀವು ಯಾರಿಗೂ ಭಯಪಡಬೇಡ್ರಿ. ದೇವರು ನಿನಗೆ ಬೆಳಕು. ಎಂದು ಕತ್ತಲೆಯಲ್ಲಿ ಇರಕ್ಕೆ ದೇವರು ಬಿಡಲ್ಲ. ಅವರೇ ನಿನ್ನನ್ನು ಪ್ರತಿ ಸಮಯವು ಪ್ರತಿ ಕ್ಷಣವು ಕಾಯುವ ರಕ್ಷಕನು ಯೇಸುವಾಗಿದ್ದಾನೆ. ಯಾವ ವೈರಸ್ಸು ನಿನ್ನನ್ನು ಮುಟ್ಟಲ್ಲ, ಯಾವ ಜ್ವರವು ನಿನ್ನನ್ನು ಮುಟ್ಟಲ್ಲ, ಯಾವ ಇಕ್ಕಟ್ಟುಗಳು ನಿನ್ನನ್ನು ಮುಟ್ಟಲ್ಲ, ಯಾವ ಸುಸ್ತು ವೇದನೆ ನಿನ್ನನ್ನು ಮುಟ್ಟೋದಿಲ್ಲ. ನೀನು ನೆನೆಸಬೇಡ. ಕೆಲವರು ಭಯ ಪಡ್ತಾ ಇರಬಹುದು, ರೋಗ ಬಂದ್ರೆ ಹಾಸಿಗೆಯಲ್ಲಿ ಮಲಗಕ್ಕೆ ದೇವರು ಬಿಡೋದಿಲ್ಲ, ಅಡ್ಮಿಟ್ ಆಗಕ್ಕೆ ದೇವರು ಬಿಡೋದಿಲ್ಲ. ದೇವರ ಕರ ನಿನ್ನ ಮೇಲೆ ಇದೆ, ಯೇಸುವಿನ ರಕ್ತ ನಿನ್ನ ಮೇಲೆ ಇದೆ. ಹಗಲಿರುಳು ಕಾಯುವ ದೇವರು, ಆತನು ಸದಾ ಕಾಯ್ತಾ ಇದ್ದಾನೆ. ಆತ ನಿನ್ನ ಕೈ ಬಿಡೋದಿಲ್ಲ, ಆತ ನಿನ್ನ ತೊರೆಯೋದಿಲ್ಲ, ಆತ ನಿನ್ನ ತಳ್ಳಿ ಬಿಡೋದಿಲ್ಲ. ನಿನ್ನನ್ನು ಕರೆದ ಆತನು ನಂಬಿಗಸ್ತನು, ಎಡುಕನ ಕೈಗೆ ಸಿಕ್ಕದಂತೆ ಆತನು ಕಾಪಾಡುವ ದೇವ. ಆತ್ಮನ ಸಾನ್ನಿಧ್ಯ ಅನುಭವಿಸು, ಆತ್ಮನ ಸಾನ್ನಿಧ್ಯ ಅನುಭವಿಸು. ಸುತ್ತಿಸು 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 ಸುತ್ತಿಸು. ಕುಗ್ಗಿ ಹೋದ ಮಗನೇ, ಕುಗ್ಗಿ ಹೋದ ಮಗನೇ ಸುತ್ತಿಸು. ಇಳಿಯಲಿ ಇಳಿಯಲಿ ಇಳಿಯಲಿ, ದೇವರ ಸಾನ್ನಿಧ್ಯ ಇಳಿಯಲಿ. ಆಮೆನ್ 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 ಆಮೆನ್. ಇಳಿಯಲಿ ಇಳಿಯಲಿ, ದೇವರ ಶಕ್ತಿ, ದೇವರ ಬಲ, ದೇವರ ಕೃಪೆ, ದೇವರ ಹಸ್ತ ಒಬ್ಬೊಬ್ಬರ ಮೇಲೆ ಈ ಆಮೆನ್ ವಾಕ್ಯವನ್ನು ಕೇಳುವ ಒಬ್ಬೊಬ್ಬರ ಮೇಲೆ ಇಳಿದು ಒಪ್ಪಿಸಿಕೊ. ಜೀವಿತ ಮಾರ್ಪಡುತ್ತದೆ. ಸಾಲ ಸಾಲ ಎಂದು ಕುಗ್ಗಬೇಡ, ರೋಗ ರೋಗ ಎಂದು ಕುಗ್ಗಬೇಡ, ಹೋರಾಟ ಎಂದು ಕುಗ್ಗಿ ಹೋಗಬೇಡ. ಅದು ಬಿಡುಗಡೆ ನಿನಗೆ ದೇವರು ಇಟ್ಟಿದ್ದಾರೆ. ಯೆಶಾಯ 54ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದ ಕುಗ್ಗಿದವಳೆ, ಗಾಳಿಯ ಬಡಿತಕ್ಕೆ ಗುರಿಯಾದವಳೆ, ಯಾರು ಸಂತೈಸದವಳೆ, ನಿನ್ನನ್ನು ನಾನು ಶೃಂಗರಿಸ್ತೇನೆ. ನಾನು ನಿನ್ನನ್ನು ಶೃಂಗರಿಸ್ತೇನೆ. ಕಷ್ಟ ಮೇಲೆ ಕಷ್ಟ, ಇಕ್ಕಟ್ಟು ಮೇಲೆ ಇಕ್ಕಟ್ಟು, ಹೋರಾಟದ ಮೇಲೆ ಹೋರಾಟ ಅನುಭವಿಸ್ತಾ ಇರುವ ದೇವ ಮಗುವೆ, ದೇವರು ನಿನ್ನನ್ನು ಉದ್ಧರಿಸ್ತಾನೆ. ನೀನು ದೇವರನ್ನ ನಿರೀಕ್ಷಿಸು. ಕುಗ್ಗಿದವಳೆ, ಗಾಡಿಯ ಬಡಿತಕ್ಕೆ ಗುರಿಯಾದವಳೆ, ದೇವರು ನಿನ್ನನ್ನು ಶೃಂಗರಿಸ್ತಾರೆ, ಪೋಷಿಸ್ತಾರೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಎಲ್ಲರೂ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಅನಿಲ್ ಫಾಸ್ಟ್ ಮುಂದೆ ಬಂದು ವಾಕ್ಯವನ್ನು ಕರ್ತನ ಕರದಲ್ಲಿ ಕೊಟ್ಟು, ಕೇಳಿದ ಎಲ್ಲ ಮಕ್ಕಳನ್ನ ಕರ್ತನ ಕರದಲ್ಲಿ ಕೊಟ್ಟು ಪ್ರಾರ್ಥಿಸುವಾಗ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಸರ್ವಶಕ್ತನೇ, ಆಲೋಚನಾ ಕರ್ತನೆ, ತಂಗಾದ ದೇವರೇ, ಪರಾಕ್ರಮಶಾಲಿ ಕರ್ತನೆ, ನಿಮಗೆ ಸ್ತೋತ್ರ ರಾಜ. ಅಪ್ಪ, ನೀನು ಒಳ್ಳೆ ದೇವರು ಸ್ವಾಮಿ, ನಮ್ಮನ್ನು ಕಾಯುವ ಕುರುಬನು ನೀನೇ ಕರ್ತನೆ. ಹಾಲೆಲೂಯ. ಓ, ನೀವೇ ನಮ್ಮ ಹಿತಚಿಂತಕರು ಸ್ವಾಮಿ. ನಿನ್ನ ವಾಕ್ಯದ ರಾಜ, ನಾನು ನಿಮಗಾಗಿ ಮಾಡುವ ಆಲೋಚನೆಗಳು ಹಿತವಾದ ಆಲೋಚನೆ ಹೊರತು ಅಹಿತವಾದ ಆಲೋಚನೆ ಅಲ್ಲ ಎಂಬುದಾಗಿ ಸ್ವಾಮಿ. ಅಪ್ಪ ಕರ್ತನೆ, ಸ್ತೋತ್ರ. ನಮಗಾಗಿ ನೀಡಿರುವಂತ ಶ್ರೇಷ್ಠವಾದ ಓ ಸ್ತೋತ್ರ, ಆಶೀರ್ವಾದಗಳಿಗಾಗಿ ಸ್ತೋತ್ರ, ಅಭಿಷೇಕಗಳಿಗಾಗಿ ಸ್ತೋತ್ರ, ಓ ಕೃಪಾ ವರಗಳಿಗಾಗಿ, ಆತ್ಮ ಫಲಗಳಿಗಾಗಿ ಸ್ತೋತ್ರ ಏಸಪ್ಪ. ಹಾಲೆಲೂಯ. ನಾವು ಕರ್ತನೆ ಕುಗ್ಗಿಲ್ಲದವರು, ದಿಕ್ಕಿಲ್ಲದವರು ಆಗಿದ್ದೇವೆ ಸ್ವಾಮಿ. ಅಪ್ಪ, ನಮ್ಮನ್ನು ಮೇಲಕ್ಕೆತ್ತು ನೀವೇ ಕರ್ತನೆ. ಅಪ್ಪ, ನಿಮಗೆ ಕಣ್ಣಿಗೆ ಮರೆಯಾದದ್ದು ಒಂದು ಇಲ್ಲ ಸ್ವಾಮಿ. ಹಾಲೆಲೂಯ. ನಾವು ಎಲ್ಲಿ ಹೋದ್ರೂ ಅಲ್ಲಿ ಇರುತ್ತಿ ಕರ್ತನೆ. ನಿನ್ನನ್ನು ಬಿಟ್ಟು ಸ್ವಾಮಿ ನಾವು ದೂರ ಹೋಗಲು ಸಾಧ್ಯವಿಲ್ಲ ಕರ್ತನೆ. ಅಪ್ಪ ಸ್ತೋತ್ರ. ಹಾಲೆಲೂಯ. ಓ ಕರ್ತನೆ ಸ್ತೋತ್ರ. ಅಪ್ಪ, ಭೂಮಿಯ ಕಟ್ಟ ಕಡೆ ಹೋದ್ರು ಕರ್ತನೆ, ಅಲ್ಲಿಯೂ ನೀನಿರುತ್ತಿ ಸ್ವಾಮಿ. ಓ ಕರ್ತನೆ ಸ್ತೋತ್ರ. ಹಾಲೆಲೂಯ. ನಿನಗೆ ಮರೆಯಾದದ್ದು ಒಂದಿಲ್ಲ ಸ್ವಾಮಿ. ಅಪ್ಪ ಕರ್ತನೆ, ಹಾಲೆಲೂಯ. ಇವತ್ತು ಸ್ವಾಮಿ ಯಾರ್ಯಾರು ಕರ್ತನೆ ನಿನ್ನನ್ನು ಬಿಟ್ಟು ಹೋಗಿದ್ದಾರೋ ಏಸಪ್ಪ, ಅವರೆಲ್ಲರಿಗೂ ಹಿಂತಿರುಗುವಂತ ಕೃಪೆ ಮಾಡು ಕರ್ತನೆ. ಅವರದಲ್ಲಿ ಮಾತಾಡಿ ಏಸಪ್ಪ. ನಿನ್ನ ಬಿಟ್ಟು ದೂರ ಹೋದ ಪ್ರತಿಯೊಬ್ಬರು ಸ್ವಾಮಿ ನಿನ್ನ ತಿರುಗಿ ಬರಲಿ ಕರ್ತನೆ. ಹಾಲೆಲೂಯ. ಕುಗ್ಗಿದ್ರೆ ನೀನು ಉದ್ಧರಿಸು, ನೀನೇ ಅಲ್ಲ ಏಸಪ್ಪ. ಕರ್ತನೆ, ಕುಗ್ಗಿದ ಎಲ್ಲಾ ಜನರನ್ನು ಕರ್ತನೆ ನೀನೇ ಉದ್ಧರಿಸು, ನೀನೇ ಮೇಲಕ್ಕೆತ್ತು ಸ್ವಾಮಿ. ಅಪ್ಪ ಕರ್ತನೆ ಸ್ತೋತ್ರ. ಸೋಲುಗಳಲ್ಲಿ ಬಿದ್ದವರನ್ನು, ಓ ಬಿಸ್ನೆಸ್ ಗಳಲ್ಲಿ ಕರ್ತನೆ ಲಾಸ್ ಆಗಿ ಬಿದ್ದವರನ್ನು, ಆತ್ಮಿಕವಾಗಿ ಬಿದ್ದವರನ್ನು ಕರ್ತನೆ ನಿನ್ನ ಮೇಲಕ್ಕೆತ್ತು ಸ್ವಾಮಿ. ಉದ್ಧರಿಸು ನೀವೇ, ಮೇಲಕ್ಕೆತ್ತು ನೀವೇ ಕರ್ತನೆ. ಅಪ್ಪ, ನಾವು ಬಿದ್ದು ಹೋಗಿದ್ದೇವೆ ಸ್ವಾಮಿ. ಆತ್ಮಿಕವಾಗಿ ನಮ್ಮನ್ನು ಮೇಲಕ್ಕೆತ್ತು ಕರ್ತನೆ. ಆರ್ಥಿಕವಾಗಿ ಬಿದ್ದು ಹೋದಿದೆ ಸ್ವಾಮಿ.
ಶಾರೀರಿಕವಾಗಿ ಬಿದ್ದು ಹೋಗಿದ್ದೇವೆ ಸ್ವಾಮಿ, ರೋಗದಲ್ಲಿ ಬಿದ್ದು ಹೋಗಿದ್ದೇವೆ ಸಪ್ಪ, ಈ ಕಠಿಣ ಹಾಲೆಲ್ಲೂಯ ಕಾಲದಲ್ಲಿ ಬಿದ್ದು ಹೋಗಿದ್ದೇವೆ ಸಪ್ಪ, ಸಂಕಟಗಳಲ್ಲಿ ಬಿದ್ದು ಹೋಗಿದ್ದೇವೆ ಸಪ್ಪ, ನಮ್ಮನ್ನ ಮೇಲೆ ಕೆಟ್ಟು ಕರ್ತನೆ ಹಾಲೆಲ್ಲೂಯ. ಓ 120 ಕರ್ತನೆ ಹೇಳ್ತೇವೆ ಸ್ವಾಮಿ, ಓ ನಾನು ಕಣ್ಣೆತ್ತಿ ಪರ್ವತಗಳಲ್ಲಿ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶ ನಿರ್ಮಿಸಿ ಯೆಹೋವನ ಸಹಾಯ ಬರುತ್ತದೆ ಎಂಬುದಾಗಿ ಅಪ್ಪ ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುತ್ತೇವೆ ಸ್ವಾಮಿ. ನಮ್ಮ ಹಾಲೆಲ್ಲೂಯ ಕರ್ತನೆ ಕೈಗಳು ಸ್ವಾಮಿ ನಿಮ್ಮನ್ನ ದೃಷ್ಟಿಸುವಂತಿದೆ ರಾಜ. ನಮ್ಮ ಸಹಾಯಕನು ನೀವೇ ಕರ್ತನೆ, ನಮ್ಮ ಹಿತಚಿಂತಕನು ನೀವೇ ಕರ್ತನೆ, ನಮ್ಮನ್ನು ಉದ್ಧರಿಸುವುದು ನೀವೇ ಕರ್ತನೆ. ಹಾಲೆಲೂಯ ಅಪ್ಪ ಕರ್ತನೆ ಸ್ತೋತ್ರ, ನಮ್ಮನ್ನು ಆಶೀರ್ವದಿಸಿ ಕೃಪೆ ಮಾಡು ಕರ್ತನೆ ಸ್ತೋತ್ರ. ಹಾಲೆಲೂಯ ಅಪ್ಪ ಕರ್ತನೆ ಹಾಲೆಲೂಯ. ಈ ವಾಕ್ಯದ ಮೂಲಕವಾಗಿ ಸ್ವಾಮಿ ಒಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ, ಒಬ್ಬೊಬ್ಬರನ್ನು ಅಭಿಷೇಕಿಸು ರಾಜ. ಹಾಲೆಲೂಯ ಒಬ್ಬೊಬ್ಬರನ್ನು ಈ ವಾಕ್ಯದ ಮೂಲಕ ಸಂತೈಸು ಕರ್ತನೆ. ಹಾಲೆಲೂಯ ಮುರಿದ ಮನಸ್ಸುಗಳನ್ನು ಸಂತೈಸು. ಇವಾಗಿಂತಲೇ ಈ ಸಮಯದಲ್ಲಿ ಕರ್ತನೆ ಒಬ್ಬೊಬ್ಬರೇ ರಾಜ ದೈವಿಕ ಒಂದು ಸಮಾಧಾನ ಇಟ್ಟು ಬರ್ಲಿಕ್ಕತ್ತಾನೆ. ಈ ಕ್ಷಣ ಮಾತ್ರ ಬಿದ್ದೋದ ಎಲ್ಲರನ್ನ ಮೇಲೆ ಕೆತ್ತು ಸ್ವಾಮಿ, ಕೂಗಿಯನ್ನು ಉದ್ಧರಿಸಿ ರಾಜ. ಯಾರ ಮನೆಯಲ್ಲಿ ಕೊರತೆಗಳಿಲ್ಲ ಹೋಗ್ತಾನೆ ಅಪ್ಪ ಕರ್ತನೆ, ಪ್ರಭಾವ ಐಶ್ವರ್ಯ ತಕ್ಕ ಹಾಗೆ ಎಲ್ಲಾ ಕೊರತೆಗಳು ನೀಗಲ್ಪಡಲಿ ಸ್ವಾಮಿ. ಆತ್ಮಿಕವಾಗಿ ಹಿಂಜಾರಿದವರು ಎಲ್ಲರೂ ಕರ್ತನೆ ಸ್ತೋತ್ರ. ಅಪ್ಪ ಕರ್ತನೆ ಪ್ರತಿಯೊಬ್ಬರ ಕಡೆ ತಿರುಗಿಕೊಳ್ಳಲಿ ಸ್ವಾಮಿ. ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಸ್ವಾಮಿ ನಿನ್ನ ಕಡೆ ತಿರುಗಿಕೊಂಡು ರಾಜ ನಿನ್ನ ದರ್ಶನವನ್ನು ಬಯಸುತ್ತೇವೆ ಸ್ವಾಮಿ. ಪರಲೋಕದ ರಾಜ ನಮ್ಮ ಪ್ರಾರ್ಥನೆ ಲಾಲಿಸಿಕತ್ತನೆ ಕರ್ತನೆ ಸ್ತೋತ್ರ. ನಮ್ಮ ದೇಶಕ್ಕೆ, ನಮ್ಮ ಪ್ರಾಂತಕ್ಕೆ, ನಮ್ಮ ರಾಜ್ಯಕ್ಕೆ ರಾಜ, ನಮ್ಮ ಬೆಂಗಳೂರು ಪಟ್ಟಣಕ್ಕೆ ಸ್ವಾಮಿ ಅಪಾನ ಆರೋಗ್ಯವನ್ನು ದಯಪಾಲಿಸ್ಕೊತಾನೆ. ಈ ವಾಕ್ಯದ ಮೂಲಕವಾಗಿ ನಿಮ್ಮ ಮಾತಾಡಕ್ಕಾಗಿ ಸ್ತೋತ್ರ ಅಪಾಕತನೆ ಸ್ತೋತ್ರ. ಅಪಾಕತನೆ ಇನ್ನು ಸೇವನ ಅತಿಯಾಗಿ ಇನ್ನೂ ಅತ್ಯಧಿಕವಾಗಿ ಓ ಸ್ತೋತ್ರ ಅಭಿಷೇಕಿಸಿ ಅವರ ಮೂಲಕವಾಗಿ ಇನ್ನೂ ಕತೆ ಸೇವನೆ ಹೆಚ್ಚಾಗಿ ಬೆಳಗಿನದಾಗಿ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ. ಇನ್ನು ಕತೆ ಒಳ್ಳೆ ವಾಕ್ಯದ ಮೂಲಕ ಮಾತಾಡ್ಕೊತಾನೆ. ಪ್ರಾರ್ಥನೆಗಳಿಗೆ ಬೇಗ ಆಗಿ ಸ್ತೋತ್ರ. ಏಸು ಕ್ರಿಸ್ತನ ಪ್ರಾರ್ಥನೆ ಬಳಿ ಹೊಂದಿದ್ದೇನೆ ಜೀವಕರ್ತಾನೆ. ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು. ಹಾಲೆಲೂಯ ಕಣ್ಮಣಿಯಂತೆ ಕಾಯುವ, ಕರ ಹಿಡಿದು ನಡೆಸುವ, ಕಣ್ಮಣಿಯಂತೆ ಕಾಯುವ, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು. ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ತಲೆಬಾಗಿ ಸಂತೈಸುವ ತಾಯಿಯಾದ ಕರ್ತನ ಮುಂದೆ ತಗ್ಗಿಸಿಕೊಡೋಣ. ಆತನ ಸ್ಥಾನ ಇವತ್ತು ನಮ್ಮನ್ನು ಬಲಪಡಿಸಿ ಉದ್ಧರಿಸುವಂತ ದೇವನಾಗಿದ್ದಾನೆ. ಯಾರು ನಿನ್ನನ್ನು ಕೈ ಬಿಡಲಿ, ಯಾರು ನಿನ್ನನ್ನು ತಳ್ಳಲಿ, ಜನ ನಿನ್ನ ನೋಡಿ ನಗಲಿ, ನಿನ್ಗೆ ಯಾರು ಸಹಾಯಕನಿಲ್ಲ. ಆದರೆ ದೇವರೆತ್ತಿದ್ದಾರೆ, ನಾನೇ ನಿನ್ನ ಸಹಾಯಕನು, ನಾನೇ ನಿನ್ನ ಹಿತ ಚಿಂತಕನು ಎಂಬುದಾಗಿ ನಿನ್ನನ್ನು ಉದ್ಧರಿಸ್ತಾರೆ ದೇವರು, ನಿನ್ನನ್ನು ಮೇಲೆ ಕೆತ್ತುತ್ತಾರೆ ದೇವರು. ಭಯಪಡಬೇಡ, ನಿನ್ನ ಕಣ್ಣು ದೇವರನ್ನ ನಿರೀಕ್ಷಿಸಲಿ. ಅದ್ಭುತ ನಿನ್ನ ಜೀವಿತದಲ್ಲಿ ದೇವರು ಮಾಡ್ತಾರೆ. ನಂಬಿಕೆಯಿಂದ ಇರ್ರಿ. ಕಾಣಿಕೆಯನ್ನು ತೆಗೆದುಕೊಳ್ಳೋಣ. ಸಮಯದಲ್ಲಿ ನಿಮ್ಮ ಕಾಣಿಕೆ ದಶಮ ಭಾಗ ಇರುವುದಾದರೆ ತೆಗೆದುಕೊಳ್ಳ್ರಿ. ಸ್ತೋತ್ರ. ಅದನ್ನ ನೀವು ನಮ್ಮ ನಂಬರ್ಗೆ ಗೂಗಲ್ ಪೇ, ಫೋನ್ ಪೇ ನೀವು ಮಾಡಬಹುದು. ಸ್ತೋತ್ರ. ನಾವು ಈ ಕರ್ತನ ಕರದಲ್ಲಿ ಕಾಣಿಕೆಯನ್ನು ತೆಗೆದುಕೊಂಡು ನಾವು ಸ್ತೋತ್ರ ಮಾಡೋಣ. ಗೋವಿಂದ್ ಪಾಸ್ಟರ್ ಪ್ರಾರ್ಥಿಸುವಾಗ ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರಂ 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 ತಂದೆ ನಿನಗೆ ಸ್ತೋತ್ರ, ರಾಜನೇ ನಿನಗೆ ಸ್ತೋತ್ರ ರಾಜ. ಅಪ್ಪ ಈ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಕೃಪೆಯನ್ನು ಕೊಟ್ಟಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಅಪ್ಪ ಕಾಣಿಕೆ ಭಾಗವನ್ನು ಮುಗಿಸುತ್ತೇವೆ, ಕಾಣಿಕೆ ಭಾಗವನ್ನು ಆಶ್ಚರ್ಯವಾದ ಮಾಡುತ್ತೇವೆ. ಅಪ್ಪ ಕಾಣಿಕೆ ಕೊಡುವ
ಪ್ರತಿಯೊಂದು ಕೈಗಳನ್ನು ನೀನು ಆಶೀರ್ವಾದ ಮಾಡು. ಅವರಿಗೆ ಹತ್ತಷ್ಟು ಹಿಂತಿರುಗಿ ಅಪ್ಪ ನೀನು ವಾಪಸ್ ಕೊಡು ದೇವರೇ. ಅಪ್ಪ ನಿನ್ನ ವಾಕ್ಯದಲ್ಲಿ ಬರೆಯಬಡಿ ಸಂತೋಷನಾಗಿ ಕುಟುಂಬನ ಮೇಲೆ ನಿನಗೆ ಪ್ರೀತಿ ಉಂಟು ಅಂತ ಹೇಳಿದೆಯಲ್ಲ ದೇವರೇ. ಅಪ್ಪ ಯಾರ ಕುಟುಂಬದಲ್ಲಿ ಸಾಲ ಇದೆ ಯೇಸು ನಾಮದಲ್ಲಿ ಸಾಲಗಳ ಬಿಡುಗಡೆ ಆಗಲಿ. ಅಪ್ಪ ಯಾರ ಕುಟುಂಬದಲ್ಲಿ ಅಪ್ಪ ಏನು ಸಮಸ್ಯೆ ಇದೆ, ಯಾವ ಕುಟುಂಬದಲ್ಲಿ ರೋಗಗಳಿದೆಯೋ ಆ ರೋಗಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಕರ್ತಾನೆ. ಯಾವ ಕುಟುಂಬದಲ್ಲಿ ನಮ್ಮ ಸಭೆಗೆ ಬರುವ ಪ್ರತಿಯೊಂದು ಕುಟುಂಬದ ಕೊರತೆಗಳನ್ನು ನೀಗಿಸು ದೇವರೇ. ಅಪ್ಪ ಆನೆಯನ್ನು ನೋಡ್ತಾ ಇರುವ ಪ್ರತಿಯೊಂದು ಕುಟುಂಬದಲ್ಲಿ ಏನು ಸಮಸ್ಯೆ ನಮ್ಗೆ ಗೊತ್ತಿಲ್ಲ, ಎಲ್ಲ ಸಮಸ್ಯೆಗಳನ್ನು ನೀನು ನೀಗಿಸಿಬಿಡು ದೇವರೇ. ಅಪ್ಪ ಜಾನೋಕ್ತಿ 3:9 ವಾಕ್ಯದಲ್ಲಿ ನಿಮ್ಮ ಪ್ರಥಮ ಬೆಳೆಯ ಪ್ರತಿಯೊಂದು ಕರ್ತನನ್ನು ಸನ್ಮಾನಿಸು. ಹಾಗೆ ಮಾಡಿದರೆ ನಿಮ್ಮ ಬುಟ್ಟಿಗಳು ಸಮೃದ್ಧಿಯಿಂದ ತುಂಬುವವು, ನಿಮ್ಮ ತೋಟದಲ್ಲಿ ನಿಮ್ಮ ತೊಟ್ಟಿಯಲ್ಲಿ ದ್ರಾಕ್ಷರಸ ತುಂಬಿ ತುಳುಕುವುದಂತ ಹೇಳಿದೆಯಲ್ಲಪ್ಪ. ಆ ವಾಕ್ಯದ ಮುಖಾಂತರ ಅಪ್ಪ ಪ್ರತಿಯೊಂದು ಕುಟುಂಬಕ್ಕೆ ಅಪ್ಪ ನೀನು ಆಶೀರ್ವಾದ ಮಾಡು ದೇವರೇ. ಅಪ್ಪ ಪ್ರತಿಯೊಂದು ಕುಟುಂಬನ ಅಭಿವೃದ್ಧಿ ಮಾಡು ದೇವರೇ. ಅಪ್ಪ ನಮ್ಮ ಸಭೆಗೆ ಬರೋ ಪ್ರತಿಯೊಂದು ಕುಟುಂಬದ ಕೊರತೆಗಳನ್ನು ನೀಗಿಸು. ಅಪ್ಪ ಈ ಸಭೆಯ ಪ್ರತಿಯೊಂದು ಕೊರತೆಗಳನ್ನು ನೀಗಿಸು ಬಿಡುತ್ತಾನೆ. ಅಪ್ಪ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಕೇಳಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಎಲ್ಲ ಗಣ ಮಾನಮಯ ಉಪದೇಶದಲ್ಲಿ ಕರ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ತಂದೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ನಿತ್ಯನಾದಂತ ತಂದೆಯೇ, ಈ ಲೈವ್ ಅಲ್ಲಿ, ಫೇಸ್ಬುಕ್ ಲೈವ್ ಅಲ್ಲಿ, ಆನ್ಲೈನ್ ಅಲ್ಲಿ ಈ ಕೂಟವನ್ನು ನೋಡುತ್ತಿರುವ ಪ್ರತಿಯೊಂದು ನಿನ್ನ ಪ್ರಿಯ ಸಹೋದರ ಸಹೋದರಿಯರನ್ನ ಕುಟುಂಬಗಳನ್ನ ಆಶೀರ್ವದಿಸು. 2ರಷ್ಟು 100ರಷ್ಟು 1000ರಷ್ಟು ಪ್ರತಿಫಲ ಕೊಡು. ಅವರ ಜೀವಿತದಲ್ಲಿ ಕುಟುಂಬದಲ್ಲಿ ಅನುಗ್ರಹ ಆಶೀರ್ವಾದ ಹೇಳಿದ್ದು ಬರಲಿ. ಅವರ ಕಣ್ಣೀರು ದುಃಖಗಳು ಮಾರ್ಪಟ್ಟದ್ದು ಸಂತೋಷವಾಗಲಿ. ಈ ದಿನಗಳಲ್ಲಿ ಲೋಕವೆಲ್ಲ ವ್ಯಾಪರಿಸಿದ ರೋಗ ಶಕ್ತಿ ಈ ಆನ್ಲೈನ್ ನೋಡುವ ದೇವರ ಮಕ್ಕಳಲ್ಲಿ, ಅವರ ಕುಟುಂಬದಲ್ಲಿಯೂ, ನಮ್ಮ 2 ಸಭೆಯ ಮಕ್ಕಳ ಕುಟುಂಬದಲ್ಲಿ ಇದು ವ್ಯಾಪರಿಸದಂತೆ ಯೇಸು ಕ್ರಿಸ್ತನ ರಕ್ತ ನಾನು ಕಾವಲಿಡುತ್ತಾ ಇದ್ದೇನೆ. ಈಗಲೇ ಯೇಸುವೆ ನಿನ್ನ ರಕ್ತ ಎಲ್ಲರ ಮೇಲೆ ಕಾವಲಿಡು. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಪಟ್ಟಣ, ನಮ್ಮ ಪ್ರಾಂತ್ಯ, ನಮ್ಮ ಕುಟುಂಬವನ್ನು ಅನುದಿನವೂ ರಕ್ಷಿಸಿ ಕಾಪಾಡು, ಆಶೀರ್ವದಿಸು. ಅದ್ಭುತವಾಗಿ ನಮ್ಮ ನಡೆಸಿದಕ್ಕಾಗಿ ಸ್ತೋತ್ರ. ಸಕಲ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನವು, ಪರಿಶುದ್ಧಾತ್ಮನ ಅನ್ಯತೆಯು ಸಭೆಯ ಸಂಗಡ, ಕೂಟವನ್ನು ನೋಡಿದ ಪ್ರತಿಯೊಂದು ದೇವ ಮಕ್ಕಳವರ ಕುಟುಂಬದ ಸಂಗಡ ಯೇಸುವಿನ 2ನೇ ಬರುವಣಿಗೆ ತನಕ ಇರಲಿ. ಜಯ ಕೊಟ್ಟ ದೇವರಿಗೆ ಕರಗಳನ್ನ ಪರಲೋಕದ ಕಡೆಗೆ ನಾವು ಸ್ತೋತ್ರ ಹೇಳೋಣ. ಹಲ್ಲೇಲೂಯಾ, 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 ಹಲ್ಲೇಲೂಯಾ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ಯೇಸು ಕ್ರಿಸ್ತ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ನಿಮಗೆ ಈ ಕೂಟ ಆಶೀರ್ವಾದವಾಗಿದ್ರೆ ಇದನ್ನು ಅನೇಕರಿಗೆ ತಲುಪಿಸ್ರಿ, ಅನೇಕರಿಗೆ ಶೇರ್ ಮಾಡ್ರಿ. ನಿಮ್ಮ ಪ್ರಾರ್ಥನೆ ವಿಷಯಗಳಿರೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಕರ್ತನ ತಾನೇ ನಿಮ್ಮ ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.